ಓಕೆ. ನಮಸ್ಕಾರ ಸ್ನೇಹಿತರೆ, ಕಳೆದ ವಾರ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನೋದನ್ನ ನೋಡ್ತಾ ಇದ್ವಿ. ಕರ್ನಾಟಕದ ಪಾತ್ರ ಇಷ್ಟಕ್ಕೆ ಮುಗಿಯೋದಿಲ್ಲ. 1857ರ ಸಂಗ್ರಾಮಕ್ಕೆ ಮುಂಚಿನಿಂದಲೂ ಈ ರಾಜ್ಯದಲ್ಲಿ ಸ್ವಾತಂತ್ರ್ಯದ ಹೋರಾಟ ನಡೆದಿದ್ದನ್ನ ನಾವು ನೆನಪಿಸಿಕೊಂಡಿದ್ವಿ. ಎಲ್ಲಿವರೆಗೂ ಅಂದ್ರೆ ಟಿಪ್ಪು ಸುಲ್ತಾನ್ ಫ್ರಾನ್ಸ್ನ ಸಹಾಯ ಪಡೆದು ಬ್ರಿಟಿಷರಿಗೆ ಭಾರತದಲ್ಲಿ ಮಣ್ಣು ಮುಕ್ಕಿಸಬೇಕು ಅಂತ ಕೂಡ ಆಲೋಚನೆ ಮಾಡ್ತಿದ್ದ. ಟಿಪ್ಪು ಸುಲ್ತಾನನ ಆಲೋಚನೆಯಂತೆ ನೆಪೋಲಿಯನ್ ಬೊನಾಪಾರ್ಟೆ ಏನಾದರೂ ಸಹಾಯ ಮಾಡಿ ಭಾರತಕ್ಕೆ ಆತನ ಸಹಾಯ ಹಸ್ತ ದೊರಕಿ ಭಾರತದಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿದ್ರೆ ಬ್ರಿಟಿಷರನ್ನ ಅವತ್ತೇ ಸಹಜವಾಗಿ ಹೊರಗಾಕ್ಬಿಡಬಹುದಿತ್ತು ಅನ್ನೋದು ಕೂಡ ಒಂದು ವಾದ, ಒಪ್ಕೊಳ್ಬೇಕಾದ್ದೆ. ಆದ್ರೆ ಈ ರೀತಿ ವಿದೇಶಿ ಸಹಾಯ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಮತ್ತೊಂದು ದಿಕ್ಕಿನಲ್ಲಿ ನಡೆಯುವಂತ ವಾದ. ಏನೇ ಇರಲಿ, ಕರ್ನಾಟಕ ಬಹಳ ಹಿಂದೆಯೇ ಮುಕ್ತಿ ಸಂಗ್ರಾಮದಲ್ಲಿ ಪಾಲ್ಗೊಂಡಿತ್ತು ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. 1857ಕ್ಕೆ ಮುಂಚೆಯೇ ಕರ್ನಾಟಕದಲ್ಲೂ ಸಾಕಷ್ಟು ಹೋರಾಟ ನಡೆದಿದೆ. ವೀರರಾಣಿ ಅಬ್ಬಕ್ಕ ಉಳ್ಳಾಲದಲ್ಲಿ ಪೋರ್ಚುಗೀಸ್ ಸೇನೆಯನ್ನ ಮಟ್ಟ ಹಾಕಿದ್ದನ್ನ ನಾವ್ಯಾರಿಗೂ ಮರೆಯುವಂತೆ ಇಲ್ಲ. ಆನಂತರ ಕಿತ್ತೂರು ಚೆನ್ನಮ್ಮ 1824ರಲ್ಲಿ ನಡೆಸಿದಂತಹ ಹೋರಾಟ, ಸಂಗೊಳ್ಳಿ ರಾಯಣ್ಣನ ಹೋರಾಟಗಳು, ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವದ ಮಜಲುಗಳಿವೆ. ಈ ಕಾರಣದಿಂದಾಗಿನೇ 1857ರ ಸಂಗ್ರಾಮವನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬಹುದಾ ಅಂತ ಬಹಳ ಜನ ಪ್ರಶ್ನೆ ಕೇಳ್ತಾರೆ. 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆ ಈ ದೇಶದಲ್ಲಿ ಅನೇಕ ಸ್ವಾತಂತ್ರ್ಯ ಸಂಗ್ರಾಮಗಳಾಗಿವೆಯಲ್ಲ ಅನ್ನೋ ಪ್ರಶ್ನೆ ಕೂಡ ಖಂಡಿತವಾಗಿಯೂ ಹೇಳುತ್ತೆ. ಆದ್ರೆ 1857ರ ಸಂಗ್ರಾಮವನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವೋ ಬಿಡ್ತೀವೋ, ಆದ್ರೆ ಒಂದು ಮಹಾ ಸಂಗ್ರಾಮ ಅನ್ನೋದನ್ನಂತೂ ಎಲ್ಲ ಇತಿಹಾಸಕಾರರು ಗುರುತಿಸ್ತಾರೆ. 1857ರ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಾದ್ರೆ ನಾನಾ ಸಾಹೇಬ ಉತ್ತರ ಭಾರತದಲ್ಲಿ ತನ್ನ ಕ್ರಾಂತಿ ದೂತರನ್ನ ಎಲ್ಲ ರಾಜ್ಯದ ಬಳಿ ಕಳಿಸಿದ್ನಲ್ಲ, ಹಾಗೆ ದಕ್ಷಿಣ ಭಾರತಕ್ಕೂ ಕಳಿಸಿದ್ದ. ಅವನ ಕ್ರಾಂತಿ ದೂತರು ಈ ರಾಜ್ಯದಂತ ಸಾಕಷ್ಟು ಓಡಾಟ ಕೂಡ ನಡೆಸಿದ್ರು. ಆ ಕ್ರಾಂತಿ ದೂತರ ಪರಿಣಾಮವಾಗಿಯೇ ಈ ರಾಜ್ಯದಲ್ಲಿ ಮುಂಡರಗಿ ಭೀಮರಾಯ, ಹಾಗೆ ನರಗುಂದದ ಬಾಬಾ ಸಾಹೇಬ, ಹಮ್ಮಿಗೆಯ ಕೆಂಚನಗೌಡ, ಸೊರತೂರು ಗೋವಿನಕೊಪ್ಪದ ದೇಸಾಯಿಗಳು, ಇಂಥ ಅನೇಕ ಕ್ರಾಂತಿವೀರರು ಇಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ದು. ಕಳೆದ ವಾರ ನಾವು ಈ ರಾಜ್ಯದಲ್ಲಿ ಹೋರಾಟ ನಡೆಸಿದಂತ ಸುರಪುರದ ಚಿಕ್ಕ ವೆಂಕಟಪ್ಪ ನಾಯಕನ ಕಥನವನ್ನ ಕೇಳಿದ್ವಿ. ಹಾಗೆ ಸುರಪುರದ ಚಿಕ್ಕ ವೆಂಕಟಪ್ಪ ನಾಯಕನ ಆತ್ಮೀಯ ಗೆಳೆಯನಾಗಿದ್ದ ನರಗುಂದದ ಬಾಬಾ ಸಾಹೇಬನನ್ನ ಕುರಿತಾಗಿಯೂ ಕೂಡ ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇದೆ. ನರಗುಂದ ಧಾರವಾಡ ಜಿಲ್ಲೆಯಲ್ಲಿರುವಂಥದ್ದು. ಧಾರವಾಡದಿಂದ ಸುಮಾರು 60-70 ಮೈಲಿ ದೂರದಲ್ಲಿರುವಂತಹ ಈ ನರಗುಂದ ಇವತ್ತಿನ ಮಟ್ಟಿಗೆ ಒಂದು ಪ್ರಮುಖವಾದ ಹಳ್ಳಿ ಅಂತ ಅನ್ಸುತ್ತೆ. ನಿಜವಾದ್ರೂ ಆವತ್ತಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನವಾಗಿ ಇಡೀ ಜಿಲ್ಲೆಯನ್ನೇ ಕುಕ್ತಾ ಇದ್ದಂತ ಒಂದು ಸಂಸ್ಥಾನ ಅಂತ ಹೇಳಿದ್ರೆ ಅಚ್ಚರಿಯಾಗೋದಿಲ್ಲ. ನರಗುಂದವನ್ನ ಆಳ್ತಾ ಇದ್ದವನು ದಾದಾಜಿ ಅಂತ. ಈ ದಾದಾಜಿಗೆ ವಯಸ್ಸಾಗಿದೆ ಅಂತ ಗೊತ್ತಾದಾಗ ತನ್ನ ರಾಜ್ಯವನ್ನು ನೋಡ್ಕೊಳ್ಳಿ ಅಂತ ಆತ ತನ್ನ ಬಂಧುವಾಗಿದ್ದಂತ ದಾದಾ ಲಿಮಯನ್ ಕರೆಸಿ ನರಗುಂದ ಸಂಸ್ಥಾನವನ್ನ ಆತನಿಗೆ ಒಪ್ಪಿಸಿದ. ಈ ಲಿಮಯೆ ಎಷ್ಟರ ಮಟ್ಟಿಗೆ ಪ್ರಾಪಂಚಿಕನಾಗಿದ್ದ ಅಂತಂದ್ರೆ ಆತ ರಾಜ್ಯವನ್ನ ನೋಡ್ಕೊಳ್ಳೋದಿರ್ಲಿ, ಆ ರಾಜ್ಯದ ಮೇಲೆ ಅಪಾರ ಸಾಲದ ಹೊರೆ ಬೀಳುವಂತೆ ಮಾಡ್ದ. ಯಾರಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಲಿಮಯನ್ನ ಉಚ್ಚಾಟಿಸಿ ಭಾಸ್ಕರ್ ರಾವ್ ಭಾವೆ ಅಂದ್ರೆ ಬಾಬಾ ಸಾಹೇಬ ಈ ನರಗುಂದದ ಸಂಸ್ಥಾನವನ್ನ ತನ್ನದಾಗಿಸ್ಕೊಂಡ. ಬಾಬಾ ಸಾಹೇಬ ದಾದಾಜಿಯ ಪುತ್ರ. ಬಾಬಾ ಸಾಹೇಬ ತನ್ನ ರಾಜ್ಯವನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅಂತಂದ್ರೆ ರಾಜ್ಯದ ಪ್ರಜೆಗಳಿಗೆಲ್ಲ ರಾಜ ಅಂದ್ರೆ ತಂದೆ ಅನ್ನುವಷ್ಟರ ಮಟ್ಟಿಗೆ ಆತ ಅವರನ್ನು ಪ್ರೀತಿಸ್ತಾ ಇದ್ದ. ನಿಧಾನವಾಗಿ ಆತ ಒಳ್ಳೊಳ್ಳೆಯ ಕ್ರಮಗಳ ಮೂಲಕ ರಾಜ್ಯವನ್ನ ಸಂಪದ್ಭರಿತವನ್ನಾಗಿಸುವಂತ ಪ್ರಯತ್ನ ಮಾಡ್ತಿದ್ದ. ಇಷ್ಟೇ ಅಲ್ಲ, ತನ್ನ ರಾಜ್ಯದ ಜನರಿಗೆ ಸಂಸ್ಕಾರವೂ ಬೇಕು ಅಂತ ಅನೇಕ ಸಂಸ್ಕಾರ ಕೇಂದ್ರಗಳನ್ನು ಕೂಡ ಆತ ತೆರೆದಿದ್ದ ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಈ ಸಂಸ್ಕಾರ ಕೇಂದ್ರಗಳ ಮೂಲಕವೇ ಅನೇಕ ಗ್ರಂಥಗಳು ಕೂಡ ರಚನೆಯಾದವು. ಆ ಗ್ರಂಥ ಭಂಡಾರಗಳು, ಈಗಿನ ಲೈಬ್ರರಿಗಳು ಅಂತ ಏನ್ ಕರಿತೀವಿ, ಆ ತರದ ಲೈಬ್ರರಿಗಳನ್ನು ಕೂಡ ಆತ ನರಗುಂದದಲ್ಲಿ ನಿರ್ಮಾಣ ಮಾಡಿದ್ದ ಅಂತ ಹೇಳ್ತಾರೆ. ಬ್ರಿಟಿಷರು ಆನಂತರ ನರಗುಂದಕ್ಕೆ ಬೆಂಕಿ ಇಟ್ಟಿದ್ರಲ್ಲ, ಆಗ 3000 ಅತ್ಯಂತ ಪ್ರಾಚೀನ ಸಂಸ್ಕೃತ ಸಾಹಿತ್ಯವುಳ್ಳಂತ ಪುಸ್ತಕಗಳು ಸುಟ್ಟು ಹೋದವು ಅಂತ ತೀತಾ ಶರ್ಮರು ಅಭಿಪ್ರಾಯ ಪಡ್ತಾರೆ. ಈ ರೀತಿ ಭಾಸ್ಕರ್ ರಾವ್ ಭಾವೆ ಅಂದ್ರೆ ಬಾಬಾ ಸಾಹೇಬ ತನ್ನ ರಾಜ್ಯವನ್ನ ಸಮೃದ್ಧದ ರೀತಿಯಲ್ಲಿ ಕೊಂಡೊಯ್ತಾ ಇರಬೇಕಾದ್ರೆ ಆತನಿಗೆ ಒಂದೇ ಒಂದು ಕೊರಗು ಕಾಡ್ತಾ ಇತ್ತು, ಅದು ಮಕ್ಕಳಿಲ್ಲ ಅನ್ನುವಂತ ಕೊರಗು. ಆತ ದತ್ತು ಮಗನನ್ನ ತೆಗೆದುಕೊಂಡು ಆತನನ್ನ ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಗಟ್ಟಿಯಾಗಿ ನಿಲ್ಲಿಸಬೇಕು, ಆತ ಈ ರಾಜ್ಯವನ್ನ ಮತ್ತೆ ಮುನ್ನಡೆಸ್ಕೊಂಡು ಹೋಗುವಂತಾಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ. ಆದ್ರೆ ದೌರ್ಭಾಗ್ಯ ನೋಡಿ,
ಅವನು ದತ್ತು ಮಗನನ್ನ ತೆಗೆದುಕೊಳ್ಬೇಕು ಅಂದ್ರೂ ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ಅಧಿಕಾರಿಗಳ ಅನುಮತಿ ಪಡಿಬೇಕಾಗಿತ್ತು. ಇದನ್ನೇ ದೌರ್ಭಾಗ್ಯ ಅಂತ ಕರೆಯೋದು. ನಾವು ದತ್ತು ಮಗನನ್ನ ಪಡೆಯೋ ಅಧಿಕಾರ ನಮ್ದು, ಶಾಸ್ತ್ರಸಮ್ಮತವಾಗಿ ನಮ್ಗೆ ಅಧಿಕಾರ ಇದೆ. ಆದ್ರೆ ಈ ದೇಶದ ಅಂದಿನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಯಾರೊಬ್ಬನು ದತ್ತು ಮಗನನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಅಧಿಕಾರಿಗಳ ಅನುಮತಿ ಬೇಕಿತ್ತು. ಬಾಬಾ ಸಾಹೇಬನು ಕೂಡ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ದತ್ತು ಮಗನನ್ನ ತೆಗೆದುಕೊಳ್ತಿದ್ದೀನಿ ಅಂತ ಹೇಳ್ದ. ಆದ್ರೆ ಬ್ರಿಟಿಷ್ ಅಧಿಕಾರಿಗಳು ನಿರಾಕರಿಸಿದ್ರು. ದತ್ತು ಮಗನನ್ನ ತೆಗೆದುಕೊಳ್ಳೋ ಹಕ್ಕು ನಿನಗಿಲ್ಲ, ನಿನ್ನ ರಾಜ್ಯ ಇನ್ನು ಮುಂದೆ ಬ್ರಿಟಿಷರ ವಶವಾಗುತ್ತೆ ಅಂತ. ಆದ್ರೆ ಬಾಬಾ ಸಾಹೇಬನಿಗೆ ಈ ಮಾತು ಸಹ್ಯವಾಗಲಿಲ್ಲ. ಆತನ ಪಕ್ಕದಲ್ಲೇ ಇದ್ದ ಸಂಸ್ಥಾನ ಒಂದಕ್ಕೆ ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವಂತ ಹಕ್ಕನ್ನ ಬ್ರಿಟಿಷರು ಅದಾಗ್ಲೇ ಕೊಟ್ಟಿದ್ರು. ಆದ್ರೆ ಬಾಬಾ ಸಾಹೇಬನಿಗೆ ಮಾತ್ರ ನಿರಾಕರಿಸಿದ್ರು. ಯಾಕೆಂದ್ರೆ ಬಾಬಾ ಸಾಹೇಬ ಅದಾಗಲೇ ಅವನ ಪ್ರಜೆಗಳ ಆತ್ಮೀಯನಾಗಿರುವಂತ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದ. ಆತನಿಗೆ ದತ್ತು ಮಗನನ್ನು ತೆಗೆದುಕೊಳ್ಳೋ ಹಕ್ಕನ್ನ ಕೊಟ್ರೆ ಆ ರಾಜ್ಯ ಇನ್ಯಾವತ್ತೂ ಬ್ರಿಟಿಷರ ಕೈಗೆ ಸಿಗೋದಿಲ್ಲ ಅನ್ನೋದು ಅಧಿಕಾರಿಗಳ ಲೆಕ್ಕಾಚಾರ ಆಗಿತ್ತು. ಆದ್ರೆ ಬಾಬಾ ಸಾಹೇಬ ಬಿಡ್ಲಿಲ್ಲ. ಅವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಿದ್ದ, ವಾದಗಳನ್ನು ಮಾಡ್ತಾ ಇದ್ದ. ಬ್ರಿಟಿಷರು ಕೂಡ ಬಾಬಾ ಸಾಹೇಬನಿಗೆ ದತ್ತು ಮಗನನ್ನು ತೆಗೆದುಕೊಳ್ಳುವಂತ ಯಾವುದೇ ಅಧಿಕಾರವನ್ನ ಕೊಡ್ಲಿಲ್ಲ. ಈ ವೇಳೆಗೆ ಸರಿಯಾಗಿ ನಾನಾ ಸಾಹೇಬನ ಕ್ರಾಂತಿ ದೂತರು ಬಾಬಾ ಸಾಹೇಬನ ಸಂಸ್ಥಾನಕ್ಕೆ ಬಂದ್ರು. ಬಾಬಾ ಸಾಹೇಬನ ಮನಸ್ಸಿನಲ್ಲಿ ಚಿಗುರೊಡಿತಾ ಇದ್ದಂತ ಸ್ವಾತಂತ್ರ್ಯದ ಆ ಬುಗ್ಗೆಗಳಿಗೆ ಇದು ಪ್ರೇರಣೆ ಕೊಟ್ಟಂತಾಯ್ತು. ಆತ ನಾನಾ ಸಾಹೇಬನಿಗೆ ಪತ್ರ ಬರೆದು ದಕ್ಷಿಣ ಭಾರತದಲ್ಲಿ ಕ್ರಾಂತಿಯ ಜವಾಬ್ದಾರಿಯನ್ನು ಹೊರುವುದಾಗಿ ಅವನಿಗೆ ಉತ್ತರಿಸಿದ. ಇದರಿಂದಾಗಿ ನಾನಾ ಸಾಹೇಬನಿಗೂ ಬಲ ಬಂತು. ನಾನಾ ಸಾಹೇಬನ ದೂತರು ಈ ಭಾಗದ ಹಳ್ಳಿಗಳಲ್ಲೂ ಚಪಾತಿಗಳನ್ನ ಹಂಚುವ ಮೂಲಕ ಜನರನ್ನ ಕ್ರಾಂತಿಗೆ ಸಜ್ಜುಗೊಳಿಸ್ತಾ ಇದ್ರೆ, ಬಾಬಾ ಸಾಹೇಬ ಸುತ್ತಮುತ್ತಲಿನ ಕ್ರಾಂತಿಕಾರಿ ಗೆಳೆಯರನ್ನೆಲ್ಲ ಒಟ್ಟು ಮಾಡ್ತಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನ ಗಟ್ಟಿ ಮಾಡಿಕೊಂಡಿದ್ದ. ಬಾಬಾ ಸಾಹೇಬನಿಗೆ ನಿಜವಾಗ್ಲೂ ಅದ್ಭುತ ಅಂತಂದ್ರೆ ಬಾಬಾ ಸಾಹೇಬನ ತಾಯಿ ಮತ್ತು ಅವನ ವೀರ ಪತ್ನಿ ಸಾವಿತ್ರಿಬಾಯಿ. ಬಾಬಾ ಸಾಹೇಬನ ತಾಯಿ ಯಮುನಾಬಾಯಿ ಮತ್ತು ಬಾಬಾ ಸಾಹೇಬನ ಪತ್ನಿ ಸಾವಿತ್ರಿಬಾಯಿ ಇವರಿಬ್ರು ಬಾಬಾ ಸಾಹೇಬನಿಗೆ ಆತುಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಡೋ ಸಂಗತಿ ಆದ್ರೂ ಚಿಂತೆ ಇಲ್ಲ, ನಾವೆಲ್ಲರೂ ನಿನ್ನೊಂದಿಗೆ ಇರ್ತೀವಿ ಅನ್ನೋ ಧೈರ್ಯ ತುಂಬಿದ್ರು. ಈ ಎಲ್ಲ ಧೈರ್ಯಗಳಿಂದಾಗಿ ಬಾಬಾ ಸಾಹೇಬ ಇಡೀ ನರಗುಂದವನ್ನ ಸ್ವಾತಂತ್ರ್ಯದ ಕೇಂದ್ರವನ್ನಾಗಿ ಮಾಡುವಂತ ನಿರ್ಧಾರ ಮಾಡಿದ. ಜಿಲ್ಲಾಧಿಕಾರಿ ಥಾಮಸ್ ಓಗಲ್ವಿ ಈ ಬಾಬಾ ಸಾಹೇಬನ ಅತ್ಯಂತ ಶ್ರೇಷ್ಠ ಗುಣವೇ ಅದು. ಆತ ಒಳಗಿಂದೊಳಗೆ ಕ್ರಾಂತಿಕಾರ್ಯಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಕೂಡ ಹೊರನೋಟಕ್ಕೆ ಮಾತ್ರ ಆತ ಬ್ರಿಟಿಷರಿಗೆ ಆತ್ಮೀಯನಾಗೆ ಕಾಣ್ತಿದ್ದ. ಅಲ್ಲಿನ ಜಿಲ್ಲಾಧಿಕಾರಿ ಥಾಮಸ್ ಓಗಲ್ವಿ ಒಂದ್ಸಲ ಪತ್ರ ಬರೆದು, ಉತ್ತರ ಭಾರತದೆಲ್ಲ ಕ್ರಾಂತಿ ಆಗ್ತಾ ಇದೆ, ಅಕಸ್ಮಾತ್ ದಕ್ಷಿಣ ಭಾರತದಲ್ಲೂ ಕ್ರಾಂತಿ ಆದ್ರೆ ನೀವೆಲ್ಲರೂ ಬ್ರಿಟಿಷ್ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಅಂತ ಇವನಿಗೆ ಪತ್ರ ಬರೆದಿದ್ದ. ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬ ಅವರ ಸ್ನೇಹವನ್ನು ಸಂಪಾದಿಸಿದ್ದಲ್ಲದೆ ಆತ ಇವರ ನಡುವೆ ಒಳಗಿಂದೊಳಗೆ ಕ್ರಾಂತಿಕಾರ್ಯವನ್ನ ಮಾಡ್ತಾ ಜನರ ನಡುವೆ ಸ್ಫೂರ್ತಿಯ ಕಿಡಿಯಾಗಿಯೂ ಕಾಣಿಸ್ಕೊಂಡಿದ್ದ. ಆದ್ರೆ ಎಷ್ಟು ದಿನ ನಡೆಯುತ್ತೆ ಹೇಳಿ? ಬ್ರಿಟಿಷರಿಗೆ ನಿಧಾನವಾಗಿ ಅನುಮಾನ ಬಂತು. ಉತ್ತರ ಭಾರತದಲ್ಲಿ ತಾವು ಹೀಗೆ ನಂಬಿದ್ದ ನಾನಾ ಸಾಹೇಬನೇ ಕ್ರಾಂತಿಕಾರ್ಯದ ಮುಖಂಡ ಅಂತ ಅವ್ರಿಗೆ ಗೊತ್ತಾಗಿತ್ತಲ್ಲ. ಹೀಗಾಗಿ ನರಗುಂದದ ಬಾಬಾ ಸಾಹೇಬನ ಮೇಲೂ ಅನುಮಾನ ಬಂತು. ಆ ಅನುಮಾನಕ್ಕೆ ಪುಷ್ಟಿ ಕೊಡುವಂತೆ ಅನೇಕ ಜನರು ಬಂದು ಬಾಬಾ ಸಾಹೇಬನ ವಿರುದ್ಧ ಚಾಡಿ ಹೇಳಲಿಕ್ಕೆ ಶುರು ಮಾಡಿದ್ರು. ಕೂಡಲೇ ಬ್ರಿಟಿಷ್ ಸರ್ಕಾರ ಎಚ್ಚೆತ್ತುಕೊಂಡು, ನರಗುಂದದ ಮೇಲೆ ನಮಗೆ ಅನುಮಾನ ಇದೆ, ಹೀಗಾಗಿ ನರಗುಂದದಲ್ಲಿರುವಂತಹ ಮದ್ದು ಗುಂಡುಗಳನ್ನ ಶಸ್ತ್ರಾಸ್ತ್ರಗಳನ್ನ ಧಾರವಾಡದಲ್ಲಿರುವಂತಹ ಬ್ರಿಟನ್ನಿನ ಸೈನ್ಯದ ಬಳಿ ತಂದು ಒಪ್ಪಿಸಬೇಕು ಅಂತ ಬಾಬಾ ಸಾಹೇಬನಿಗೆ ಆದೇಶ ಕಳಿಸ್ಕೊಟ್ರು. ಈಗ ನಿಜವಾದ ಪೀಕ್ಲಾಟ ಶುರುವಾಯಿತು. ಆತ ಏನಾದ್ರೂ ಈ ಶಸ್ತ್ರಾಸ್ತ್ರಗಳನ್ನ ಕೊಡ್ಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಕೂಡಲೇ ಬ್ರಿಟನ್ನಿನ ಸೈನ್ಯ ನರಗುಂದದ ಮೇಲೆ ಆಕ್ರಮಣ ಮಾಡುತ್ತೆ. ಇನ್ನು ತಯಾರಿ ಮುಗಿಯೋಕ್ಕಿಂತ ಮುಂಚೆ ಈ ಆಕ್ರಮಣ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ನರಗುಂದ ಸಂಸ್ಥಾನವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಲ್ಲ. ಅಕಸ್ಮಾತ್ ಇರೋಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಮದ್ದುಗುಂಡುಗಳನ್ನ ಬ್ರಿಟಿಷರಿಗೆ ಒಪ್ಪಿಸ್ಬಿಟ್ರೆ ಆನಂತರ ಪ್ರತ್ಯಕ್ಷ ಹೋರಾಟದಿಂದ ನಮ್ಮ ಬಳಿ ಏನೂ ಇರೋದಿಲ್ವಲ್ಲ ಅನ್ನೋ ಚಿಂತೆ ಬಾಬಾ ಸಾಹೇಬರನ್ನ ಕಾಡ್ತಿತ್ತು. ಆದ್ರೆ ಚತುರಮತಿಯಾಗಿರುವಂತ ಬಾಬಾ ಸಾಹೇಬ ಒಬ್ಬ ಬ್ರಿಟಿಷ್ ಸೈನಿಕನನ್ನ ಕರೆದು ಅವನ ಜೊತೆಯಲ್ಲಿ ತನ್ನದು ಒಂದಷ್ಟು ಸೈನಿಕರನ್ನ ಕಳಿಸ್ಕೊಟ್ಟು 3 ಫಿರಂಗಿಗಳನ್ನ ಮಾತ್ರ ನರಗುಂದದಲ್ಲಿ ಉಳಿಸ್ಕೊಂಡು ಉಳಿದಿದ್ದೆಲ್ಲವನ್ನು ಧಾರವಾಡಕ್ಕೆ ಕಳಿಸುವಂತ ಉಪಾಯ ಮಾಡಿ ಕಳಿಸ್ಕೊಟ್ಟ. ಮಾರ್ಗ ಮಧ್ಯದಲ್ಲೇ ಆ ಎಲ್ಲ ಮದ್ದುಗುಂಡುಗಳನ್ನ ಶಸ್ತ್ರಾಸ್ತ್ರಗಳನ್ನ ತನ್ನದೇ ಸೈನಿಕರ ಮೂಲಕ ದರೋಡೆ ಮಾಡಿಸಿ ವಾಪಸ್ ನರಗುಂದಕ್ಕೆ ತರಿಸ್ಕೊಂಡ. ಎಂತ ಅದ್ಭುತ ನೋಡಿ. ಬ್ರಿಟಿಷರು ನರಗುಂದದ ಬಾಬಾ ಸಾಹೇಬ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸಿದ್ದಾನೆ ಅಂತ ನಂಬಿದ್ರು. ಆದ್ರೆ ವಾಪಸ್ ಅದನ್ನ ದರೋಡೆ ಮಾಡಿಸೋ ಮೂಲಕ ತನ್ನ ಆಸ್ಥಾನಕ್ಕೆ ನರಗುಂದದ ಬಾಬಾ ಸಾಹೇಬ ತರಿಸ್ಕೊಂಡ್ಬಿಟ್ಟಿದ್ದ. ಆದ್ರೆ ಈ ವೇಳೆಗೆ ಬ್ರಿಟಿಷರಿಗೆ ಅನುಮಾನ ಬಲವಾಯಿತು. ಅದಕ್ಕೆ ತಕ್ಕಂತೆ ಗದಗನಲ್ಲಿ ಮುಂಡರಗಿ ಭೀಮರಾಯ ತನ್ನ ಹೋರಾಟ ಶುರು ಮಾಡಿಬಿಟ್ಟ. ಗದಗ್ನಲ್ಲಿ ಹೋರಾಟ ಶುರುವಾಗ್ತಿದ್ದಂತೆ ಮುಂಡರಗಿ ಭೀಮರಾಯನಿಗೆ ನರಗುಂದದ ಬಾಬಾ ಸಾಹೇಬನ ಸೈನ್ಯದ ಸಹಾಯ ಸಿಗಬಾರದು ಅಂತ ನಿರ್ಧಾರ ಮಾಡಿದ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಸಾಹೇಬ ತನ್ನದೊಂದು ಪುಟ್ಟ ಸೈನ್ಯವನ್ನ ತೆಗೆದುಕೊಂಡು ಈ ನರಗುಂದದ ಮೇಲೇರಿ ಹೋದ.
ಹಾಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಇದ್ದಂತ ಮಾಲ್ಕಮ್ ಅನ್ನೋ ಬ್ರಿಟಿಷ್ ಅಧಿಕಾರಿಗೆ ಪತ್ರ ಬರೆದು ನನ್ನ ಸೈನ್ಯ ತುಂಬಾ ಚಿಕ್ಕದಾಗಿದೆ, ನಾನು ನರಗುಂದದ ಮೇಲೆ ಏರ್ ಹೋಗ್ತಾ ಇದ್ದೀನಿ, ನಿನ್ ಸಹಾಯ ನನಗೆ ಬೇಕಾಗತ್ತೆ ಅಂತ ಕೇಳ್ಕೊಂಡ. ಮಾಲ್ಕಮ್ 250 ಜನ ಸೈನಿಕರನ್ನ ಕರ್ಕೊಂಡು ಈ ಮ್ಯಾನ್ಸನ್ ಸಾಹೇಬನಿಗೆ ಸಹಾಯ ಮಾಡಬೇಕು ಅಂತ ಹೊರಟ್ರೆ ಮಾರ್ಗ ಮಧ್ಯದಲ್ಲಿ ಧಾರವಾಡದಲ್ಲಿ ದಂಗೆಯಾಗಿ ಹೋಗಿದೆ ಅಂತ ಅವನಿಗೆ ಸುದ್ದಿ ಬಂತು. ಆತ ಮ್ಯಾನ್ಸನ್ ಬಳಿಗೆ ಹೋಗೋದನ್ನು ಬಿಟ್ಟು ಧಾರವಾಡಕ್ಕೆ ಧಾವಿಸಿದ, ಅಲ್ಲಿ ಯುದ್ಧದಲ್ಲಿ ಮಗ್ನನಾದ. ಈಗ ಮ್ಯಾನ್ಸನ್ ಸಾಹೇಬ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆ ವೇಳೆಗಾಗೆ ನರಗುಂದದಲ್ಲಿ ಎಲ್ಲ ಜನರು ಕ್ರಾಂತಿಕಾರಿಗೋಸ್ಕರ ಹಪಹಪಿಸ್ತಾ ಇದ್ರು. ಮ್ಯಾನ್ಸನ್ ಸಾಹೇಬ ಸೂರೆಬಾನ್ ಅಂತ ಒಂದು ಹಳ್ಳಿಯಲ್ಲಿ ಬಂದು ಬೀಡು ಬಿಟ್ಟ. ಆ ಹಳ್ಳಿಗೆ ಬಂದ ತಕ್ಷಣ ಆತ ಮಾಡಿದ ಕೆಲಸ ಅಂದ್ರೆ ಹಳ್ಳಿಯ ಜನರ ಮೇಲೆ ಅತ್ಯಾಚಾರ ಮಾಡಿದ್ದು, ಅಷ್ಟೇ ಅಲ್ಲದೆ ಆ ಹಳ್ಳಿಗೆ ಬೆಂಕಿ ಇಟ್ಟಿದ್ದು. ಈ ಸುದ್ದಿಯನ್ನ ಕೇಳಿದ ನರಗುಂದದ ಬಾಬಾ ಸಾಹೇಬನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆತನ ಸೈನಿಕರು ಧಾವಿಸಿ ಬಂದ್ರು. ಕತ್ತಲಲ್ಲಿ ಹೋರಾಟ ನಡೀತು. ಆ ಹೋರಾಟದ ತೀವ್ರತೆ ಹೇಗಿತ್ತು ಅಂತಂದ್ರೆ ಬ್ರಿಟಿಷ್ ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ಚದರಿ ಓಡೋಗ್ಬೇಕಾದ ಪರಿಸ್ಥಿತಿ ಬಂತು. ಮ್ಯಾನ್ಸನ್ ಸಾಹೇಬನ ಕತ್ತನ್ನ ಕಡಿದು ಈ ನರಗುಂದದ ಬಾಬಾ ಸಾಹೇಬನ ಸೈನಿಕರು ಆ ಕತ್ತನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡ್ರು. ಮ್ಯಾನ್ಸನ್ ಸಾಹೇಬನ ಮುಂಡವನ್ನ ಆ ಸುರೇಬಾನ್ ಹಳ್ಳಿ ಉರಿತಾ ಇತ್ತಲ್ಲ, ಆ ಉರಿತಾ ಇರುವಂತ ಬೆಂಕಿಗೆ ಹಾಕಿದ್ರು. ಸದ್ಯದ ಮಟ್ಟಿಗೆ ಅವರಿಗೆ ತೃಪ್ತಿ ಆಗುವಂತ ಸಂಗತಿ ಅದು. ಆ ಮ್ಯಾನ್ಸನ್ ಸಾಹೇಬನ ಕತ್ತನ್ನ ತೆಗೆದುಕೊಂಡು ಬಂದು ನರಗುಂದದ ಕೋಟೆಯ ಹೊರಗೆ ಅದನ್ನ ತೂಗು ಹಾಕಲಾಯಿತು. ಕೋಟೆಯ ಹೊರಗಿದ್ದಂತ ಮ್ಯಾನ್ಸನ್ ಸಾಹೇಬನ ಕತ್ತು ಊರಿನ ಜನರಿಗೆ ಸ್ಫೂರ್ತಿಯ ಕೇಂದ್ರ. ಇದೇ ಮ್ಯಾನ್ಸನ್ ಸಾಹೇಬ ಸೂರೆಬಾನ್ಗೆ ಈಗ ಬೆಂಕಿ ಹಚ್ಚಿದ್ದಾನೆ, ಬಿಟ್ಟಿದ್ದಿದ್ರೆ ಆತ ನರಗುಂದಕ್ಕೂ ಬೆಂಕಿ ಹಚ್ಚುತ್ತಿದ್ದ. ಅಂಥ ಮ್ಯಾನ್ಸನ್ ಸಾಹೇಬನ ಕತ್ತನ್ನು ನೋಡಿದಾಗ ಜನರಿಗೆ ಸ್ಫೂರ್ತಿ ಉಕ್ಕೇರ್ತಾ ಇತ್ತು, ಸ್ವಾತಂತ್ರ್ಯದ ದಾಹ ನೂರ್ಮಡಿ ಆಗ್ತಾ ಇತ್ತು. ಆದ್ರೆ ಈಗ ಮಾಲ್ಕಮ್ನಿಗೆ ತಡಿಲಿಕ್ಕಾಗ್ಲಿಲ್ಲ. ಆತ ಧಾರವಾಡದಲ್ಲಿ ಜಯಭೇರಿ ಬಾರಿಸಿ ತನ್ನ ಸೈನ್ಯವನ್ನ ಈ ಕಡೆ ಕಳಿಸ್ಕೊಟ್ಟ. ನರಗುಂದದತ್ತ ಮಾಲ್ಕಮ್ ಸಾಹೇಬನ ಸೈನ್ಯ ಬಂತು. ಮಾಲ್ಕಮ್ ಸಾಹೇಬನ ಸೈನ್ಯ ತುಂಬಾ ದೊಡ್ಡದಾಗಿತ್ತು. ಆ ಸೈನ್ಯ ಶಿಸ್ತುಬದ್ಧ ಸೈನ್ಯ. ಆದ್ರೆ ನರಗುಂದದಲ್ಲಿರೋ ಪುಟ್ಟ ಸೈನ್ಯಕ್ಕೆ ಆ ಸೈನ್ಯವನ್ನ ಎದುರಿಸೋದು ಬಹಳ ಕಷ್ಟ ಅಂತ ಗೊತ್ತಿತ್ತು. ಆ ವೇಳೆಗೆ ನರಗುಂದದ ಬಾಬಾ ಸಾಹೇಬನ ಆಪ್ತ ಮಿತ್ರರ ಅನೇಕರು ಬ್ರಿಟಿಷರ ದಲ್ಲಾಳಿಗಳಂತೆ ಮಾರ್ಪಟ್ಟುಬಿಟ್ಟಿದ್ರು. ಅವರು ನರಗುಂದದ ಬಾಬಾ ಸಾಹೇಬನ ಎಲ್ಲ ವಿಚಾರಗಳನ್ನ ಬ್ರಿಟಿಷರಿಗೆ ಮುಟ್ಟಿಸ್ತಾ ಇದ್ದಿದ್ದಷ್ಟೇ ಅಲ್ಲದೆ ನರಗುಂದದ ಬಾಬಾ ಸಾಹೇಬನ ಬಳಿ ಇದ್ದಂತ ಶಸ್ತ್ರಾಗಾರದಲ್ಲಿರುವಂತಹ ಮದ್ದು ಗುಂಡುಗಳಿಗೆ, ಫಿರಂಗಿಗಳಿಗೆಲ್ಲ ಸಗಣಿಯನ್ನ ಸುರುವಿ ಅದು ಕೆಲಸ ಮಾಡದಂತೆ ಮಾಡಿಬಿಟ್ಟಿದ್ರು. ಬಾಬಾ ಸಾಹೇಬನಿಗೆ ಮುನ್ನಾ ದಿನ ಈ ವಿಚಾರ ಎಲ್ಲ ಗೊತ್ತಾಗಿ ಆತ ಬಹಳ ನೊಂದ್ಕೊಂಡ. ಆದ್ರೆ ಈಗ ಅವ್ರ ಮೇಲೆ ಶಿಕ್ಷೆ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ತನ್ನ ಸೈನಿಕರನ್ನೇ ಹುರಿದುಂಬಿಸಿ ನಾವು ಪ್ರಾಣ ಕೊಟ್ಟಾದ್ರೂ ಹೋರಾಟ ಮಾಡೋಣ ಅಂತ ಹೇಳ್ದ. ಬ್ರಿಟಿಷರ ದೊಡ್ಡ ಸೈನ್ಯದೊಂದಿಗೆ ಭಾರೀ ಕದನ ಆಯ್ತು. ಸ್ವತಃ ಮಾಲ್ಕಮ್ ಸಾಹೇಬನು ತನ್ನ ಮತ್ತೊಂದು ಸೈನ್ಯವನ್ನು ತೆಗೆದುಕೊಂಡು ನರಗುಂದಕ್ಕೆ ಮುತ್ತಿಗೆ ಹಾಕ್ದ. ನೀವು ನಂಬೋದಿಲ್ಲ, ನರಗುಂದ ಒಂದು ಪುಟ್ಟ ಹಳ್ಳಿ. ಆ ಒಂದು ಹಳ್ಳಿಯ ಮೇಲೆ ನೂರಾರು ಬ್ರಿಟಿಷ್ ಸೈನಿಕರು ಏರಿ ಬರಬೇಕಾದಂತ ಪರಿಸ್ಥಿತಿ ಆಯಿತು. ನರಗುಂದದ ಬಾಬಾ ಸಾಹೇಬನ ಹೋರಾಟ ಅಪ್ರತಿಮವಾಗಿತ್ತು. ಆದ್ರೆ ಇನ್ನು ತಾನು ಗೆಲ್ಲೋದಿಲ್ಲ ಅಂತ ಗೊತ್ತಾದಾಗ ನರಗುಂದದ ಬಾಬಾ ಸಾಹೇಬ ಸುಮ್ಮನಾಗ್ಬೇಕಾಗಿ ಬಂತು. ಬ್ರಿಟಿಷ್ ಸೈನಿಕರು ಕೋಟೆಯ ಬಾಗಿಲನ್ನು ಒಡೆದ್ರು. ಕೋಟೆಯೊಳಗೆ ನುಗ್ಗಿ ಮನೆಯನ್ನ ಹುಡುಕಾಡಿದ್ರು. ಆದ್ರೆ ನರಗುಂದದ ಬಾಬಾ ಸಾಹೇಬ ನಾಪತ್ತೆ ಆಗ್ಬಿಟ್ಟಿದ್ದ. ಆತ ತನ್ನ ಶೌರ್ಯ ತೋರಿದಂತ ಸೈನಿಕರನ್ನ ಕರ್ಕೊಂಡು ಆತ ಮಂಗಮಾಯವಾಗಿದ್ದ. ಕಾಡಿನಲ್ಲಿ ಅಲದಾಡ್ದ. ಹೇಗಾದ್ರೂ ಮಾಡಿ ಮತ್ತೆ ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಅವನಿಚ್ಛೆ ಆಗಿತ್ತು. ಆದ್ರೆ ಅವರ ನಡುವೆಯೇ ಲಕ್ಷ್ಮಣರಾವ್ ಜಗತಾಪೆ ಅನ್ನುವಂತ ಒಬ್ಬ ವ್ಯಕ್ತಿ ಸೇರ್ಕೊಂಡಿದ್ದ. ಆತ ನರಗುಂದ ಬಾಬಾ ಸಾಹೇಬನ ಮಿತ್ರ. ಆದ್ರೆ ಬ್ರಿಟಿಷರಿಗೂ ಕೂಡ ಮಿತ್ರನಾಗಿದ್ದ ಅನ್ನೋದು ಬಾಬಾ ಸಾಹೇಬನಿಗೆ ಗೊತ್ತೇ ಇರಲಿಲ್ಲ. ಬಾಬಾ ಸಾಹೇಬ ಅವನನ್ನು ನಂಬಿಟ್ಟ. ಈ ಜಗತಾಪೆ ಬಾಬಾ ಸಾಹೇಬನ ಹತ್ರ ಬಂದು, ನೀನ್ ಹೀಗೆ ಕಾಡಿನಲ್ಲಿ ತಿರುಗಾಡ್ತಿದ್ರೆ ಉಪಯೋಗ ಇಲ್ಲ, ಕಾವಿ ಬಟ್ಟೆ ಧಾರಣೆ ಮಾಡ್ಕೋ, ಪಂಡ್ರಾಪುರಕ್ಕೆ ಹೋಗುವಂತ ಜನರ ಜೊತೆ ಸೇರ್ಕೊಂಡ್ಬಿಡು, ಪಂಡ್ರಾಪುರಕ್ಕೆ ಹೋಗು, ಅಲ್ಲಿಂದ ನೀನ್ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಆಗಲಿಕ್ಕಿಲ್ಲ, ಬ್ರಿಟಿಷರ ಕಣ್ಣಿಗೆ ಮಣ್ಣೆರ್ತಿ ತಪ್ಪಿಸ್ಕೊಳ್ಳಿಕ್ಕೆ ಇದು ಒಳ್ಳೆ ಉಪಾಯ ಅಂತ ಹೇಳ್ದ. ಬಾಬಾ ಸಾಹೇಬನಿಗೂ ಹೌದು ಅನ್ನಿಸ್ತು. ಆದ್ರೆ ಕಾವಿ ಬಟ್ಟೆ ತರೋದೆಲ್ಲಿಂದ? ಲಕ್ಷ್ಮಣರಾವ್ ಜಗತಾಪೆ ನಾನೇ ಕಾವಿ ಬಟ್ಟೆ ತಂದ್ಕೊಡ್ತೀನಿ ಅಂತ ಹೇಳಿ ಆತ ಮಾರುಕಟ್ಟೆಗೆ ಬಂದ. ಮಾರುಕಟ್ಟೆಯಲ್ಲಿ ಕಾವಿ ಬಟ್ಟೆ ಕೊಳ್ಳಿಲ್ಲ. ನೇರವಾಗಿ ಬ್ರಿಟಿಷ್ ಅಧಿಕಾರಿ ಬಳಿ ಹೋಗಿ ನರಗುಂದದ ಬಾಬಾ ಸಾಹೇಬನನ್ನ ನಾನು ತೋರಿಸ್ತೀನಿ ಅಂತ ಹೇಳಿ ಆತ ನರಗುಂದದ ಬಾಬಾ ಸಾಹೇಬ ಇದ್ದಂತ ಜಾಗಕ್ಕೆ ಬ್ರಿಟಿಷ್ ಅಧಿಕಾರಿಗಳನ್ನ ಕರ್ಕೊಂಡು ಬಂದ. ಬಾಬಾ ಸಾಹೇಬ ಅನೇಕ ಮಿತ್ರರೊಂದಿಗೆ ಸುಲಭವಾಗಿ ಬ್ರಿಟಿಷರ ತೆಕ್ಕೆಗೆ ಬಿದ್ದ. ಬಾಬಾ ಸಾಹೇಬನಿಗೆ ನೇಣಿಗೇರಿಸುವಂತ ಶಿಕ್ಷೆ ಕೊಡಲಾಯಿತು. ಒಬ್ಬ ವೀರ ಪುರುಷ ನರಗುಂದದ ಬಾಬಾ ಸಾಹೇಬನ ಅಂತ್ಯ ಈ ರೀತಿ ಆಯಿತು. ಆದ್ರೆ ವಿಶೇಷವಾದ್ದೇನು ಅಂತಂದ್ರೆ ಅಲ್ಲಿವರೆಗೂ ಬಾಬಾ ಸಾಹೇಬ ಮತ್ತೆ ಹೋರಾಟ ಮಾಡಬಹುದು ಅಂತ ಕಾಯ್ಕೊಂಡಿದ್ದಂತ ಬಾಬಾ ಸಾಹೇಬನ ವೀರ ಮಾತೆ ಯಮುನಾಬಾಯಿ, ಆತನ ವೀರ ಪತ್ನಿ ಸಾವಿತ್ರಿಬಾಯಿರು ಘಟಪ್ರಭಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು. ಇವೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋ ಅಗತ್ಯ ಏನಿದೆ ಅಂತಂದ್ರೆ
ಇವರೆಲ್ಲರೂ ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾದ್ರೆ, ತಮ್ಮ ಪ್ರಾಣವನ್ನ ಸಹಜವಾಗಿ ಅರ್ಪಣೆ ಮಾಡಬೇಕಾದ್ರೆ ಎಂದಾದ್ರೂ ನಾನು ಪ್ರಾಣ ಕಳ್ಕೊಳ್ತಿದ್ದೀನಿ ಅಂತ ಆಲೋಚನೆ ಮಾಡಲಿಲ್ಲ. ಸಾಯೋಕ್ಕಿಂತ ಮುಂಚೆ ನಾವು ಬದುಕಬೇಕು, ಸತ್ತ ನಂತರವೂ ನಮ್ಮ ಹೆಸರು ಅಮರವಾಗಬೇಕು ಅನ್ನುವಂಥ ಚಿಂತನೆ ಇತ್ತಲ್ಲ. ಈ ದೇಶಕ್ಕೋಸ್ಕರ ಬದುಕೋದ್ರಿಂದ, ಈ ದೇಶಕ್ಕೋಸ್ಕರ ಸಾಯೋದ್ರಿಂದ ನಾವು ಅಮರರಾಗ್ಬಿಡ್ತೀವಿ ಅನ್ನುವಂಥ ಚಿಂತನೆ ಇತ್ತಲ್ಲ, ಆ ಚಿಂತನೆ ನಮ್ಮ ರಕ್ತದೊಳಗೂ ಹರಿಬೇಕು ಅಂದ್ರೆ ಇವರನ್ನು ಸದಾಕಾಲ ನೆನಪಿಸ್ಕೊಳ್ಬೇಕಾದಂತ ಅಗತ್ಯ ಇದೆ. ನನ್ನ ಭಾಗ್ಯ ಅಂತಂದ್ರೆ ಇತ್ತೀಚೆಗೆ ನರಗುಂದಕ್ಕೂ ಹೋಗುವಂತ ಅವಕಾಶ ಸಿಕ್ತು. ಸ್ನೇಹಿತರೆ, ಖಂಡಿತವಾಗಿಯೂ ಜೀವನದಲ್ಲಿ ಒಮ್ಮೆ ಆದರೂ ಆ ನರಗುಂದದ ಕೋಟೆಯನ್ನ ನೋಡಬೇಕು. ಆ ಕೋಟೆಯ ವೈಭವ, ಆ ವಿಶಾಲವಾಗಿರುವಂತ ಬೆಟ್ಟ, ಅದರ ನಡುವೆ ಇರುವಂತ ಕೋಟೆ ಎಷ್ಟು ಅದ್ಭುತವಾದ ದೃಶ್ಯದ ನಿರ್ಮಾಣ ಆಗಿರುತ್ತೆ ಅಂತಂದ್ರೆ, ಯಾವುದೇ ಬ್ರಿಟಿಷ್ ಅಧಿಕಾರಿ ಬಂದರೂ ಆ ಕೋಟೆಯನ್ನ ಗೆಲ್ಲೋದು ಸುಲಭ ಅಲ್ಲ. ಆದ್ರೆ ನಮ್ಮವರೇ ಮೋಸ ಮಾಡಿದ್ದರ ಪರಿಣಾಮವಾಗಿ ಬ್ರಿಟಿಷರಿಗೆ ಆ ಕೋಟೆ ಸುಲಭದ ತುತ್ತಾಯಿತು ಅಂತ ಹೇಳಬೇಕಾದ್ರೆ ಬಹಳ ನೋವಾಗುತ್ತೆ. ನರಗುಂದದ ಬಾಬಾ ಸಾಹೇಬ ಅಂತಂದ್ರೆ ನಿಜಕ್ಕೂ ನರ ಸತ್ತವರು ಅಂತ ಒಬ್ರು ಇರ್ತಾರೆ, ನರಗುಂದದವರು ಅಂತ ಮತ್ತೊಬ್ರು ಇರ್ತಾರೆ. ಹಾಗೆ ನರಗುಂದದವನು ಬಾಬಾ ಸಾಹೇಬ ಅಂತ ಹೇಳಬೇಕಾದ್ರೆ ಅದು ಎರಡೂ ಅರ್ಥವನ್ನ ಹೊಮ್ಮಿಸುತ್ತೆ ಅನ್ನೋದು ವಿಶೇಷವಾದ್ದು. ನರಸತ್ತಂತ ಮೋಸಗಾರರು ಸೇರ್ಕೊಂಡು ಬಾಬಾ ಸಾಹೇಬನಿಗೆ ಬೆನ್ನಿಗೆ ಚೂರಿ ಇರಿದ್ಬಿಟ್ರು ಅನ್ನೋದು ಕೂಡ ಅಷ್ಟೇ ನೋವಿನ ಸಂಗತಿ. ಆದ್ರೆ ಬಾಬಾ ಸಾಹೇಬನ ಜೊತೆಗೆ ಇರಬೇಕು ಅಂತ ಬಹಳ ಭಾವಿಸಿ ಸದಾಕಾಲ ಸ್ವಾತಂತ್ರ್ಯದ ಕೆಚ್ಚನ್ನ ತನ್ನಲ್ಲಿ ಮನೆ ಮಾಡಿಸಿಕೊಂಡಿದ್ದ ಮತ್ತೊಬ್ಬ ವ್ಯಕ್ತಿ ಗದಗಿನ ಮುಂಡರಗಿಯ ಭೀಮರಾಯ. ಆತ ಕೂಡ ಮಾಮಲೆದಾರಾಗಿ ಬ್ರಿಟಿಷರ ಸೇವೆಯಲ್ಲಿದ್ದವನು. ಆದರೆ ಉರಿತಾ ಇದ್ದಂತ ಸ್ವಾತಂತ್ರ್ಯದ ಕಿಚ್ಚು ಅವನಲ್ಲಿ ಬ್ರಿಟಿಷರಿಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿತು. ಬ್ರಿಟಿಷರು ಅವನ ವರ್ತನೆ ನೋಡಿ ಅವನನ್ನ ಮಾಮಲೆದಾರರ ಕೆಲಸದಿಂದ ಕಿತ್ತಾಕಿದ್ರು. ಆತನ ಸ್ವಾತಂತ್ರ್ಯದ ಕಿಚ್ಚು ತೀವ್ರವಾಯಿತು. ತನ್ನ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಆತ ಒಂದು ಸೈನ್ಯವನ್ನ ಕಟ್ಟಿದ್ದಷ್ಟೇ ಅಲ್ಲದೆ ಕೊಪ್ಪಳದ ಕೋಟೆಯನ್ನು ಕೂಡ ವಶಪಡಿಸಿಕೊಂಡ. ಆವತ್ತಿನ ಮಟ್ಟಿಗೆ ಕೊಪ್ಪಳದ ಕೋಟೆಯನ್ನ ವಶಪಡಿಸಿಕೊಳ್ಳುತ್ತು ಅಂತಂದ್ರೆ ಪೂರ್ಣ ಕರ್ನಾಟಕವನ್ನೇ ವಶಪಡಿಸಿಕೊಂಡಂತೆ ಅಂದ್ರೆ ತಪ್ಪಲ್ಲ. ಆದ್ರೆ ಕೊಪ್ಪಳದ ಕೋಟೆಯನ್ನ ವಶಪಡಿಸಿಕೊಂಡ ಮೇಲೆ ಮುಂಡರಗಿ ಭೀಮರಾಯನ ಶಕ್ತಿ ತೀವ್ರವಾಯಿತು. ಬ್ರಿಟಿಷರಿಗೆ ಮೊದಲು ಕೊಪ್ಪಳದ ಕೋಟೆಯನ್ನ ಮರಳಿ ಪಡಿಬೇಕು ಅನ್ನುವಂತ ಆತುರತೆ ಇತ್ತು. ಹೀಗಾಗಿ ಬಳ್ಳಾರಿಲಿದ್ದಂತ ದೊಡ್ಡ ಸೈನ್ಯವನ್ನ ಕರ್ಕೊಂಡು ಬಂದು ಕೊಪ್ಪಳದ ಕೋಟೆಯ ಮೇಲೆ ದಾಳಿ ಮಾಡಿದ್ರು. ಕೊಪ್ಪಳದ ಕೋಟೆ ಬ್ರಿಟಿಷರ ವಶವಾಗಿ ಹೋಯಿತು. ಮುಂಡರಗಿ ಭೀಮರಾಯ ಕೋಟೆಯೊಳಗೆ ಅಸುನೀಗಿದ. ಈ ರೀತಿ ಕರ್ನಾಟಕದ ಕ್ರಾಂತಿಕಾರಿಗಳೆಲ್ಲ ತಮ್ಮ ರಕ್ತವನ್ನ ನೀರಿನಂತೆ ಈ ನೆಲದ ಮೇಲೆ ಹರಿಸಿದ್ರು. ಸ್ವಾತಂತ್ರ್ಯದ ಕೆಚ್ಚನ್ನ ಜ್ಯೋತಿಯಾಗಿ ತಮ್ಮ ಮನದಲ್ಲಿ ಉರಿಸ್ಕೊಂಡ್ರು. ಈ ರಾಜ್ಯದ ಜನತೆಯಲ್ಲೂ ಕೂಡ ಅದನ್ನು ಹಬ್ಬಿಸಿದ್ರು. ಹೀಗಾಗಿ ದೇಶದಾದ್ಯಂತ ಕ್ರಾಂತಿಯ ವಿಚಾರ ಬಂದಾಗ, ಸಮರದ ವಿಚಾರ ಬಂದಾಗ ಕರ್ನಾಟಕದವರಾಗಿ ನಾವು ಯಾವತ್ತೂ ಹಿಂಜರಿಬೇಕಾದಂತ ಅಗತ್ಯ ಇಲ್ಲ. ಕರ್ನಾಟಕದವರಾಗಿ ನಮ್ಗೆ ಯಾವತ್ತಿಗೂ ನೋವಾಗಬೇಕಾದಂತ ಅಗತ್ಯ ಇಲ್ಲ. ಕರ್ನಾಟಕದ ವೀರ ಪುರುಷರು ಕೂಡ ಈ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನಗೈದಿದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ. ಬರೀ 1857ರ ಸ್ವಾತಂತ್ರ್ಯ ಸಂಗ್ರಾಮ ಅಷ್ಟೇ ಅಲ್ಲ, ಆನಂತರ ಗಾಂಧೀಜಿ ಈ ದೇಶಕ್ಕೆ ಬಂದ್ರಲ್ಲ, ಆಗ ಸತ್ಯಾಗ್ರಹ ಕೂಡ ಈ ದೇಶದಲ್ಲಿ ತೀವ್ರವಾಗಿ ಮೈಗೂಡಿಸಿಕೊಂಡಿತ್ತು. ನಾವು ಒಂದು ವಿಚಾರವನ್ನ ಗಮನಿಸಬೇಕು. ಕರ್ನಾಟಕದಲ್ಲಿ ಆಗೆಲ್ಲ 3 ಭಾಗಗಳಿದ್ವು. ಧಾರವಾಡ ಮಹಾರಾಷ್ಟ್ರದ ಪ್ರಭಾವಕ್ಕೆ ಒಳಗಾದಂತ ಭಾಗ, ಮಂಗಳೂರು ಚೆನ್ನೈನ ಪ್ರಭಾವಕ್ಕೆ ಅಂದ್ರೆ ಆಗಿನ ಮದ್ರಾಸಿನ ಪ್ರಭಾವಕ್ಕೆ ಒಳಗಾದಂತ ಭಾಗ, ಇನ್ನು ಬೆಂಗಳೂರು ಸಂಸ್ಥಾನದ ಪ್ರಭಾವಕ್ಕೆ ಒಳಗಾಗಿರುವಂತ ಭಾಗ. ಹೀಗೆ 3 ಭಾಗಗಳನ್ನ ಕರ್ನಾಟಕ ಒಳಗೊಂಡಿತ್ತು. ಯಾವುದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಗಲಾಟೆ ಆದ್ರೆ ಅದರ ಪ್ರತಿಬಿಂಬ ಧಾರವಾಡದಲ್ಲಿ ಕಂಡು ಬರ್ತಾ ಇತ್ತು. ದಕ್ಷಿಣದ ಮದ್ರಾಸ್ನಲ್ಲಿ ಗಲಾಟೆ ಆದ್ರೆ ಅದರ ಪ್ರತಿಬಿಂಬ ಮಂಗಳೂರಿನಲ್ಲಿ ಕಂಡು ಬರ್ತಾ ಇತ್ತು. ಇನ್ನು ಬೆಂಗಳೂರು ಕೂಡ ಮೈಸೂರನ್ನು ಒಳಗೊಂಡಂತೆ ಸದಾಕಾಲ ಈ ತರದ ಚಟುವಟಿಕೆಗಳಲ್ಲಿ ಭಾಗಿಯಾಗಿತ್ತು. ಹೀಗೆ 3 ಭಾಗಗಳಾಗಿದ್ರಿಂದ ನಮಗೆ ಒಟ್ಟಾರೆಯಾಗಿ ಅಂಶಗಳು ಸಿಗದೆ ಹೋದ್ರೂ ಗಾಂಧೀಜಿ ಬಂದ ನಂತರ ಸತ್ಯಾಗ್ರಹದ ಕಾರಣದಿಂದಾಗಿ 3 ಭಾಗಗಳು ಒಟ್ಟಾಗಿ ಕರ್ನಾಟಕದ ದೃಷ್ಟಿಯಿಂದ ರಾಷ್ಟ್ರಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಹೋರಾಟ ಮಾಡಿದ್ದನ್ನ ನಾವು ಗಮನಿಸಬಹುದು. ಬೆಂಗಳೂರಿಗೆ ತೀರಾ ಹತ್ತಿರದಲ್ಲಿರುವಂತ ವಿದುರಾಶ್ವತ್ಥ, ಗೌರಿಬಿದನೂರಿನ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿರುವಂತ ಆ ಗ್ರಾಮ, ಗೌರಿಬಿದನೂರಿನಿಗೆ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಗ್ರಾಮ ಪೌರಾಣಿಕ ಮಹತಿಯನ್ನು ಪಡ್ಕೊಂಡಿರುವಂತದ್ದು. ವಿದುರ ಬಂದು ಅಲ್ಲೊಂದು ಅಶ್ವತ್ಥದ ಸಸಿಯನ್ನ ನೆಟ್ಟ, ಅದು ದೊಡ್ಡ ಮರವಾಗಿ ಬೆಳೆದಿದೆ, ಹೀಗಾಗಿ ವಿದುರಾಶ್ವತ್ಥ ಅಂತ ಅದನ್ನು ಕರೀತಾರೆ ಅಂತ ಹೇಳ್ತಾರಾದ್ರೂ ಈ ವಿದುರಾಶ್ವತ್ಥ ಕರ್ನಾಟಕದ ಪಾಲಿನ ಜಲಿಯನ್ ವಾಲಾಬಾಗ್ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು. ವಿದುರಾಶ್ವತ್ಥದ ಆ ಮಂದಿರದ ಹಿಂದೆ ಇರುವಂತ ಒಂದು ಭಾಗ ಸಂತೆಗೆ ಹೆಸರಾಗಿರುವಂತ ಭಾಗ. ಆ ಸಂತೆಯಲ್ಲಿ ಜನ ಅವತ್ತೊಂದಿನ ಸಭೆ ನಡೆಸಬೇಕು ಅಂತ ಸೇರ್ಕೊಂಡಿದ್ದಾಗ ಅಲ್ಲಿದ್ದಂತ ಬ್ರಿಟಿಷ್ ಅಧಿಕಾರಿ ಸುತ್ತುವರೆದು ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರ ಮೇಲೆ ಗುಂಡಿನ ದಾಳಿ ಮಾಡ್ದ. 12
12 ಜನ ಆ ಗುಂಡಿನ ದಾಳಿಯಲ್ಲಿ ತೀರ್ಕೊಂಡ್ರು. ಇವತ್ತಿಗೂ ಕೂಡ ಅವರ ನೆನಪಿಗೋಸ್ಕರ ಅಲ್ಲೊಂದು ಫಲಕವನ್ನು ನೆಟ್ಟಿದ್ದಾರೆ, ಅಲ್ಲೊಂದು ಸ್ಮಾರಕದ ನಿರ್ಮಾಣ ಆಗಿದೆ. ನಾವೆಲ್ಲರೂ ತೀರ್ಥಕ್ಷೇತ್ರದಂತೆ ವಿದುರಾಶ್ವತ್ಥಕ್ಕೆ ಹೋಗಿ ಬರಬೇಕು. ಹೇಗೆ ಉತ್ತರದಲ್ಲಿ ಜಲಿಯನ್ ವಾಲಾಬಾಗನ್ನ ಜನರು ಸ್ಮರಿಸ್ಕೊಳ್ತಾರೋ ಹಾಗೆ ದಕ್ಷಿಣದಲ್ಲಿರುವಂತ ನಾವು ಈ ನಮ್ಮ ದಕ್ಷಿಣದ ಜಲಿಯನ್ ವಾಲಾಬಾಗ್ ಆಗಿರುವಂತಹ ವಿದುರಾಶ್ವತ್ಥವನ್ನ ಸದಾಕಾಲ ಸ್ಮರಿಸ್ಕೊಳ್ಬೇಕು. ಶಿವಪುರದಲ್ಲಾದಂತಹ ಸತ್ಯಾಗ್ರಹವನ್ನು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ? ಈಸೂರಿನ ಸತ್ಯಾಗ್ರಹದ ಕಾಲದಲ್ಲಾದಂತ ಆ ದಂಗೆಗಳು, ಆ ಗಲಾಟೆಗಳನ್ನು ಕೂಡ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರಿಬಾರದು ಕೂಡ. ಸದಾಕಾಲ ನಮ್ಮ ರಾಜ್ಯವೂ ಕೂಡ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದೆ ಅನ್ನುವಂತ ಆ ಸ್ಮರಣೆ, ಆ ನೆನಪು ನಮಗೆ ಸ್ಫೂರ್ತಿ ಕೊಡ್ತಾ ಇರಬೇಕು. ಓಕೆ, ಓಕೆ, ಒಂದು ನಿಮಿಷ ಸ್ಫೂರ್ತಿ ಕೊಡ್ತಾ ಇರಬೇಕು. ರೆಡಿ? ಹಾ, ಕರ್ನಾಟಕದ ವಿಚಾರವನ್ನ ಕೇಳ್ತಾ ಕೇಳ್ತಾ ನಾವು ಕರ್ನಾಟಕಕ್ಕೆ ಸೀಮಿತರಾಗ್ಬಿಡಬಾರ್ದು, ಮತ್ತೆ ರಾಷ್ಟ್ರಕ್ಕೆ ಮರಳಬೇಕಲ್ವೇ? ನಾವು ಅದಾಗ್ಲೇ HSRA ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿ ಸಂಪೂರ್ಣ ಸಮಾಧಿಯಾಗುವಂತ ಹಂತಕ್ಕೆ ತಲುಪಿದ್ದನ್ನು ನೋಡಿದ್ವಲ್ವೇ? ಯಾವಾಗ ಭಗತ್ ಸಿಂಗ್ನ ಅಂತ್ಯವಾಯ್ತೋ, ಯಾವಾಗ ಚಂದ್ರಶೇಖರ್ ಆಜಾದ್ರ ಅಂತ್ಯ ಆಯ್ತೋ, ಅದಾಗ್ಲೇ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿ ಕೂಡ ಅಂತಿಮ ಹಂತಕ್ಕೆ ಬಂದಿತ್ತು ಅಂತಾನೆ ಹೇಳ್ಬೋದು. ಈಗ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿಯನ್ನ ಮುಂದುವರಿಸಬಲ್ಲಂತ ಶಕ್ತಿ ಇದ್ದಿದ್ದು ಯಶಪಾಲನಿಗೆ ಮಾತ್ರ. ಯಶಪಾಲ್ ಆದಾಗಲೇ ತಾನು ರಷ್ಯಾಕ್ಕೆ ಹೋಗ್ಬೇಕು ಅಂತ ಕನಸು ಕಟ್ಟಿದ್ದ. ಯಾವಾಗ ಎಲ್ಲ ಕ್ರಾಂತಿಕಾರಿಗಳು ಸಿಕ್ಕಿಬಿದ್ದು ಈ ತರದ ಪರಿಸ್ಥಿತಿಗೆ ಒಳಗಾದ್ರೋ ಆತನ ರಷ್ಯಾಕ್ಕೆ ಹೋಗುವಂತ ಕನಸು ಕೂಡ ಮುರಿದು ಬಿತ್ತು. ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕನ್ ಆರ್ಮಿ ಮತ್ತೆ ವೈಭವಿತ ದಿನಗಳನ್ನ ಕಾಣೋದು ಹೆಚ್ಚು ಕಡಿಮೆ ಇಲ್ಲ ಅಂತಾನೆ ಆಗ್ಬಿಡ್ತು. ನಮ್ಮ ರಾಜ್ಯದ ವಿಚಾರದೊಂದಿಗೆ ನಾವು ರಾಷ್ಟ್ರದ ವಿಚಾರ ತಳಕು ಹಾಕಬೇಕಾದ್ರೆ ನಿಜಕ್ಕೂ ಈ ದೇಶದ ಯಾವ ರಾಜ್ಯಕ್ಕೂ ಇಲ್ಲದೆ ಇರುವಂತಹ ಒಂದು ಹೆಮ್ಮೆ ನಮಗಿದೆ. ಈ ರಾಜ್ಯದ ನಾಡಗೀತೆ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಕುವೆಂಪು ಅವರು ಬರೆದಿರುವಂತಹ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ನೋಡಿ, ನಾವು ಮೊದಲು ಭಾರತವನ್ನ ಹೇಳ್ತಾ ಆ ತಾಯಿಯ ಮಗಳು ನಮ್ಮ ಕರ್ನಾಟಕ ಮಾತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಈ ತರದ ಭಾವ ಇದ್ದಿದ್ರಿಂದಾನೇ ರಾಜ್ಯಕ್ಕೆ ಬಂದ್ರು ಈ ರಾಜ್ಯದಿಂದ ರಾಷ್ಟ್ರಕ್ಕೆ ವಿಸ್ತಾರ ಆಗುವಂತ ಶಕ್ತಿ ನಮ್ಗೆಲ್ರಿಗೂ ಇದೆ ಅಂತ ಹೆಮ್ಮೆ ನಮಗಿದೆ. ಈ ಹೆಮ್ಮೆಯೊಂದಿಗೆ ನಾವಿವತ್ತು ಸುಭಾಷ್ ಚಂದ್ರ ಬೋಸರ ಜೀವನದ ಒಂದಷ್ಟು ಆರಂಭದ ದಿನಗಳನ್ನ ಮೆಲುಕು ಹಾಕುವಂತ ಪ್ರಯತ್ನ ಮಾಡೋಣ. ಸುಭಾಷ್ ಚಂದ್ರ ಬೋಸರು 1897 ಜನವರಿ 23ರಂದು ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದವರು. ಇವರ ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ. ಚಿಕ್ಕಂದಿನಿಂದಲೂ ಸುಭಾಷ್ ಚಂದ್ರ ಬೋಸರು ತೀಕ್ಷ್ಣಮತಿ, ಮಾತು ಕಡಿಮೆ ಆಡ್ತಾ ಇದ್ರು, ಕೆಲಸ ಜಾಸ್ತಿ ಮಾಡ್ತಾ ಇದ್ರು. ಚಿಕ್ಕಂದಲ್ಲೇ ಇವ್ರ ತಂದೆ ಇವರನ್ನೊಂದು ಮಿಷನರಿ ಶಾಲೆಗೆ ಸೇರಿಸಿದ್ರು. ಮಿಷನರಿ ಶಾಲೆಗೆ ಹೋದಂತ ಸುಭಾಷ್ ಚಂದ್ರ ಬೋಸರಿಗೆ ಆರಂಭದಿಂದಲೂ ಉಸಿರು ಕಟ್ಟೋ ವಾತಾವರಣ. ಯಾಕೆಂದ್ರೆ ಅಲ್ಲಿ ಭಾರತೀಯ ಸಂಪ್ರದಾಯದ ಶಿಕ್ಷಣ ಖಂಡಿತವಾಗಿಯೂ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸರೇ ಒಂದ್ಸಲ ಈ ವಿಚಾರವಾಗಿ ಮಾತಾಡ್ತಾ, ನಾವು ಈ ಶಾಲೆಗಳಲ್ಲಿ ಗಜಹ ಗಜೌ ಗಜಾಹ ಅನ್ನೋ ಪದವನ್ನ ಕಲಿಯೋಕ್ಕಿಂತ ಹೆಚ್ಚಾಗಿ ಲ್ಯಾಟಿನ್ನಿನ ಬೋನಸ್ ಬೋನಾ ಬೋನಮ್ ಅನ್ನೋದನ್ನ ಕಲಿತೀವಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಅವ್ರು ಹೇಳ್ತಾರೆ, ನಾವು ಈ ಶಾಲೆಗಳಲ್ಲಿ ಸಂಗೀತ ಕಲಿಬೇಕು ಅಂದ್ರೆ ಸರಿಗಮಪ ಕಲಿಯೋಕ್ಕಿಂತ ಮುಂಚೆ ದೋರೆ ಮೀಫಾ ಅನ್ನುವಂತ ಪಾಶ್ಚಿಮಾತ್ಯರ ಸಂಗೀತವನ್ನ ಕಲಿತೀವಿ, ಇದರಲ್ಲಿ ಭಾರತೀಯತೆ ಅಂಶ ಏನೂ ಇಲ್ಲ ಅಂತ ಆನಂತರ ನೊಂದುಕೊಂಡು ಸುಭಾಷರು ಹೇಳಿದ್ದುಂಟು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಎಚ್ಚರಿಕೆ ಇಡಬೇಕು. ಎಲ್ಲಿ ಭಾರತೀಯತೆಯ ಪ್ರತಿಬಿಂಬವಾಗುತ್ತೋ, ಎಲ್ಲಿ ಭಾರತೀಯತೆಯ ಸಂಸ್ಕಾರ ಶಿಕ್ಷಣ ದೊರೆಯುತ್ತೋ ಅಂಥ ಶಾಲೆಗಳಿಗೆ ಕಳಿಸ್ಬೇಕು. ಯಾವ ಶಾಲೆಗಳಲ್ಲಿ ಭಾರತೀಯತೆ ಸಿಗೋದಿಲ್ವೋ ಅಂಥ ಶಾಲೆಗಳಿಗೆ ಹೋದ್ರೆ ಏನೂ ಉಪಯೋಗ ಇಲ್ಲ ಅಂತ. ಈ ಮಾತನ್ನು ಹೇಳಬೇಕಾದ್ರೆ ಒಂದು ವಿಚಾರನ ಹೇಳಬೇಕು. ಬೆಂಗಳೂರಿನ ಒಂದು ಶಾಲೆಯಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಆಗಸ್ಟ್ 15ನೇ ತಾರೀಕು ಆ ಶಾಲೆಯ ಜನ ಆಗಸ್ಟ್ 15ನೇ ತಾರೀಕು ನಾವು ಫ್ಲಾಗ್ ಹಾಯ್ಸ್ಟ್ ಮಾಡೋಲ್ಲ ಅಂತ ಆ ಶಾಲೆಯ ಆಡಳಿತ ವರ್ಗದವ್ರು ಹೇಳಿದ್ರಂತೆ. ಯಾಕೆ ಹೇಳಿದ್ರು ಅಂತಂದ್ರೆ, ಇವತ್ತು ನಾವು ನಮ್ಮ ಮಕ್ಕಳಿಗೆ ರಜಾ ಕೊಟ್ಬಿಡ್ತೀವಿ, ನಮ್ಮ ಮಕ್ಕಳು ಓದ್ಕೊಳ್ಳಿ, ಅದಕ್ಕೋಸ್ಕರ ಫ್ಲಾಗ್ ಹಾಯ್ಸ್ಟ್ ಮಾಡಲ್ಲ ಅಂತ. ಇಂಥ ಶಾಲೆಗಳು ನಮ್ಮ ಮಕ್ಕಳಿಗೆ ರಾಷ್ಟ್ರೀಯತೆಯನ್ನು ಬೋಧಿಸ್ಲಿಕ್ಕೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆ ನನ್ನನ್ನು ಸದಾಕಾಲ ಕಾಡ್ತಾ ಇರುತ್ತೆ. ಅಂತ ಶಾಲೆಗಳ ಮಕ್ಕಳನ್ನು ಕಳಿಸೋದು ಕೂಡ ಅಷ್ಟೇ ಅಪಾಯಕಾರಿ.
ಸ್ವಲ್ಪ ನೆನಪಿಸ್ಕೊಳ್ಳಿ. ವಂದೇ ಮಾತರಂ ಆಂದೋಲನ ನಡೀತಾ ಇರಬೇಕಾದ್ರೆ ರಂಗಾಪುರ ಅನ್ನುವಂತ ಒಂದು ಹಳ್ಳಿಯ ಶಾಲೆಯ ಮಕ್ಕಳು ಮೇಷ್ಟ್ರು ಬರೋಕ್ಕಿಂತ ಮುಂಚೆ, ಪ್ರಿನ್ಸಿಪಲ್ರು ಬರೋಕ್ಕಿಂತ ಮುಂಚೆ ಸಾಲಾಗಿ ನಿಂತು ವಂದೇ ಮಾತರಂ ಹಾಡಿದ್ರು. ಪ್ರಿನ್ಸಿಪಲ್ರಿಗೆ ಕೋಪ ಬಂತು. ವಂದೇ ಮಾತರಂ ಹಾಡಿದ ಮಕ್ಕಳೆಲ್ಲ 5 ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿದ್ರು. ಮಕ್ಕಳೇನೋ ವಂದೇ ಮಾತರಂ ಹುಮ್ಮಸ್ಸಿನಿಂದ ಹಾರಿದ್ರು. ಆದ್ರೆ ಯಾವಾಗ 5 ರೂಪಾಯಿ ದಂಡ ಕಟ್ಟಬೇಕು ಅಂತ ಗೊತ್ತಾಯ್ತೋ ಅವರೆಲ್ಲ ಮನೆಗೆ ಓಡಿದ್ರು. ಅಪ್ಪನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ರು. ಎಲ್ಲ ಪೋಷಕರು ಯಾಕೆ ತಲೆ ತಗ್ಗಿಸಿದ್ದೀರಾ ಅಂತ ಕೇಳಿದಾಗ ವಿಚಾರ ಹೊರಗೆ ಬಂತು. ಆಗ ಆ ಪೋಷಕರೆಲ್ಲ ಹೇಳ್ತಾರೆ, ನೀವು 5 ರೂಪಾಯಿ ದಂಡ ಕಟ್ಟಬೇಕಾಗಿಲ್ಲ, ನೀವೆಲ್ಲರೂ ಈ ರಾಷ್ಟ್ರದ ಗೀತೆ ಹಾಡಿದ್ದೀರಾ, ಈ ರಾಷ್ಟ್ರದ ಗಾನ ಹಾಡಿದ್ದೀರಾ, ಈ ರಾಷ್ಟ್ರವನ್ನ ಮೈ ಮರೆತು ನೀವೆಲ್ಲರೂ ಸ್ತುತಿಸಿದ್ದೀರಾ, ನೀವು ದಂಡ ಕಟ್ಟಬೇಕಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಮಾತನ್ನ ನಾವು ಹೇಳ್ತೀವಿ, ಅಂದ್ರೆ ನೀವು ಯಾರು ಇನ್ಮೇಲಿಂದ ಆ ಶಾಲೆಗೆ ಹೋಗುವಂತ ಅಗತ್ಯವೇ ಇಲ್ಲ ಅಂತ. ಹಾಗೆ ಹೇಳಿದ್ರು ಸುಮ್ಮನಾಗ್ಲಿಲ್ಲ. ಒಂದು ಶಾಲೆಯನ್ನ ತಾವೇ ಶುರು ಮಾಡಿ ಭಾರತೀಯ ಶಿಕ್ಷಣ ಕೊಡಬಲ್ಲಂತ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತೀವಿ ಅಂತ ನಿರ್ಧಾರ ಮಾಡಿದ್ರು. ಅದರ ಪರಿಣಾಮವಾಗಿ ದೇಶದಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ನಿರ್ಮಾಣವಾಯಿತು. ಅದು ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ನಿರ್ಮಾಣ ಆಯಿತು. ಅದಕ್ಕೆ ಅರವಿಂದರ ಕೃಪಾ ಕಟಾಕ್ಷವೂ ಕೂಡ ದೊರೆಯಿತು. ಎಂತ ಅದ್ಭುತವಾದ ವಿಚಾರಕ್ಕೆ ಒಂದು ವಿಚಾರ ನಾಂದಿ ಹಾಡ್ತು ಅನ್ನೋದನ್ನ ನಾವೆಲ್ಲರೂ ಸ್ಮರಿಸ್ಕೊಳ್ಬೇಕು. ಹೀಗಿರ್ಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನ ಯಾವ್ದಾವ್ದೋ ಶಾಲೆಗೆ ಕಳಿಸಿ ಆ ಶಾಲೆಯಲ್ಲಿ ಬೆಳೆದು ಬಂದಂತ ಮಕ್ಕಳು ಈ ರಾಷ್ಟ್ರವನ್ನ ಪ್ರೀತಿಸುವಂತ ಹಂತವನ್ನ ಮೀರ್ತಾರೆ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನನ್ನ ಜೊತೆ ಓದ್ತಿದ್ದಂತ ಒಬ್ಬ ಹುಡುಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇವತ್ತು ದೊಡ್ಡ ಇಂಜಿನಿಯರ್ ಆಗಿದ್ದಾನೆ. ಆತ ಹಿಂದೆ ಸುಮಾರು 3-4 ವರ್ಷಗಳ ನಂತರ ಒಮ್ಮೆ ಬೆಂಗಳೂರಿಗೆ ಬಂದಿದ್ದ. ಅವನನ್ನು ಭೇಟಿ ಮಾಡಬೇಕು ಅಂತ ತೀವ್ರವಾಗಿ ಆಸೆ ಪಟ್ಟು ಹೋದ್ರೆ 2 ದಿನಗಳಲ್ಲಿ ಆತ ಸ್ವಿಟ್ಜರ್ಲ್ಯಾಂಡಿಗೆ ಮರಳಿಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ, ನನಗೆ ಡರ್ಟಿ ಬೆಂಗಳೂರನ್ನ ಕಂಡ್ರೆ ಅಸಹ್ಯ ಅನ್ಸುತ್ತೆ, ಆ ಬೆಂಗಳೂರಿನ ಟ್ರಾಫಿಕ್ ನೋಡಿದ್ರೆ ಬಹಳ ನೋವಾಗುತ್ತೆ, ನನಗೆ ತೀರಾ ಕೆಟ್ಟದಾಗಿದೆ ಬೆಂಗಳೂರು, ಇದನ್ನ ನೋಡಿದಾಗ ನಮ್ಮ ಸ್ವಿಟ್ಜರ್ಲ್ಯಾಂಡೇ ಸುಂದರ ಅಂತ ಅನ್ಸುತ್ತೆ ಅಂತ. ತನ್ನ ಜೀವಿತಾವಧಿಯ 25 ವರ್ಷಗಳ ಅತ್ಯಂತ ಪ್ರಮುಖವಾದ 25 ವರ್ಷಗಳ ಜೀವನವನ್ನ ಇದೇ ಬೆಂಗಳೂರಲ್ಲಿ ಕಳೆದಂತ ಹುಡುಗ ಅವನು. ಅವನನ್ನು ಓದಿಸ್ಬೇಕು ಅಂತ ಮೆರಿಟ್ ಸೀಟ್ ಅವನಿಗೆ ಸಿಕ್ಕಿದಾಗ ಸರ್ಕಾರ ಅವನಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದು ಕೂಡ ಅವನು ಮರ್ತಾ ಇವತ್ತು ನನ್ನ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾನೆ. ಸ್ವಿಟ್ಜರ್ಲ್ಯಾಂಡ್ ಇಂದ ಭಾರತಕ್ಕೆ ಬಂದಾಗ ಡರ್ಟಿ ಬೆಂಗಳೂರು ಅಂತ ಅವನಿಗೆ ಅನ್ಸುತ್ತೆ. ಇಂಥ ಶಿಕ್ಷಣ ಪಡ್ಕೊಳ್ಳೋದಾದ್ರೆ ಅಂತ ಶಿಕ್ಷಣ ಯಾಕೆ ಅನ್ನೋ ಪ್ರಶ್ನೆ ಕೂಡ ನಮ್ಮೆಲ್ಲರನ್ನು ಸದಾಕಾಲ ಕಾಡುತ್ತೆ. ಸುಭಾಷ್ ಚಂದ್ರ ಬೋಸರು ಬಹಳ ಹಿಂದೆನೆ ಹೇಳಿದ್ರು, ಯಾವ ಶಾಲೆಯಲ್ಲಿ ಭಾರತೀಯ ಶಿಕ್ಷಣ ಸಿಗುತ್ತೋ, ಯಾವ ಶಾಲೆಯಲ್ಲಿ ರಾಷ್ಟ್ರೀಯತೆಯ ಅಂಶಗಳಿರುತ್ತವೋ, ಯಾವ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನ ಚೆನ್ನಾಗಿ ಹೇಳ್ಕೊಡ್ಲಾಗುತ್ತೋ ಅಂತ ಶಾಲೆ ಮಕ್ಕಳಿಗೆ ಸಿಗಬೇಕು ಅಂತ. ಸುಭಾಷ್ ಚಂದ್ರ ಬೋಸರು ಆರಂಭದಲ್ಲಿ ಈ ರೀತಿಯ ಶಾಲೆಯಲ್ಲಿ ಓದಿದ್ರಾದ್ರೂ ಅಲ್ಲೂ ಕೂಡ ಅವರು ತಮ್ಮ ಭಾರತೀಯತೆಯ ಭಾವವನ್ನ ಮನೆಯಿಂದ ಪಡ್ಕೊಳ್ಳೋದನ್ನು ಮರಿಲಿಲ್ಲ. ಸದಾಕಾಲ ಅವ್ರ ತಾಯಿ ಹೇಳ್ತಿದ್ದಂತ ಕಥೆಗಳು, ಋಷಿ ಮುನಿಗಳ ಕಥೆಗಳು ಅವರನ್ನು ಯಾವಾಗ್ಲೂ ರಾಷ್ಟ್ರೀಯತೆಗೆ ಬದ್ಧವಾಗಿ ನಿಲ್ಲಿಸ್ತಾ ಇದ್ವು. ಮುಂದೆ ಅವರು ಕಟಕ್ನ ರಾವಿನ್ಶಾ ಕಾಲೇಜಿಯೇಟ್ ನ ಭಾಗಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿ ಮೆಟ್ರಿಕ್ಯುಲೇಷನ್ ಓದ್ಬೇಕಾದ್ರೆ ಅವರಿಗೊಬ್ಬ ಶಿಕ್ಷಕರು ಸಿಕ್ಕಿದ್ರು. ಅವರ ಹೆಸರು ಬೇಣಿ ಮಾಧವ್ ದಾಸ್ ಅಂತ. ಸುಭಾಷ್ ಚಂದ್ರ ಬೋಸರು ತಮ್ಮ ಜೀವನದುದ್ದಕ್ಕೂ 2 ವ್ಯಕ್ತಿಗಳನ್ನು ಬಹಳ ನೆನಪಿಸ್ಕೊಳ್ತಾರೆ. ಒಬ್ರು ಬೇಣಿ ಮಾಧವ್ ದಾಸರಾದ್ರೆ ಮತ್ತೊಬ್ರು ಸ್ವಾಮಿ ವಿವೇಕಾನಂದರು. ಅವರು ತುಂಬಾ ಸ್ಫೂರ್ತಿಯುತರಾಗಿ ಹೇಳ್ತಾರೆ, ಬೇಣಿ ಮಾಧವ್ ದಾಸರು ನನ್ನಲ್ಲಿ ನೈತಿಕ ಅಂಶಗಳನ್ನ ಬಿತ್ತಿದ್ರು, ಬೇಣಿ ಮಾಧವ್ ದಾಸರು ನನ್ನಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ಬಿತ್ತಿದ್ರು, ವಿವೇಕಾನಂದರು ನಾನು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂತ ದಾರಿಯನ್ನು ನನಗೆ ತೋರಿಸಿದ್ರು ಅಂತ. ಒಬ್ಬ ಶಿಕ್ಷಕ ಒಬ್ಬ ವ್ಯಕ್ತಿಯ ಬದುಕನ್ನ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಬೇಣಿ ಮಾಧವ್ ದಾಸರೇ ಸಾಕ್ಷಿ. ಇಂಥ ಬೇಣಿ ಮಾಧವ್ ದಾಸರ ಶಿಷ್ಯನಾಗಿ ಬೆಳೆದಂತ ಸುಭಾಷ್ ಚಂದ್ರ ಬೋಸರು ಮೆಟ್ರಿಕ್ಯುಲೇಷನ್ ನಲ್ಲಿ ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕ್ ಅನ್ನ ಪಡ್ಕೊಂಡು ಪಾಸ್ ಆದ್ರು. ಅತ್ಯಂತ ಬುದ್ಧಿಮತ್ತೆಯ ಸುಭಾಷ್ ಬೋಸರಿಗೆ ಮುಂದೆ ಯಾವುದೇ ಕಾಲೇಜಿನಲ್ಲಿ ಸೀಟ್ ಸಿಗೋದು ಬಹಳ ಕಷ್ಟವೇನೂ ಆಗ್ಲಿಲ್ಲ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವವನ್ನ ಸ್ವಲ್ಪ ಗಮನಿಸಬೇಕು. ಸುಭಾಷ್ ಚಂದ್ರ ಬೋಸರು ಮನೆಗೆ ಬಂದವರು ಸದಾಕಾಲ ಮಲ್ಕೊಳ್ಬೇಕಾದ್ರೆ ಬರೀ ಚಾಪೆನ ಹಾಸ್ಕೊಂಡು ಮಲ್ಕೊಳ್ತಿದ್ರಂತೆ. ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ತುಂಬಾ ಚಳಿ ಆಗತ್ತೆ ಕಣೋ, ಹಾಸಿಗೆ ಹಾಸ್ಕೋ ಅಥವಾ ಚಾಪೆ ಮೇಲೆ ಏನಾದ್ರೂ ಬೆಡ್ಶೀಟ್ ಥರದನ್ನ ಹಾಕೋ ಅಂತ. ಸುಭಾಷ್ ಚಂದ್ರ ಬೋಸರು ಕೂಡ್ಲೆ, ಅಮ್ಮ ಚಿಕ್ಕನ್ ಮೇಲೆ ನೀನೇ ಹೇಳ್ತಿದ್ಯಲ್ಲ ನಮ್ ಋಷಿ ಮುನಿಗಳು ಹಾಗಿದ್ರು ಹೀಗಿದ್ರು ಅಂತ. ಅವ್ರು ಸದಾಕಾಲ ಹುಲ್ಲಿನ ಮೇಲೆ ಮಲಗ್ತಿದ್ರಲ್ವಮ್ಮ, ಅವ್ರು ಹುಲ್ಲಿನ ಮೇಲೆ ಮಲಗ್ತಿರ್ಬೇಕಾದ್ರೆ ನನಗೆ ಚಾಪೆ ಮೇಲೆ ಮಲ್ಕೊಳ್ಳಿಕ್ಕೆ ಏನ್ ಕಷ್ಟ ಅನ್ನುವಂತ ಆದರ್ಶದ ಬಿಂದುಗಳನ್ನ ತಾಯಿ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಂಥವ್ರು ಸುಭಾಷ್ ಚಂದ್ರ ಬೋಸರು. ಸುಭಾಷ್ ಚಂದ್ರ ಬೋಸರನ್ನ ಕಾಲೇಜಿಗೆ ಸೇರಿಸಲಾಯ್ತು. ಸುಭಾಷ್ ಚಂದ್ರ ಬೋಸರಿಗೆ ಕಾಲೇಜಿನಲ್ಲಿ ಮತ್ತೆ ಬ್ರಿಟಿಷ್ ವಾತಾವರಣ. ಈ ಬ್ರಿಟಿಷ್ ವಾತಾವರಣವನ್ನ ನಿರ್ಮಾಣ ಮಾಡೋದ್ರಲ್ಲಿ EF ಓಟನ್ ಅಂತ ಒಬ್ಬ ಶಿಕ್ಷಕ ಸದಾಕಾಲ ಹಾತೊರಿತಾ ಇದ್ದ. ಅವನಿಗೆ ಭಾರತೀಯ ಮಕ್ಕಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅದರಲ್ಲೂ ಭಾರತೀಯತೆಯ ಪ್ರತಿಬಿಂಬವಾಗಿರುವಂತಹ ಸುಭಾಷ್ ಚಂದ್ರ ಬೋಸರನ್ನ ಕಂಡ್ರೆ ಅವನಿಗೆ ಯಾವಾಗ್ಲೂ ಅಲರ್ಜಿ.
ಸುಭಾಷ್ ಚಂದ್ರ ಬೋಸರು ಏನು ಕಡಿಮೆಯವರಲ್ಲ, ಆಗ್ಲೇ ನಾಯಕತ್ವದ ಗುಣಗಳು ಅವರಿಗೆ ಮೈಗೂಡಿದ್ವು. ತಮ್ಮ ಓರಗಿಯ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಅದೊಮ್ಮೆ ದೊಡ್ಡ ಸ್ಟ್ರೈಕ್ ಮಾಡಿದ್ರು, ದೊಡ್ಡ ಚಳುವಳಿನೇ ಮಾಡಿದ್ರು. ಈ ಎಫ್ ವೋಟನ್ ಭಾರತವನ್ನ ಸದಾಕಾಲ ಬೈತಿರ್ತಾನೆ, ಭಾರತೀಯ ಸಂಸ್ಕೃತಿಯನ್ನು ಬೈತಿರ್ತಾನೆ, ಇವನು ಕ್ಷಮೆ ಕೇಳಬೇಕು ಅಂತ ಯಾವ ಪರಿ ಚಳವಳಿ ಮಾಡಿದ್ರು ಅಂತಂದ್ರೆ ಪ್ರಿನ್ಸಿಪಲ್ರು ವೋಟನ್ರನ್ನ ಕರೆದು ನೀವು ಕ್ಷಮೆ ಕೇಳಿ ಅಂತ ಕೇಳಬೇಕಾದಂತ ಪರಿಸ್ಥಿತಿ ಬಂತು. ಎಫ್ ವೋಟನ್ರು ಕತ್ತಿ ಮಸಿತಾನೆ ಇದ್ರು. ಯಾವತ್ತಾದ್ರೂ ಒಂದಿನ ಈ ಸುಭಾಷ್ ಚಂದ್ರ ಬೋಸರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ. ಅದೊಂದಿನ ಒಳ್ಳೆ ಸಮಯ ಕೂಡ ಬಂದ್ಬಿಡ್ತು. ಒಂದಷ್ಟು ವಿದ್ಯಾರ್ಥಿಗಳು ಓಟನ್ ಸಾಹೇಬರ ಮೇಲೆ ಕೋಪಗೊಂಡು ಓಟನ್ ಸಾಹೇಬರಿಗೆ ಶಾಲೆಯ ಎದುರಿಗೆ 4 ಚೆನ್ನಾಗಿ ಬಡಿದ್ರು. ಬಡಿಯುವಂತ ವಿದ್ಯಾರ್ಥಿಗಳ ಸಾಲಲ್ಲಿ ಸುಭಾಷ್ ಚಂದ್ರ ಬೋಸರು ಇಲ್ಲದೆ ಹೋದ್ರು ಪಕ್ಕದಲ್ಲಿ ನಿಂತ್ಕೊಂಡು ಈ ಘಟನೆ ನೋಡ್ಕೊಂಡು ಸುಮ್ಮನೆ ನಿಂತಿದ್ರು. ಓಟನ್ ಸಾಹೇಬ ನೇರವಾಗಿ ಪ್ರಿನ್ಸಿಪಲ್ ಹತ್ರ ಹೋಗಿ ನನಗೆ ಹೊಡೆದವನೇ ಸುಭಾಷ್ ಚಂದ್ರ ಬೋಸ್ ಅನ್ನೋ ಕಂಪ್ಲೇಂಟ್ ಕೊಟ್ರು. ಅದು ಸಾಬೀತು ಕೂಡ ಆಗೋಯ್ತು. ಪಾಪ ಸುಭಾಷ್ ಚಂದ್ರ ಬೋಸರು ಈ ಕಾರ್ಯದಲ್ಲಿ ಭಾಗವಹಿಸಿಯೇ ಇರಲಿಲ್ಲ. ಆದ್ರೆ ದೂರದಲ್ಲಿ ನಿಂತು ನೋಡಿದ್ರಲ್ಲ, ಹೀಗಾಗಿ ಅವರೇ ಎಲ್ಲ ನಿರ್ದೇಶನ ಮಾಡಿದ್ದಿರ್ಬೋದು ಅಂತ ತಿಳ್ಕೊಂಡು ಅವರನ್ನ ಕಾಲೇಜಿಂದ ಉಚ್ಚಾಟಿಸಲಾಯಿತು. ಸುಭಾಷ್ ಚಂದ್ರ ಬೋಸರಿಗೆ ಪ್ರೀತಿ ಆಯಿತು. ಸುಭಾಷ್ ಚಂದ್ರ ಬೋಸರು ಕ್ಷಮೆಯ ಒಂದು ಮಾತನ್ನು ಕೇಳಿದ್ರೂ ಸಾಕಾಗಿತ್ತು. ನಾನು ಈ ಕೆಲಸ ಮಾಡಿದ ತಪ್ಪೋ ಅಥವಾ ಈ ಹುಡುಗರು ಈ ಕೆಲಸ ಮಾಡಿದ ತಪ್ಪು ಅಂತ ಹುಡುಗರನ್ನ ಖಂಡಿಸಿದ್ರು, ಅವರನ್ನ ಮತ್ತೆ ಕಾಲೇಜಿಗೆ ಸೇರಿಸ್ಕೊಳ್ತೀನಿ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ನಾನಂತೂ ಈ ಕೆಲಸ ಮಾಡಲಿಲ್ಲ, ಹೀಗಾಗಿ ನಾನು ಕ್ಷಮೆ ಕೇಳಲ್ಲ. ಇನ್ನು ಹುಡುಗರು ಆ ತಪ್ಪನ್ನು ಮಾಡಿದ್ದು ತಪ್ಪೋ ಸರಿನೋ ನಾನು ಹೇಳಲಿಕ್ಕೆ ನಾನು ಯಾರು, ನಾನು ಅದನ್ನು ಹೇಳೋದಿಲ್ಲ ಅಂದ್ಬಿಟ್ರು. ಪರಿಣಾಮವಾಗಿ ಸುಭಾಷ್ ಚಂದ್ರ ಬೋಸರು ಮನೆಗೆ ಬಂದು ಕೂತ್ಕೊಳ್ಬೇಕಾಯ್ತು. ಅವರಣ್ಣ ಶರತ್ ಚಂದ್ರ ಬೋಸ್ ಅವರನ್ನ ಮತ್ತೊಂದು ಶಾಲೆಗೆ ಸೇರಿಸಿ, ಮತ್ತೊಂದು ಕಾಲೇಜಿಗೆ ಸೇರಿಸಿ ಅಲ್ಲಿ ಅವರ ಅಧ್ಯಯನ ಮುಂದುವರಿಸುವಂತೆ ಮಾಡಿದ್ರು. ಸುಭಾಷ್ ಚಂದ್ರ ಬೋಸರಿಗೆ 17 ವರ್ಷ ಆಗಿದ್ದಿರಬಹುದು. ಅವರು ಇದ್ದಕ್ಕಿದ್ದಂತೆ ಅದೊಂದಿನ ಮನೆ ಬಿಟ್ಟು ಹೊರಟ್ಬಿಟ್ರು. ಯಾಕೆ ಈ ಮಾತನ್ನ ಇಲ್ಲಿ ಹೇಳಬೇಕು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರ ಮನಸ್ಸಿನೊಳಗೆ ಹುದುಗಿದ್ದಂತ ಆ ರಾಷ್ಟ್ರೀಯ ಭಾವನೆಯನ್ನ ಜಾಗೃತಗೊಳಿಸುವಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿ ಎಷ್ಟು ಸಹಕಾರವಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಮನೆ ಬಿಟ್ಟು ಹೊರಟಂತ ಸುಭಾಷ್ ಚಂದ್ರ ಬೋಸರು ಎಲ್ಲ ತೀರ್ಥಕ್ಷೇತ್ರಗಳನ್ನ ಸುತ್ತಾಡಿ ಬಂದ್ರು. ಋಷಿಕೇಶ, ಬದ್ರಿನಾಥ, ಕೇದಾರನಾಥ, ಹಾಗೆ ಹರಿದ್ವಾರ, ಮಥುರಾ ಎಲ್ಲ ಪ್ರದೇಶಗಳನ್ನ ತಿರುಗಾಡ್ಕೊಂಡು ಬಂದ್ರು. ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯ್ತು. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ಲ. ಮೊದಲೇ ಸದಾಕಾಲ ಋಷಿ ಮುನಿ ಅಂತ ಹೇಳ್ತಿದ್ದಂತ ಹುಡುಗ ಈಗ ಇದ್ದಕ್ಕಿದ್ದಂತೆ ಹಿಮಾಲಯಕ್ಕೆ ಹೊರಟ್ಬಿಟ್ನಾ ಅನ್ನೋ ಭಯ ಅವ್ರನ್ನ ಕಾಡ್ತಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಿರಿಕಿರಿ ಜಾಸ್ತಿ ಆಗುತ್ತೆ ಅಂತ ಅವರು ಜ್ಯೋತಿಷಿ ಹತ್ರ ಹೋಗಿ ಏನಾಗಿದೆ ಅಂತ ಕೇಳಿದ್ರೆ ಆ ಜ್ಯೋತಿಷಿ ಸ್ಪಷ್ಟವಾಗಿ ಹೇಳ್ದ, ಏನು ಹೆದರ್ಕೋಬೇಡಿ, ವಾಪಸ್ ಮನೆಗೆ ಬರ್ತಾನೆ, ಈಗ ಅವನು ಬಾ ಅನ್ನೋ ಅಕ್ಷರದಿಂದ ಶುರುವಾಗುವಂತ ಒಂದು ಊರಲ್ಲಿದ್ದಾನೆ ಅಂತ. ಪಾಪ ಇವರೆಲ್ಲ ಬದ್ರಿನಾಥಕ್ಕೆ ಓಡೋಗಿ ನೋಡಿದ್ರೆ ಅಲ್ಲಿ ಸುಭಾಷ್ ಇರಲಿಲ್ಲ. ಅವರು ವಾಸ್ತವವಾಗಿ ಆಗ ಬನಾರಸ್ನಲ್ಲಿದ್ದರಂತೆ, ಕಾಶಿಲಿದ್ದರಂತೆ. ಅಲ್ಲಿಂದ ಮರಳಿ ಬಂದ್ರು ಸುಭಾಷ್ ಚಂದ್ರ ಬೋಸರು. ಹಾಗೆ ಮರಳಿದರಾದ್ರೂ ಅವರಿಗೆ ಆ ಆಧ್ಯಾತ್ಮದ ಗುರುವನ್ನ ಅರಸ್ಕೊಂಡು ಹೋಗಿದ್ದಕ್ಕೆ ಪ್ರತಿಫಲ ಸಿಕ್ಕಿರ್ಲಿಲ್ಲ, ತಮಗೆ ಬೇಕಾದಂತ ಗುರು ಸಿಕ್ಕಿರ್ಲಿಲ್ಲ. ಆನಂತರ ಗೊತ್ತಾಯ್ತು ಸುಭಾಷ್ ಚಂದ್ರ ಬೋಸರು ಈ ರೀತಿ ಯಾತ್ರೆಗೆ ಹೊರಟಿದ್ದಾಗ ಕಲ್ಕತ್ತಾದಲ್ಲಿರುವಂತ ರಾಮಕೃಷ್ಣಾಶ್ರಮಕ್ಕೆ ಹೋಗಿದ್ರು ಅಂತ. ಚಿಕ್ಕನ್ನಲ್ಲೇ ವಿವೇಕಾನಂದರ ಚಿಂತನೆಗಳನ್ನ ಮೈಗೂಡಿಸಿಕೊಂಡು ಅದರಂತೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಆಶಿಸ್ತಾ ಇದ್ದಂತ ಸುಭಾಷ್ ಚಂದ್ರ ಬೋಸರು ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸನ್ಯಾಸಿಯಾಗಿ ಸೇರ್ಕೊಳ್ಬೇಕು ಅಂತ ಇಚ್ಛಿಸಿದ್ರಂತೆ. ರಾಮಕೃಷ್ಣಾಶ್ರಮದಲ್ಲಿ ಅವರಿಗೆ ಬ್ರಹ್ಮಾನಂದರು ಸಿಕ್ಕಿದ್ರು. ವಿವೇಕಾನಂದರ ಸೋದರ ಸನ್ಯಾಸಿಗಳಾಗಿದ್ದಂತ ಬ್ರಹ್ಮಾನಂದರು ಸುಭಾಷ್ ಚಂದ್ರ ಬೋಸರನ್ನು ನೋಡಿದಾಗ ಮುಂದಾಗ್ಬೋದಿದ್ದಂತ ಒಂದು ಮಹತ್ ಸಾಧನೆ, ಸುಭಾಷ್ ಚಂದ್ರ ಬೋಸರು ಮಾಡಬಹುದಾಗಿದ್ದಂತ ದೊಡ್ಡ ಸಾಧನೆ ಅವರಿಗೆ ಅರಿವಾಯ್ತು. ಸುಭಾಷ್ ಚಂದ್ರ ಬೋಸರನ್ನ ಹತ್ರ ಕರೆದು ಕುರಿಸ್ಕೊಂಡು ಕೇಳಿದ್ರಂತೆ. ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ನಾನು ವಿವೇಕಾನಂದರನ್ನ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಿದೆ, ನನಗೆ ಸನ್ಯಾಸಿ ಆಗ್ತೀನಿ ಅಂತ. ಬ್ರಹ್ಮಾನಂದ ನಗ್ತಾ ಹೇಳಿದ್ರಂತೆ, ಏನಾದ್ರೂ ಮಾಡಬೇಕು ಅಂತೀಯಾ, ಸನ್ಯಾಸಿ ಆಗ್ಬೇಕು ಅಂತೀಯಾ, ಅದರಲ್ಲೂ ವಿವೇಕಾನಂದರನ್ನು ಬೇರೆ ಓದ್ಕೊಂಡಿದ್ದೀಯಾ ಅಂತೀಯಾ, ನೀನು ಸನ್ಯಾಸಿ ಆಗ್ಲಿಕ್ಕೆ ಹುಟ್ಟಿದವನಲ್ಲ, ನೀನು ರಾಷ್ಟ್ರ ಸೇವೆಗೋಸ್ಕರ ಅರ್ಪಣೆ ಆಗ್ಬೇಕಾದವನು. ಸರಿಯಾದ ಸಮಯ ಬಂದಾಗ ರಾಷ್ಟ್ರ ನಿನ್ನಿಂದ ಬೇಕಾದ ಕೆಲಸ ಮಾಡಿಸ್ಕೊಳ್ಳುತ್ತೆ, ಹೋಗು ಅಂತ ಅವನ್ ಬೆನ್ ತಟ್ಟು ಕಳಿಸಿದ್ರಂತೆ. ಹಾಗೆ ಬ್ರಹ್ಮಾನಂದರಿಂದ ದೀಕ್ಷೆ ಪಡ್ಕೊಂಡು, ರಾಷ್ಟ್ರ ದೀಕ್ಷೆ ಪಡ್ಕೊಂಡು ಸುಭಾಷ್ ಚಂದ್ರ ಬೋಸರು ಮರಳಿ ಮನೆಗೆ ಬಂದ್ರು. ಮುಂದಿನ ಭವ್ಯ ಕಾರ್ಯಗಳಿಗೆ ಅಣಿಯಾಗತೊಡಗಿದ್ರು. ನಮಸ್ಕಾರ ಸ್ನೇಹಿತರೆ, ಕಳೆದ ಬಾರಿ ನಾವು ಸುಭಾಷ್ ಚಂದ್ರ ಬೋಸರ ಜೀವನವನ್ನ ಸ್ವಲ್ಪ ನೋಡುವಂತ ಪ್ರಯತ್ನ ಮಾಡಿದ್ವಿ. ಸುಭಾಷ್ ಚಂದ್ರ ಬೋಸರು ಅಂತಂದ್ರೆ ಈ ದೇಶದ ಯುವಕರಿಗೆ ಒಂದು ವಿಶೇಷ ಶಕ್ತಿಯ ಪ್ರವಾಹವಾಗುತ್ತೆ. ಸುಭಾಷ್ ಚಂದ್ರ ಬೋಸರು ಇನ್ನೇನು ಎಲ್ಲವೂ ಮುಗಿತು ಅಂದಾಗಲೇ ಚಿಗಿತು ಎದ್ದು ನಿಂತಂತ ಮಹಾ ಹೋರಾಟಗಾರ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡೇ ಇದ್ದೀವಿ. ಚಿಕ್ಕನ್ನಲ್ಲೂ ಕೂಡ ಓದ್ನಲ್ಲಿ ಅತೀವ ಆಸಕ್ತಿ ತೋರಿಸ್ತಿದ್ದಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸರು. ಅದರೊಟ್ಟಿಗೆ ಅವರಿಗೆ ಆಧ್ಯಾತ್ಮದಲ್ಲೂ ವಿಶೇಷ ಆಸಕ್ತಿ ಇತ್ತು ಅನ್ನೋದನ್ನ ನಾವು ಕೇಳಿದ್ವಿ.
ಅವರು ಚಿಕ್ಕಂದಲ್ಲೇ ಮನೆ ಬಿಟ್ಟು ಓಡೋಗಿದ್ದು, ಆನಂತರ ತೀರ್ಥಕ್ಷೇತ್ರಗಳನ್ನ ಸುತ್ತಾಡ್ಕೊಂಡು ಬಂದು ಆಗ ಅವರು ಬೇಲೂರಿನಲ್ಲಿರುವಂತಹ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸನ್ಯಾಸಿ ಆಗ್ತೀನಿ, ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದು, ಬ್ರಹ್ಮಾನಂದರು ಮೈದಡುತ್ತಾ ನೀನು ರಾಷ್ಟ್ರದ ಕೆಲಸ ಮಾಡಬೇಕಪ್ಪ ಹೋಗು ಅಂತ ಹೇಳಿ ಕಳಿಸ್ಕೊಟ್ಟಿದ್ದು, ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಚಾರವೇ. ಬ್ರಹ್ಮಾನಂದರ ಜೊತೆ ಆಗ ಶಾರದಾನಂದರು ಕೂಡ ಇದ್ರಂತೆ. ಈ ರೀತಿ ಅವರ ಬದುಕಿನಲ್ಲಿ ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮ ಎರಡೂ ಒಂದು ರೀತಿ ವಿಶೇಷವಾದ ಪಾತ್ರ ವಹಿಸಿತ್ತು. ಹಾಗೆ ನೋಡಿದ್ರೆ ಎರಡೂ ಒಂದೇ. ಆಧ್ಯಾತ್ಮ ನಮ್ಮ ಮುಕ್ತಿಯನ್ನ ಹೇಳುತ್ತೆ, ಸ್ವಾತಂತ್ರ್ಯದ ವಿಚಾರ ರಾಷ್ಟ್ರದ ಮುಕ್ತಿಯ ಬಗ್ಗೆ ಚಿಂತಿಸುತ್ತೆ. ಸುಭಾಷ್ ಚಂದ್ರ ಬೋಸರು ಸ್ವಂತ ಮುಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ರಾಷ್ಟ್ರದ ಚಿಂತನೆಯತ್ತ ವಾಲ್ಕೊಂಡಿದ್ದನ್ನು ಕೂಡ ನೋಡಿದ್ವಿ. ಬಹುಶಃ ವಿವೇಕಾನಂದರ ಅನುಯಾಯಿಗಳಲ್ಲಿ ಕಂಡು ಬರುವಂತಹ ಒಂದು ವಿಶೇಷವಾದ ಚಿಂತನೆ ಇದೆ ಅಂತ ಅನ್ಸುತ್ತೆ. ವಿವೇಕಾನಂದರ ಚಿಂತನೆಯಲ್ಲಿ ಆಧ್ಯಾತ್ಮ ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ಶಕ್ತಿಯ ಪ್ರವಾಹವು ಕೂಡ ಓತಪ್ರೋತವಾಗಿ ಹರಿತಾ ಇರುತ್ತೆ. ಇತ್ತೀಚೆಗೆ ಒಂದು ಪುಸ್ತಕದಲ್ಲಿ ವಿವೇಕಾನಂದರ ಬಗ್ಗೆ ಓದ್ತಾ ಒಂದು ಅಚ್ಚರಿಯ ವಿಚಾರವನ್ನ ಓದ್ಲಿಕ್ಕೆ ಸಿಕ್ತು. ಬ್ರಿಟಿಷರು ಒಬ್ಬ ವ್ಯಕ್ತಿಯ ಮನೆಗೆ ಅವನ ಮನೆಯನ್ನ ಜಪ್ತ್ ಮಾಡಬೇಕು ಅಂತ ದಾಳಿ ಮಾಡಿದ್ರಂತೆ. ಹಾಗೆ ದಾಳಿ ಮಾಡ್ಲಿಕ್ಕೆ ಕಾರಣವೂ ಇತ್ತು. ಆ ವ್ಯಕ್ತಿ ತನ್ನ ಗೆಳೆಯನೊಬ್ಬನಿಗೆ ಪತ್ರ ಬರೆದು, ನಾನು ದೇಶಕ್ಕೋಸ್ಕರ ಏನಾದ್ರೂ ಮಾಡಿ ಸಾಯಬೇಕು ಅಂತಿದ್ದೀನಿ, ಆದಷ್ಟು ಬೇಗ ನಾನು ಸತ್ತಿರೋ ಸುದ್ದಿ ನೀನು ಕೇಳ್ತೀಯಾ ಅಂತ ಆ ಪತ್ರದಲ್ಲಿ ಹೇಳಿದ್ದಂತೆ. ಕೂಡಲೇ ಅವನ ಗೆಳೆಯ ಆ ಪತ್ರವನ್ನು ತಗೊಂಡು ಬ್ರಿಟಿಷ್ ಪೊಲೀಸರ ಕೈಗಿಟ್ಟು, ನೋಡಿ ನನ್ನ ಗೆಳೆಯ ಏನೋ ಅನಾಹುತ ಮಾಡ್ಕೊಳ್ಳಿಕ್ಕಿದ್ದಾನೆ, ಯಾವತ್ತೂ ಅವನು ಹೀಗಿರ್ಲಿಲ್ಲ, ಅತ್ಯಂತ ಸಾಮಾನ್ಯದವನು, ರಾಷ್ಟ್ರಕ್ಕೋಸ್ಕರ ಸಾಯ್ಲಿಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾನೆ, ನೀವು ಕೂಡಲೇ ಅವನನ್ನು ವಿಚಾರಿಸಬೇಕು ಅಂತ ಆತ ಸಹಜ ಪ್ರೀತಿಯಿಂದ ಹೋಗಿ ಬ್ರಿಟಿಷರಿಗೆ ಹೇಳ್ದ. ಬ್ರಿಟಿಷರಿಗೆ ಗಾಬರಿ ಆಯ್ತು. ಅವರು ಪೊಲೀಸರನ್ನ ತಗೊಂಡು ಅವನ ಮನೆ ಮೇಲೆ ದಾಳಿ ಮಾಡಿದ್ರು. ಅವನನ್ನ ತಾವು ಬಂಧಿಸಿದ್ರು. ಬಂಧಿಸಿದ ನಂತರ ಅವನ ಲೈಬ್ರರಿ ಒಳಗೆ ಹೋಗಿ ಅವನು ಓದ್ತಾ ಇದ್ದ ಪುಸ್ತಕಗಳನ್ನು ನೋಡಿದ್ರಂತೆ. ಸಂಪೂರ್ಣ ವಿವೇಕಾನಂದರ ಕೃತಿ ಶ್ರೇಣಿಯನ್ನ ಆತ ಅಧ್ಯಯನ ಮಾಡ್ತಿದ್ದ. ಕೆಲವು ತಿಂಗಳ ಅಧ್ಯಯನ ಅಷ್ಟೇ. ವಿವೇಕಾನಂದರ ಚಿಂತನೆ ಆತನ ಮನಸ್ಸಿನಲ್ಲಿ ಯಾವ ರೀತಿ ಹರಿಲಿಕ್ಕೆ ಶುರುವಾಗಿತ್ತು ಅಂತಂದ್ರೆ, ಆತ ದೇಶಕ್ಕೋಸ್ಕರ ತಾನು ಪ್ರಾಣವನ್ನೂ ಕೊಡ್ತೀನಿ ಅಂತ ಹೇಳೋ ಮಟ್ಟಿಗೆ. ಹೀಗೆ ಪ್ರಾಣ ಕೊಡಬೇಕಾದಾಗಲೆಲ್ಲ ಈ ದೇಶದ ಜನ ಯಾಕೆ ಹಿಂಜರಿತಿರ್ಲಿಲ್ಲ ಅಂತಂದ್ರೆ, ಅವರಿಗೆ ಗೊತ್ತಿತ್ತು ತನ್ನ ಮುಕ್ತಿಯೊಂದಿಗೆ ರಾಷ್ಟ್ರದ ಮುಕ್ತಿಯೂ ಆಗತ್ತೆ, ಈ ಆತ್ಮವೇನು ಇನ್ನೊಂದು ದೇಹ ಪಡ್ಕೊಂಡು ಮತ್ತೆ ಈ ದೇಶಕ್ಕೆ ಬಂದ್ಬಿಡತ್ತೆ ಅನ್ನೋ ವಿಚಾರ ಚೆನ್ನಾಗಿ ಗೊತ್ತಿದ್ದರಿಂದಾನೆ ಅವರು ಹೆಮ್ಮೆಯಿಂದ ಪ್ರಾಣ ಬಿಡ್ಲಿಕ್ಕೆ ಸಿದ್ಧರಾಗ್ತಿದ್ರು. ಸುಭಾಷ್ ಚಂದ್ರ ಬೋಸರ ಚಿಂತನೆಗಳಲ್ಲಿ ನಾವು ಈ ತರದ ಅನೇಕ ಗುಣವನ್ನ ಕಾಣಬಹುದು. ಭಾರತೀಯ ಸಂಸ್ಕೃತಿಗೆ ಮೈವೆತ್ತಂತ ವ್ಯಕ್ತಿತ್ವ ಸುಭಾಷ್ ಚಂದ್ರ ಬೋಸರದಾಗಿತ್ತು. ಮನೆ ಬದಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಮನೆಯ ಪಕ್ಕದಲ್ಲಿ ಒಬ್ಬ ಮುದುಕಿ ಇರ್ತಿದ್ಲು. ಸುಭಾಷ್ ಚಂದ್ರ ಬೋಸರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ತೋರಿಸ್ಲಿಕ್ಕೆ ಅಂತ ಒಂದು ಪುಟ್ಟ ಪ್ರಸಂಗ ಇದು. ಆ ಮುದುಕಿ ಸದಾಕಾಲ ಏನಾದ್ರೂ ಕೊಡಿ ಅಂತ ಕೇಳ್ತಿದ್ಲು. ಆಕೆಯ ಬಡತನವನ್ನು ನೋಡಿ ಸುಭಾಷ್ ಚಂದ್ರ ಬೋಸರಿಗೆ ಕಣ್ಣೀರು ಬರ್ತಿತ್ತು. ಆದ್ರೆ ಏನ್ ಮಾಡೋದು, ತಾನು ಎಲ್ಲಿಂದ ಹಣ ಕೊಡ್ಲಿ ಅಂತ ಆಲೋಚನೆ ಮಾಡ್ತಿದ್ರು. ಆದ್ರೆ ಅವ್ರಿಗೊಂದಿನ ಉಪಾಯ ಹೊಳಿತು. ನಾನೇ ದುಡ್ದೇನಾದ್ರೂ ಕೊಡ್ಬೇಕು, ನಾನೇ ದುಡಿಬೇಕು ಅಂದ್ರೆ ಇನ್ ಮುಂದೆ ನಾನು ಕ್ಲಾಸಿಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ಯಾವುದೇ ಬಸ್ಸನ್ನು ಹತ್ತೋದಿಲ್ಲ, ಯಾವುದೇ ಗಾಡಿಯನ್ನ ಹಿಡಿಯೋದಿಲ್ಲ, ನಡ್ಕೊಂಡೇ ಹೋಗ್ತೀನಿ. ಅದಕ್ಕೆ ಅಂತ ನಮ್ಮ ಅಪ್ಪ ಕೊಟ್ಟಿರೋ ಹಣವನ್ನ ಉಳಿಸಿ ನಾನು ಆಕೆ ಕೊಡ್ತೀನಿ ಅಂತ. ಹೀಗೆ ಅವರು ಅನೇಕ ತಿಂಗಳುಗಳ ಕಾಲ ನಡ್ಕೊಂಡು ಹೋಗಿ ಉಳಿದ ಹಣವನ್ನ ಆ ಮುದುಕಿ ಕೊಡ್ತಾ ಬರ್ತಿದ್ರಂತೆ. ಅವ್ರ ಮನಸ್ಸಿಗೆ ಆಗ ಸಮಾಧಾನ ಆಯಿತು ಅಂತ ಸುಭಾಷ್ ಚಂದ್ರ ಬೋಸರು ಒಂದ್ ಕಡೆ ಬರ್ಕೊಳ್ತಾರೆ. ಸದಾಕಾಲವೂ ನೋವಿನಲ್ಲಿದ್ದವರಿಗೋಸ್ಕರ ತುಡಿಯುವಂತ ಮನಸ್ಸು ಸುಭಾಷ್ ಚಂದ್ರ ಬೋಸರಿಗಾಗಿತ್ತು. EF ಓಟನ್ನ ಕಾರಣದಿಂದಾಗಿ ಕಾಲೇಜಿನ ಬಿಟ್ಟು ಬಂದ ನಂತರ ಬಹುಶಃ 1-2 ತಿಂಗಳುಗಳ ಕಾಲ ಸುಭಾಷ್ ಚಂದ್ರ ಬೋಸರು ಮನೆಯಲ್ಲೇ ಇದ್ರು ಅನ್ಸುತ್ತೆ. ಆದ್ರೆ ಅವರ ಅಣ್ಣನ ಪರಿಶ್ರಮದಿಂದಾಗಿ ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ಸೀಟ್ ಸಿಕ್ತು. ಆ ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲಿ ಇದ್ದಾಗಲೇ ಸುಭಾಷ್ ಚಂದ್ರ ಬೋಸರು ಅಲ್ಲಿನ ವಿಶ್ವವಿದ್ಯಾಲಯದ ಭಾರತೀಯ ಸೇನೆಯ ಘಟಕ ಏನಿತ್ತು, ಈಗಲೂ ನಮ್ಮ ಕಾಲೇಜುಗಳಲ್ಲಿ NCC ತರದ ಘಟಕ ನೋಡ್ತೀವಲ್ಲ, ಹಾಗೆ ಸ್ಕಾಟಿಷ್ ಚರ್ಚ್ ಕಾಲೇಜ್ನಲ್ಲೂ ಒಂದು ಘಟಕ ಇತ್ತು. ಆ ಘಟಕದಲ್ಲಿ ಸುಭಾಷ್ ಚಂದ್ರ ಬೋಸರು ಸಾಮಾನ್ಯ ಸೈನಿಕರಂತೆ ತರಬೇತಿನ ಪಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಬಹುಶಃ ಆವತ್ತಿನ ದಿನ ನಾನು ಮುಂದೊಮ್ಮೆ ಭಾರತೀಯ ಸೇನೆಯ ದಂಡನಾಯಕನಾಗ್ತೀನಿ ಅನ್ನುವಂಥ ಕಲ್ಪನೆ ಅವರಿಗೆ ಇದ್ದಿರ್ಲಿಕ್ಕಿಲ್ಲ. ಆದ್ರೆ ಪ್ರತಿನಿತ್ಯ ಕವಾಯತನ್ನು ಮಾಡ್ತಾ ಆ ಸೈನಿಕರ ಶಿಸ್ತನ್ನ ನೋಡ್ತಾ ತಾವು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಸುಭಾಷ್ ಚಂದ್ರ ಬೋಸರು ಆಲೋಚನೆ ಮಾಡ್ತಿದ್ರು. ಈ ರೀತಿ ಭಾರತೀಯ ಸೇನೆಯ ಘಟಕದಲ್ಲಿದ್ದಂತ ವಿದ್ಯಾರ್ಥಿಗಳಿಗೆ ಪೋರ್ಟ್ ವಿಲಿಯಂ ಕೋಟೆಗೆ ಹೋಗುವಂತ ಅವಕಾಶ ಸಿಕ್ತಿತ್ತು. ಸಾಮಾನ್ಯರಿಗೆ ಯಾರಿಗೂ ಆ ಕೋಟೆಯನ್ನು ಪ್ರವೇಶಿಸುವಂತ ಅರ್ಹತೆ ಇರಲಿಲ್ಲ. ಆದ್ರೆ ಈ ಸೈನಿಕ ತರಬೇತಿಯಾಗಿರೋ ಕಾರಣದಿಂದ ಈ ತರದ ವಿದ್ಯಾರ್ಥಿಗಳನ್ನ ಪೋರ್ಟ್ ವಿಲಿಯಂ ಕೋಟೆ ತೋರಿಸ್ಲಿಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಿದ್ರು. ಸುಭಾಷ್ ಚಂದ್ರ ಬೋಸರು ಆ ಕೋಟೆಯನ್ನು ನೋಡಿದಾಗಲೆಲ್ಲ ಭಾರತದ ಮುಕ್ತಿಯ ಬಗ್ಗೆ ತೀವ್ರವಾಗಿ ಆಲೋಚಿಸಿದ್ದಲ್ಲದೆ ನಾವೇ ಒಂದು ಸೈನ್ಯ ಕಟ್ಕೊಳ್ಬೇಕು, ಆ ಸೈನ್ಯದ ಮೂಲಕ ಬ್ರಿಟಿಷರ್ನ ಓಡಿಸ್ಬೇಕು ಅಂತ ಕನಸು ಕಟ್ತಾ ಇದ್ರಂತೆ. ಅದು ಅವರು ಕಾಲೇಜ್ನಲ್ಲಿ ಇದ್ದಾಗ ಅವರಿಗಿದ್ದಂತ ಕನಸು. ಅದೇ ಕಾಲೇಜ್ನಲ್ಲಿ ಸುಭಾಷ್ ಚಂದ್ರ ಬೋಸರು BA ಮುಗಿಸಿದ್ರು.
BA ತತ್ವಶಾಸ್ತ್ರವನ್ನು ಅಭ್ಯಸಿಸಿದ್ದ ಸುಭಾಷ್ ಚಂದ್ರ ಬೋಸರು ಆಳಕ್ಕಿಳಿದು ತತ್ವಶಾಸ್ತ್ರದ ಚಿಂತನೆ ಮಾಡ್ತಾ ಹೋದ್ರು. ಆದ್ರೂ ಅವರಿಗೆ ಆ ಶಾಸ್ತ್ರ ಸಮಾಧಾನ ಕೊಡ್ಲಿಲ್ಲ. ಹೀಗಾಗಿ ಅವರು MA ಕೂಡ ಅದನ್ನೇ ಅಧ್ಯಯನ ಮುಂದುವರಿಸಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಈಗ ಸರಿಸುಮಾರು 1918 1919 ಸಮಯ. ರಾಜಕೀಯ ಸ್ಥಿತ್ಯಂತರಗಳು ತುಂಬಾ ಆಗ್ತಿದ್ವು. ಬ್ರಿಟಿಷರ ವಿರುದ್ಧ ಭಾರತೀಯ ಹೋರಾಟಗಳು ಕೂಡ ತೀವ್ರ ಸ್ವರೂಪ ಪಡ್ಕೊಂಡಿದ್ವು. ಅನೇಕ ಯುವಕರು ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ತ್ಯಜಿಸಿ ರಾಷ್ಟ್ರಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂತ ಪ್ರಸಂಗಗಳು ಜೋರಾಗಿ ಕಂಡುಬಂತಿತ್ತು. ಸುಭಾಷ್ ಚಂದ್ರ ಬೋಸ್ರಿಗೂ ಇಂಥ ಚಿಂತನೆ ಇದ್ದಿದ್ರಿಂದ ಅವರ ತಂದೆ ಜಾನಕಿನಾಥ್ ಬೋಸರು ಹೇಗಾದ್ರೂ ಮಾಡಿ ಸುಭಾಷ್ ಚಂದ್ರ ಬೋಸರನ್ನ ಭಾರತದಿಂದ ಹೊರಗೆ ಕಳಿಸ್ಬಿಡ್ಬೇಕು ಅಂತ ಆಲೋಚನೆಯಲ್ಲಿದ್ರು. ಅದೊಂದಿನ ಇದ್ದಕ್ಕಿದ್ದಂತೆ ಸುಭಾಷ್ ಚಂದ್ರ ಬೋಸರನ್ನ ಮನೆಯೊಳಗೆ ಕರೆದು ನಾನು ನಿನ್ ಜೊತೆ ಮಾತಾಡಬೇಕು ಅಂತ ಅವರಪ್ಪ ಹೇಳಿದ್ರು. ಸುಭಾಷ್ ಚಂದ್ರ ಬೋಸರು ಮಾತಾಡ್ಲಿಕ್ಕೆ ಕುಳಿತರೆ ಅವರಪ್ಪ ಹೇಳಿರೋ ವಿಚಾರ ಏನ್ ಗೊತ್ತೇ, ನೀನು ICS ಪರೀಕ್ಷೆ ಪಾಸ್ ಮಾಡಬೇಕು, ಹೀಗಾಗಿ ಲಂಡನ್ನಿಗೆ ಹೋಗ್ಬೇಕು ಅಂತ. ಸುಭಾಷ್ ಚಂದ್ರ ಬೋಸರು ಒಂದೇ ಮಾತಿನಲ್ಲಿ ನಾನು ಲಂಡನ್ನಿಗೆ ಹೋಗೋದು ಸಾಧ್ಯವೇ ಇಲ್ಲ, ICS ಪರೀಕ್ಷೆಯನ್ನ ಬರೆಯೋದೂ ಇಲ್ಲ ಅಂತ. ಅವತ್ತಿನ ಮಟ್ಟಿಗೆ ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದ್ರೆ ಅತ್ಯಂತ ಉನ್ನತ ಪರೀಕ್ಷೆ. ಆ ಪರೀಕ್ಷೆಯನ್ನು ಪಾಸ್ ಮಾಡಿದವರು ಏಕಾಏಕಿ ಭಾರತದಲ್ಲಿ ಕಲೆಕ್ಟರ್ ಆಗುವಂತ ಅವಕಾಶವನ್ನು ಪಡ್ಕೊಳ್ತಾ ಇದ್ರು. ಆದ್ರೆ ಸುಭಾಷ್ ಚಂದ್ರ ಬೋಸರು ತಾವು ಕಲೆಕ್ಟರ್ ಆಗುವಂತ ಈ ಅವಕಾಶವನ್ನ ಧಿಕ್ಕರಿಸ್ತೀನಿ ಅಂತಾನೆ ಹೇಳಿದ್ರು. ತಂದೆಗೆ ಹೇಗಾದ್ರೂ ಮಾಡಿ ಮಗನನ್ನ ಅಲ್ಲಿ ಕಳಿಸ್ಬೇಕಿತ್ತಲ್ಲ, ಹೀಗಾಗಿ ಅಣ್ಣನ ಮುಂದೆ ಮಗನನ್ನ ಕುರಿತಾಗಿ ಗೇಲಿ ಮಾಡಿದ್ರು. ಸುಭಾಷನಿಗೆ ತಾನು ICS ಪರೀಕ್ಷೆ ಪಾಸ್ ಮಾಡ್ತೀನಿ ಅನ್ನೋದೇ ಅನುಮಾನ, ಅದಕ್ಕೆ ಅವನು ಹೋಗಲ್ಲ ಅಂತಿದ್ದಾನೆ ಅಂತ. ಸುಭಾಷ್ ಚಂದ್ರ ಬೋಸರ ಒಳಗಿದ್ದಂತ ಸ್ವಾಭಿಮಾನ ಜಾಗೃತವಾಗಿ ಕುಳಿತುಬಿಡ್ತು. ಅವ್ರು ಹೇಳಿದ್ರು ICS ಪರೀಕ್ಷೆ ಪಾಸ್ ಮಾಡೋದು ಏನ್ ಮಹಾ, ನಾನು ಪಾಸ್ ಮಾಡಿಯೇ ಮಾಡ್ತೀನಿ, ಹೆಚ್ಚಿನ ಅಂಕ ತಗೊಂಡು ಪಾಸ್ ಮಾಡ್ತೀನಿ, ಆದ್ರೆ ನಂದು ಒಂದೇ ಒಂದು ನಿರ್ಣಯ ಇದೆ, ಅದಕ್ಕೆ ನೀವು ಒಪ್ಕೊಳ್ಬೇಕು ಅಂತ. ಅವ್ರ ತಂದೆ ಕಿವಿ ಅಗಲ ಮಾಡ್ತಾ ಆ ನಿರ್ಣಯ ಏನು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ನಾನು ICS ಪರೀಕ್ಷೆ ಬರೀಲಿಕ್ಕೆ ಅಂತಾನೆ ವಿದೇಶಕ್ಕೆ ಹೋಗ್ತೀನಿ, ಆದ್ರೆ ICS ಪರೀಕ್ಷೆ ಪಾಸ್ ಆದ ನಂತರ ನಾನು ಬ್ರಿಟಿಷರ ನೌಕರಿ ಮಾಡೋಲ್ಲ, ಇದಕ್ಕೆ ನೀವು ಒಪ್ಕೊಂಡ್ರೆ ನಾನು ವಿದೇಶಕ್ಕೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ರು. ಎಂಥ ವಿಪರ್ಯಾಸ ನೋಡಿ. ICS ಪರೀಕ್ಷೆ ಪಾಸ್ ಮಾಡೋಲ್ಲ ಅಂತ ಗೇಲಿ ಮಾಡಿದ್ದಕ್ಕೆ ಸುಭಾಷ್ ಚಂದ್ರ ಬೋಸರು ನೇರವಾಗಿ ಹೇಳಿದ್ದೌದು, ನಾನು ICS ಪರೀಕ್ಷೆ ಪಾಸ್ ಮಾಡ್ತೀನಿ, ಆದ್ರೆ ಬ್ರಿಟಿಷರ ನೌಕರಿ ಮಾಡೋಲ್ಲ ಅಂತ. ಜಾನಕಿನಾಥ್ ಬೋಸರು ಆಗ ಬಹುಶಃ ಇದನ್ನ ಅಷ್ಟೊಂದು ತೀಕ್ಷ್ಣವಾಗಿ ತಗೊಳ್ಳಿಲ್ಲ, ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವ್ರು ನೇರವಾಗಿ ಆಯ್ತು ನೀನ್ ಹಾಗೆ ಮಾಡು, ಮೊದಲು ಲಂಡನ್ನಿಗೆ ಹೋಗು, ಅಲ್ಲಿ ಎಕ್ಸಾಮ್ ಬರಿ ಅಂತ ಹೇಳಿ ಅವನನ್ನ ಮೈದಡವಿ ಕಳಿಸಿದ್ರು. ಅವ್ರ ಮನಸ್ಸಿನಲ್ಲಿ ಬಹುಶಃ ಇದ್ದಿರ್ಲಿಕ್ಕೆ ಸಾಕು, 1 ವರ್ಷ ಇವನ ಅಧ್ಯಯನ ಮುಗಿಯೋ ವೇಳೆಗೆ ICS ಪರೀಕ್ಷೆ ಮುಗಿಸ್ಕೊಂಡು ಬಂದು ಆತ ಇಲ್ಲಿ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾನೆ ಅಂತ. ಆದ್ರೆ ಸುಭಾಷ್ ಚಂದ್ರ ಬೋಸರು ಯಾವತ್ತಿಗೂ ತಮ್ಮ ಮನಸ್ಸನ್ನ ದೃಢವಾಗಿರಿಸ್ಕೊಂಡಿದ್ರೆ ಹೊರತು ಅದನ್ನ ಜಾರ್ಲಿಕ್ಕೆ ಬಿಡ್ಲೇ ಇಲ್ಲ. ಲಂಡನ್ನಿಗೆ ಹೋದ್ರು. ಲಂಡನ್ ಅಲ್ಲಿ ಅದಾಗ್ಲೇ ICS ಪರೀಕ್ಷೆಯ ಅಧ್ಯಯನಕ್ಕೆ 2 ತಿಂಗಳು ಕಳೆದೇ ಹೋಗಿತ್ತು. ಈಗ ಇವರು ಕಷ್ಟಪಟ್ಟು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಒಂದ್ ಕಡೆ ತಮಗೊಂದು ಪ್ರವೇಶವನ್ನ ಗಿಟ್ಟಿಸ್ಕೊಳ್ಬೇಕು, ಜೊತೆಗೆ ಅಧ್ಯಯನವನ್ನು ಕೂಡ ತೀವ್ರವಾಗಿ ಶುರು ಮಾಡ್ತಾ ಮುಂದುವರಿಸ್ಕೊಂಡು ಹೋಗ್ಬೇಕು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಡವಾಗಿದ್ದರಿಂದ ಇವರಿಗೆ ಸೀಟ್ ಸಿಗಲ್ಲ ಅಂತಾನೆ ಆಯ್ತು. ಆದರೆ ಅಲ್ಲಿದ್ದಂತ ಒಬ್ಬ ಅಧ್ಯಾಪಕರು ಇವ್ರ ಮೇಲೆ ವಿಶೇಷ ಅನುಕಂಪ ತಾಳಿ ಇವರಿಗೆ ಸೈನಿಕ ತರಬೇತಿ ಆಗಿದೆ ಅನ್ನುವಂತ ಒಂದು ಕಾರಣವನ್ನ ಕೊಟ್ಟು ಕೇಂಬ್ರಿಡ್ಜ್ ನಲ್ಲಿ ಇವರಿಗೆ ಸೀಟ್ ದೊರಕಿಸಿಕೊಟ್ರು. ಇಷ್ಟಕ್ಕೂ ICSಗೆ ಓದ್ಬೇಕಾದಂತ ವಿಷಯಗಳು ಯಾವ್ಯಾವಿತ್ತು ಗೊತ್ತೇ? ಇಂಗ್ಲಿಷ್ ರಚನೆ, ಸಂಸ್ಕೃತ, ತತ್ವಶಾಸ್ತ್ರ, ಇಂಗ್ಲೆಂಡಿನ ಕಾನೂನು, ರಾಜ್ಯಶಾಸ್ತ್ರ, ಆಧುನಿಕ ಯುರೋಪಿನ ಚರಿತ್ರೆ, ಇಂಗ್ಲೆಂಡಿನ ಚರಿತ್ರೆ, ಅರ್ಥಶಾಸ್ತ್ರ, ಭೂಗೋಳ, ಸರ್ವೇಕ್ಷಣಾ ವಿಧಾನಗಳು, ನಕ್ಷೆಗಳ ತಯಾರಿಕೆ, ಹಾಗೆ ಸ್ವಲ್ಪ ಫ್ರೆಂಚ್ ಭಾಷೆಯ ಕಲಿಕೆ. ಇಷ್ಟನ್ನು 8 ತಿಂಗಳಲ್ಲಿ ಸುಭಾಷ್ ಚಂದ್ರ ಬೋಸರು ಮಾಡಬೇಕಿತ್ತು. ಅವರ ಅಧ್ಯಯನ ತೀವ್ರ ಗತಿಯಲ್ಲಿ ಸಾಕ್ತಿರ್ಬೇಕಾದ್ರೇನೆ ಅನೇಕ ರೀತಿಯ ಚಟುವಟಿಕೆಗಳು ಲಂಡನ್ನಲ್ಲೂ ಶುರುವಾಯಿತು. ಸುಭಾಷ್ ಚಂದ್ರ ಬೋಸರಿಗೆ ಲಂಡನ್ನಿಗೆ ಹೋದ ಕೆಲವೇ ದಿನಗಳಲ್ಲಿ ವಿಶೇಷವಾದ ಆನಂದದ ಅನುಭೂತಿ ಆಗ್ಲಿಕ್ಕೆ ಶುರುವಾಯಿತು. ಅವ್ರು ತಮ್ಮ ಅಣ್ಣನಿಗೆ ಬರೆದ ಒಂದು ಪತ್ರದಲ್ಲಿ ಇದನ್ನು ನಾವು ನೋಡ್ಬೋದು. ಅವ್ರು ಹೇಳ್ತಾರೆ, ಲಂಡನ್ನಿಗೆ ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು, ಆದ್ರೆ ಬಂದ ನಂತರ ನನಗೊಂದು ವಿಶೇಷವಾದ ಸಂತೋಷ ಆಗ್ತಾ ಇದೆ. ಇಲ್ಲಿ ಬಿಳಿಯರ ಕೈಲಿ ನಾನು ನನ್ನ ಪರಿಚಾರಿಕೆ ಮಾಡಿಸ್ಕೊಳ್ತಾ ಇದ್ದೀನಿ. ಈ ಬಿಳಿಯರು ಬಂದು ನನಗೆ ಬಟ್ಟೆ ಹಾಕೋದು, ನನ್ನ ಶೂಗೆ ಪಾಲಿಶ್ ಮಾಡೋದನ್ನೆಲ್ಲ ನೋಡಿದಾಗ ನನಗೆ ವಿಶೇಷವಾದ ಆನಂದ ಸಿಗ್ತಾ ಇದೆ. ನಾನು ಲಂಡನ್ನಿಗೆ ಬಂದಿದ್ದು ಸಾರ್ಥಕ ಆಯ್ತು ಅಂತ ಅವ್ರ ಅಣ್ಣನಿಗೆ ಪತ್ರ ಬರೆದಿದ್ರು. ಅಂದ್ರೆ ಲಂಡನ್ ನಲ್ಲಿ ಇರ್ಬೇಕಾದ್ರೂ ಅವರು ಸದಾಕಾಲ ಭಾರತದ ಚಿಂತನೆ ಮಾಡ್ತಿದ್ರು. ಹೇಗಾದ್ರೂ ಮಾಡಿ ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಿದ್ರು. ಈ ಲಂಡನ್ ಅಲ್ಲಿ ಇರ್ಬೇಕಾದ್ರೇನೆ ಅವ್ರು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಒಂದು ವಿಶೇಷವಾದ ಘಟನೆ ಕೂಡ ನಡೀತು. ಅವ್ರು ಓದ್ತಾ ಇದ್ದಂತ ಪಠ್ಯ ಪುಸ್ತಕ ಒಂದರಲ್ಲಿ ಭಾರತದಲ್ಲಿ ಕುದುರೆಗಳಿಗೆ ತಿನ್ನಿಸೋ ಆಹಾರವನ್ನೇ ಮನುಷ್ಯರಿಗೆ ತಿನ್ನಿಸ್ತಾರೆ ಅಂತ ಬರೆದಿದ್ರು.
ಈ ತರದ ಅನೇಕ ವಿಚಾರಗಳನ್ನು ಬರೆದಿದ್ರು. ಅದರಲ್ಲಿ ಅತ್ಯಂತ ನೀಚ ಮಟ್ಟದ ವಿಚಾರ ಇದಾಗಿತ್ತು. ಸುಭಾಷ್ ಚಂದ್ರ ಬೋಸರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರು ಕೂಡಲೇ ಕೇಂಬ್ರಿಡ್ಜ್ನಲ್ಲಿ ಓದ್ತಾ ಇದ್ದಂತ ಇತರ ಭಾರತೀಯರನ್ನ ಸಂಘಟಿಸಿ ನಾವು ಇದಕ್ಕೆ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲರಿಗೂ ವಿಚಾರ ತುಂಬಲಿಕ್ಕೆ ಶುರು ಮಾಡಿದ್ರು. ಆದರೆ ಬೇರೆ ಯಾವುದೇ ಗೆಳೆಯರು ಅವ್ರ ವಿಚಾರವನ್ನ ಕೇಳಿ ತಮ್ಮ ಮೈ ಕುದಿತಾ ಇದೆ ಅಂತ ಹೇಳಿದ್ರೆ ಹೊರತು ಪ್ರತಿಭಟನೆಗೆ ಮುಂದಾಗ್ಲಿಲ್ಲ. ಎಲ್ರಿಗೂ ಹೆದರಿಕೆ ಇತ್ತು, ಎಕ್ಸಾಮ್ನಲ್ಲಿ ನಮ್ಮನ್ನು ಫೇಲ್ ಮಾಡಿಬಿಟ್ರೆ ಏನ್ ಮಾಡೋದು ಅಂತ. ಆದರೆ ಸುಭಾಷ್ ಚಂದ್ರ ಬೋಸರು ಬಿಡ್ಲಿಲ್ಲ. ಏಕಾಂಗಿಯಾಗೆ ಪ್ರಿನ್ಸಿಪಲ್ರ ಬಳಿಗೆ ಹೋದ್ರು. ಇಂಥದೊಂದು ವಿಚಾರವನ್ನ ನೀವು ನಮಗೆ ಬೋಧಿಸೋದು ಸರಿಯಲ್ಲ ಅಂತ ಹೇಳಿದ್ರು. ಆ ಪ್ರಿನ್ಸಿಪಲ್ರು ಬೇರೆ ಬೇರೆ ರೀತಿಯಲ್ಲಿ ಸುಭಾಷರನ್ನ ಗದರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಈ ಮನುಷ್ಯ ತಣ್ಣಗಾಗೋದಿಲ್ಲ ಅಂತ ಗೊತ್ತಾಗಿ ಅವನಿಗೆ ಸಮಜಾಯಿಷಿ ಮಾಡ್ತಾ, ನೀನು ಈ ವಿಚಾರಗಳ ಬಗ್ಗೆ ತೀರಾ ತಲೆ ಕೆಡಿಸ್ಕೊಬೇಡ, ಹೋಗು ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಅಂತೂ 8 ತಿಂಗಳ ನಂತರ ಸುಭಾಷ್ ಚಂದ್ರ ಬೋಸರು ಎಕ್ಸಾಮು ಬರೆದ್ರು. ಎಕ್ಸಾಮ್ ಬರೆದು 1920ರಲ್ಲಿ ಫಲಿತಾಂಶ ಬಂತು. ಸುಭಾಷ್ ಚಂದ್ರ ಬೋಸರಿಗೆ ಫಲಿತಾಂಶದ ಬಗ್ಗೆ ಅನುಮಾನ ಇದ್ದೇ ಇತ್ತು. ICS ಪರೀಕ್ಷೆ ಎಷ್ಟು ಕಠಿಣ ಅಂತಂದ್ರೆ ಎಂತೆಂಥವರು ಇದರಲ್ಲಿ ನಪಾಸ್ ಆಗೋದು ಸಾಮಾನ್ಯವೇ ಆಗಿತ್ತು. ಹೀಗಾಗಿ ತಮ್ಮ ಅಣ್ಣನಿಗೆ ಪತ್ರ ಬರೆದು, ನಾನು ಅಕಸ್ಮಾತ್ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನು ಕಳ್ಕೊಂಡ್ರೆ ನೀವು ಚಿಂತೆ ಮಾಡಬೇಡಿ ಅಂತಾನೆ ಹೇಳಿದ್ರು. ಆದ್ರೆ ಸುಭಾಷರಿಗೂ ಅಚ್ಚರಿಯಾಗುವಂತ ಒಂದು ಫಲಿತಾಂಶ ಅವರಿಗೆ ಬಂತು. ಇಡೀ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಅನ್ನ ಸುಭಾಷ್ ಚಂದ್ರ ಬೋಸರು ಪಡ್ಕೊಂಡಿದ್ರು. ಇಂಗ್ಲಿಷ್ ರಚನೆಯಲ್ಲಂತೂ ಇಡೀ ವಿಶ್ವವಿದ್ಯಾಲಯಕ್ಕೆ ಮೊದಲಿಗರಾಗಿ ಸುಭಾಷ್ ಚಂದ್ರ ಬೋಸರು ನಿಂತಿದ್ದು ಅತ್ಯಂತ ವಿಶೇಷವಾಗಿತ್ತು. ಆಗ ಅವರಿಗೆ ಬರೀ 23 ವರ್ಷ. 23ನೇ ವರ್ಷ ವಯಸ್ಸಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಅತ್ಯಂತ ಉಚ್ಚ ಶ್ರೇಣಿಯಲ್ಲಿ ಪಾಸ್ ಮಾಡ್ಕೊಂಡಂತ ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಾವಿನ್ನೇನ್ ಹೇಳಲಿಕ್ಕೆ ಸಾಧ್ಯ. ಈಗ ಪಾಸ್ ಮಾಡ್ಕೊಂಡ ನಂತರ ಅವರಿಗೆ ನಿಜವಾದ ಸಮಸ್ಯೆ ಶುರುವಾಯಿತು. ನಾನು ಅಪ್ಪನಿಗೆ ಹೇಳಿದಂತೆ ಪಾಸ್ ಅಂತೂ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸಾಲನ್ನು ಹೇಳಿದ್ದೀನಲ್ಲ ಬ್ರಿಟಿಷರ ನೌಕರಿ ಮಾಡೋಲ್ಲ ಅಂತ. ಅವ್ರು ಕೂಡಲೇ ತಮ್ಮ ಅಣ್ಣನಿಗೆ ಪತ್ರವನ್ನ ಬರೆದ್ರು. ನಾನು ಮೊದಲೇ ಹೇಳಿದ್ದೆ ಪಾಸ್ ಮಾಡ್ಕೋತೀನಿ, ಆದ್ರೆ ನೌಕರಿ ಮಾಡೋಲ್ಲ ಅಂತ. ನನಗೆ ಬ್ರಿಟಿಷರ ಕೆಳಗೆ ಕೆಲಸ ಮಾಡೋದು ಇಷ್ಟ ಇಲ್ಲ, ಬದಲಾಗಿ ನಾನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಆಸೆ ಇದೆ ಅಂತ. ಅಪ್ಪನಿಗೆ ನೇರವಾಗಿ ಪತ್ರ ಬರೆದ್ರೆ ಆಘಾತ ಆಗ್ಬೋದು ಅಂತ ಅಣ್ಣನ ಮೂಲಕ ಈ ವಿಚಾರವನ್ನ ಅಪ್ಪನಿಗೆ ಮೊದಲು ಹೇಳಿಸ್ಬೇಕು ಅನ್ನೋದು ಅವ್ರ ಪ್ರಯತ್ನ. ಅಣ್ಣ ಅಪ್ಪನಿಗೆ ಎಲ್ಲ ವಿಚಾರವನ್ನ ಹೇಳ್ದ. ಆನಂತರ ಸುಭಾಷ್ ಚಂದ್ರ ಬೋಸರೆ ಅಪ್ಪನಿಗೆ ಪತ್ರ ಬರೆದು, ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ ನಾನು ಬ್ರಿಟಿಷರ ಚಾಕರಿ ಮಾಡೋಲ್ಲ ಅಂತ, ದಯವಿಟ್ಟು ನನಗೆ ಈ ತರದೊಂದು ಅವಕಾಶ ಮಾಡಿಕೊಡಿ, ನಾನು ರಾಷ್ಟ್ರಕ್ಕೋಸ್ಕರ ನನ್ನ ಬದುಕನ್ನು ಅರ್ಪಣೆ ಮಾಡಬೇಕು ಅಂತಿದ್ದೀನಿ. ಅರವಿಂದ ಘೋಷರು ಹೇಗೆ ICS ಪರೀಕ್ಷೆಯನ್ನು ಧಿಕ್ಕರಿಸಿ ರಾಷ್ಟ್ರಕ್ಕೆ ಅರ್ಪಣೆಯಾದ್ರೋ ನಾನು ಅವರದೇ ಹಾದಿಯಲ್ಲಿ ನಡಿಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ತಂದೆಗೆ ಪತ್ರ ಬರೆದ್ರು. ತಂದೆ ಉತ್ತರಿಸುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸುಭಾಷ್ ಚಂದ್ರ ಬೋಸರನ್ನ ಕರೆಸಿ, ನೀವೊಂದು 2 ವರ್ಷ ಆದ್ರೂ ಕೆಲಸ ಮಾಡಿ, ಆನಂತರ ಬಿಟ್ಟು ನಿಮ್ಗೆ ಏನ್ ಇಷ್ಟನೋ ಆ ಕೆಲಸ ಮಾಡಿ ಅಂತ ಕೇಳಿದ್ರು. ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ನಾನು ಈ ಮಾಯೆಯ ಕುಣಿಕೆಗೆ ಸಿಕ್ಕಾಕೊಳ್ಳಿಕ್ಕೆ ಇಷ್ಟಪಡೋಲ್ಲ, ನಾನು 2 ವರ್ಷ ಕೆಲಸ ಮಾಡಿ ಮರಳಿ ರಾಷ್ಟ್ರದ ಕೆಲಸ ಮಾಡ್ತೀನಿ. ಕೆಮ್ಮು ಬಂದ್ಬಿಟ್ಟಿದೆ ಯಾಕೋ ಇದ್ದಕ್ಕಿದ್ದಾಗೆ ಇಂತ ತಂದೆಗೆ ಪತ್ರ ಬರೆದ್ರು. ಲಂಡನ್ನಲ್ಲಿ ಇದ್ದಂತ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಕೂಡ ಸುಭಾಷರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಹಿಂದೊಮ್ಮೆ ಸುಭಾಷರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮಗೆ ಸೀಟ್ ಸಿಗ್ಲಿಲ್ಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ಶಿಕ್ಷಕರೊಬ್ಬರು ಅವ್ರಿಗೆ ಸಹಾಯ ಮಾಡಿದ್ರಲ್ಲ, ಅವರಿಗೆ ಸುಭಾಷರ ಮೇಲೆ ಇರುವಂತ ಪ್ರೀತಿ 100 ಮಡಿ ಆಯಿತು. ಇಂಥ ಯುವಕನನ್ನ ನಾನು ಕಂಡೇ ಇರಲಿಲ್ಲ ಅನ್ನೋಂಥ ಭಾವ ಅವರಲ್ಲಿ ಮೂಡ್ತು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಬಂದು ಇವರನ್ನು ಒಲಿಸ್ತಾ, ನೀವೊಂದು 2 ವರ್ಷ ಕೆಲಸ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಬಂದ್ ಕೆಲಸ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ಸುಭಾಷ್ ಬೋಸರು ಹೇಳ್ತಾರೆ, ನಾನು ಮಾಯೆಯ ಕುಣಿಕೆಗೆ ಸಿಕ್ಕಾಕೊಳ್ಳಿಕ್ಕೆ ಇಷ್ಟಪಡೋಲ್ಲ, ನನಗೆ ಭಾರತದ ಸೇವೆ ಅಷ್ಟೇ ಮುಖ್ಯ ಅಂತ. ಯಾರೋ ಒಬ್ಬರು ಅಧಿಕಾರಿಗಳು ಬಂದು, ನೀವ್ ಈಗೇನೋ ಬಹಳ ಹೆಮ್ಮೆಯಿಂದ ಕೆಲಸ ಬಿಡ್ತೀನಿ ಅಂತ ಹೇಳ್ತೀರಾ, ನೀವು ಆನಂತರ ಕೆಲಸ ಬಿಟ್ಟ ನಂತರ ಬದುಕಬೇಕಲ್ಲ, ಬದುಕಿಗೆ ತುಂಬಾ ಕಷ್ಟ ಆಗುತ್ತೆ, ನಾನು ನಿಮ್ ಭಾರತಕ್ಕೆ ಹೋದ ತಕ್ಷಣ ಒಳ್ಳೆ ಹುದ್ದೆ ಸಿಗೋ ತರ ನೋಡ್ಕೋತೀನಿ, ದಯವಿಟ್ಟು ಈ ಅವಕಾಶ ಬೇಡ ಅಂತ ಹೇಳ್ಬೇಡಿ ಅಂತ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಸುಭಾಷ್ ಹೇಳ್ತಾರೆ, ನನಗೆ ದಿನಕ್ಕೆ ಬದುಕಲಿಕ್ಕೆ 2 ಆಣೆ ಸಾಕು, ಆ ರೀತಿ ಬದುಕೋದನ್ನ ಅತ್ಯಂತ ಕಠಿಣವಾದ ಬದುಕನ್ನ ಬದುಕೋದು ಹೇಗೆ ಅನ್ನೋದು ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಈ ಕೆಲಸದ ಅಗತ್ಯ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ರು. 3-4 ತಿಂಗಳ ಕಾಲ ಲಂಡನ್ ನಲ್ಲಿ ಉಳಿದು ಆನಂತರ ಭಾರತಕ್ಕೆ ಬಂದ್ರು. ಲಂಡನ್ ಅಲ್ಲಿ ಇದ್ದಷ್ಟು ಕಾಲ ಅವರಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿತ್ತು.
ಭಾರತದಲ್ಲಿದ್ದಾಗ ಹಿಂದೊಮ್ಮೆ ಅವ್ರಿಗೂ ತಮ್ಗೊಂದು ಪುಸ್ತಕ ಬೇಕು ಅಂತ ಆಸೆ ಪಟ್ಟು ಒಂದು ಅಂಗಡಿಗೆ ಹೋಗಿ ಪುಸ್ತಕವನ್ನು ಕೇಳಿದ್ರೆ ಆ ವ್ಯಕ್ತಿ ಹೇಳಿದ್ದ, ಮೊದಲು ದುಡ್ಡು ಕೊಡು ಆಮೇಲೆ ಪುಸ್ತಕ ಕೊಡ್ತೀನಿ ಅಂತ. ಸುಭಾಷ್ ಬೋಸರು ಹೇಳಿದ್ರು, ನನ್ನ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ, ಈ ಪುಸ್ತಕ ಬಹಳ ಇಷ್ಟ ಆಗಿದೆ, ನಾಳೆ ಬೆಳಗ್ಗೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಆ ವ್ಯಕ್ತಿ ಸುಭಾಷ್ ಬೋಸರನ್ನ ನಂಬಿರಲಿಲ್ಲ. ಅಪನಂಬಿಕೆ ಆ ರೀತಿ ತಾಂಡವಾಡ್ತಿತ್ತು. ಆದ್ರೆ ಲಂಡನ್ ನಲ್ಲಿ ಹಾಗಿರ್ಲಿಲ್ಲ. ಸ್ವಚ್ಛ ಸ್ವತಂತ್ರ ವಾತಾವರಣ, ಅಲ್ಲಿ ಯಾರಿಗೂ ಮತ್ತೊಬ್ಬರ ಮೇಲೆ ಅಪನಂಬಿಕೆ ಇಲ್ಲ. ಈ ತರದ ಪರಿಸ್ಥಿತಿ ನೋಡಿ ನನ್ನ ದೇಶವೂ ಹೀಗೆ ಆಗ್ಬೇಕು ಅನ್ನೋಂಥ ಆಕಾಂಕ್ಷೆ ಖಂಡಿತವಾಗಿ ಅವರಲ್ಲಿ ಮೈದಳೆದಿತ್ತು. ಅಂತೂ ಸುಭಾಷ್ ಚಂದ್ರ ಬೋಸರು ನಿಜಕ್ಕೂ ಒಂದು ಜೈತ್ರ ಯಾತ್ರೆಯನ್ನು ಮುಗಿಸ್ಕೊಂಡೇ ಭಾರತಕ್ಕೆ ಮರಳಿ ಬಂದಿದ್ರು. ಹೀಗೆ ಅವರು ಮರಳಿ ಬರೋ ವೇಳೆಗೆ ಭಾರತದಾದ್ಯಂತ ಅವರದ್ದೇ ಸುದ್ದಿ ಹಬ್ಬಿತ್ತು. ಹಿಂದೆ ಅರವಿಂದರು ICS ಅನ್ನು ಧಿಕ್ಕರಿಸಿ ಭಾರತಕ್ಕೆ ಬಂದಾಗ ಹೇಗೆ ಏಕಾಏಕಿ ಪ್ರಖ್ಯಾತರಾಗಿದ್ರು, ಹಾಗೆ ಸುಭಾಷ್ ಚಂದ್ರ ಬೋಸರು ಕೂಡ ಏಕಾಏಕಿ ಜನಮಾನಸದಲ್ಲಿ ನೆಲೆಯೂರಿದ್ಬಿಟ್ರು. ದೇಶಕ್ಕೋಸ್ಕರ ICS ಅನ್ನು ಧಿಕ್ಕರಿಸಿರುವಂತ ವ್ಯಕ್ತಿ ಈತ ಅಂತ ಹೇಳಿ ಅವರಿಗೆ ಅಪಾರವಾದ ಗೌರವ ಎಲ್ಲ ಕಡೆಯಿಂದ ಬಂತು. ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ಬಂದವರೇ ತಮ್ಮ ತಂದೆ ತಾಯಿಗಳಿಗೆ ಎಲ್ಲ ವಿಚಾರವನ್ನ ತಿಳಿಸಿ ತಾನು ರಾಷ್ಟ್ರಕ್ಕೋಸ್ಕರ ಮುಡಿಪಾಗಿರಬೇಕಾದಂತ ವ್ಯಕ್ತಿ ಅಂತ ಹೇಳ್ಕೊಂಡ್ರು. ತಂದೆಗೆ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತಾದ್ರೂ ಆನಂತರ ತನ್ನ ಮಗ ಮಾಡ್ತಿರುವಂತ ಶ್ರೇಷ್ಠ ಕೆಲಸದ ಬಗ್ಗೆ ಅವರಿಗೆ ಹೆಮ್ಮೆ ಮೂಡ್ಲಿಕ್ಕೆ ಶುರುವಾಗಿತ್ತು. ಸುಭಾಷ್ ಚಂದ್ರ ಬೋಸರು ನೇರವಾಗಿ ಗಾಂಧೀಜಿ ಬಳಿ ಹೋಗಿದ್ರು. ಅದಾಗಲೇ ಗಾಂಧಿ ಯುಗ ಶುರುವಾಗಿತ್ತು. ತಿಲಕರನ್ನು ಕಳ್ಕೊಂಡಂತ ಭಾರತಕ್ಕೆ ಗಾಂಧಿಯೇ ಸರಿಯಾದ ನಾಯಕ, ಸರ್ವಶ್ರೇಷ್ಠ ನಾಯಕ ಅನ್ನುವಂತ ಭಾವ ಬಂದಿತ್ತು. ಅದಕ್ಕೆ ಸರಿಯಾಗಿ ಗಾಂಧೀಜಿ ಇನ್ನು 1 ವರ್ಷದಲ್ಲಿ ನಾನು ಭಾರತಕ್ಕೆ ಸ್ವಾತಂತ್ರ್ಯ ತರಿಸ್ಕೊಡ್ತೀನಿ ಅನ್ನುವಂತ ಮಾತುಗಳನ್ನು ಆಡಿದ್ರು. ಸರಿಸುಮಾರು 1921ನೇ ಇಸವಿಯ ಸಂದರ್ಭ ಅದು. ಸುಭಾಷ್ ಚಂದ್ರ ಬೋಸರಿಗೂ ಕೂಡ ಈ ಘೋಷಣೆಯ ಪ್ರೀತಿ ಸುಭಾಷ್ ಚಂದ್ರ ಬೋಸರಿಗೂ ಕೂಡ ಈ ಘೋಷಣೆ ಆಪ್ಯಾಯವಾಯಿತು. ಅವರು ನೇರವಾಗಿ ಗಾಂಧೀಜಿ ಬಳಿ ಹೋದ್ರು. ಸುಮಾರು ಹೊತ್ತುಗಳ ಕಾಲ ಈ ವಿಚಾರವಾಗಿ ಚರ್ಚೆ ಆಯಿತು. ಸುಭಾಷ್ ಚಂದ್ರ ಬೋಸರು ಒಂದ್ ಹಂತದಲ್ಲಂತೂ ನೇರವಾಗಿ ಗಾಂಧೀಜಿಯನ್ನ ಪ್ರಶ್ನೆ ಮಾಡಿದ್ರು, 1 ವರ್ಷಕ್ಕೆ ಸ್ವಾತಂತ್ರ್ಯ ತಂದುಕೊಡ್ತೀನಿ ಅಂತ ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ನಿಮ್ ಯೋಜನೆ ಏನು ಅನ್ನೋದನ್ನ ನನಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಸುಮಾರು 100 ವರ್ಷಗಳ ಕಾಲದ ನಮ್ಮ ಹೋರಾಟ ಏಕಾಏಕಿ 1 ವರ್ಷದ ಸ್ವಾತಂತ್ರ್ಯದೊಂದಿಗೆ ಪರ್ಯವಸಾನಗೊಳ್ಳುತ್ತೆ ಅನ್ನೋದು ಯಾವ ಯೋಜನೆ ಆಧಾರದ ಮೇಲೆ ನೀವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದಾಗ ಗಾಂಧೀಜಿ ತಬ್ಬಿಬ್ಬಾಗಿದ್ರು. ಬಹುಶಃ ಗಾಂಧೀಜಿ ಯೋಜನೆಯನ್ನೇ ರೂಪಿಸಿಕೊಂಡಿರ್ಲಿಲ್ವೋ ಅಥವಾ ಸುಭಾಷರಿಗೆ ಆ ಯೋಜನೆಯನ್ನ ಹೇಳಬೇಕಾದ ಅಗತ್ಯ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಗಾಂಧೀಜಿ ಸಂಪೂರ್ಣವಾಗಿ ಸುಭಾಷ್ ಚಂದ್ರ ಬೋಸರ ಮುಂದೆ ತಮ್ಮ ಬಳಿ ಯಾವುದೇ ಯೋಜನೆ ಇಲ್ಲ ಅನ್ನೋದನ್ನ ತಮ್ಮ ಬಳಿ ಯಾವುದೇ ಯೋಜನೆ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಂತಾಗಿತ್ತು. ಸುಭಾಷ್ ಚಂದ್ರ ಬೋಸರಿಗೆ ನಿಜಕ್ಕೂ ಅಸಮಾಧಾನವಾಯಿತು. ಆ ಅಸಮಾಧಾನವನ್ನ ಗುರುತಿಸಿದಂತ ಗಾಂಧೀಜಿ, ನೀನು ದೇಶಬಂಧು ಚಿತ್ತರಂಜನ್ ದಾಸರ ಹತ್ರ ಹೋಗಪ್ಪ, ಅವರೇ ನಿನಗೆ ಸರಿಯಾದ ಮಾರ್ಗದರ್ಶನ ಮಾಡಬಲ್ಲರು ಅಂತ ಹೇಳಿ ಕಳಿಸಿದ್ರು. ಅದಾಗ್ಲೇ ದೇಶಬಂಧು ಚಿತ್ತರಂಜನ್ ದಾಸರು ಉಗ್ರ ಹೋರಾಟಗಳ ಮೂಲಕ ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಉಂಟು ಮಾಡುವಂತ ವ್ಯಕ್ತಿಯಾಗಿದ್ರು. ಸುಭಾಷ್ ಚಂದ್ರ ಬೋಸರು ಲಂಡನ್ ನಲ್ಲಿ ಇರಬೇಕಾದ್ರೇನೆ ಅವರಿಗೆ ಅನೇಕ ಪತ್ರಗಳನ್ನ ಬರೆದು, ನಾನು ಭಾರತಕ್ಕೆ ಬಂದೊಡನೆ ನಿಮ್ಮ ಅನುಯಾಯಿ ಆಗ್ಬೇಕು ಅಂತ ಇಷ್ಟಪಡ್ತೀನಿ, ಈ ದೇಶದ ಕೆಲಸವನ್ನ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ ಅಂತಾನೆ ಪತ್ರ ಬರೆದಿದ್ರು. ಈಗ ಗಾಂಧೀಜಿಯು ಅದೇ ಮಾತನ್ನು ಹೇಳಿದಾಗ ಸುಭಾಷ್ ಚಂದ್ರ ಬೋಸರು ನೇರವಾಗಿ ದೇಶಬಂಧು ಚಿತ್ತರಂಜನ್ ದಾಸರ ಬಳಿಗೆ ಹೋದ್ರು. ಅವ್ರ ಜೊತೆ ಕೂಡ್ಕೊಂಡು ತಾವು ದೇಶದ ಕೆಲಸವನ್ನ ಶುರು ಮಾಡಿದ್ರು. ಅದಾಗಲೇ ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ಸುಭಾಷ್ ಚಂದ್ರ ಬೋಸರು ಬಂದ ನಂತರ ದೇಶಬಂಧು ಚಿತ್ತರಂಜನ್ ದಾಸರ ಶಕ್ತಿ ನೂರ್ಮಡಿಯಾಗಿತ್ತು. ದೇಶಬಂಧು ಚಿತ್ತರಂಜನ್ ದಾಸರು ಕಾಂಗ್ರೆಸ್ನಲ್ಲೂ ಬದಲಾವಣೆಗಳನ್ನು ಬರಬೇಕು ಅನ್ನೋದನ್ನ ತುಂಬಾ ತೀವ್ರವಾಗಿ ಅವರು ಮಂಡಿಸ್ತಾ ಇದ್ರು. ಕಾಂಗ್ರೆಸ್ ನೇರವಾಗಿ ರಾಜಕೀಯಕ್ಕೆ ಧುಮುಕಬೇಕು, ಕಾಂಗ್ರೆಸ್ನ ಅನೇಕ ಯುವಕರು ರಾಜಕೀಯದ ಮೂಲಕ ಬ್ರಿಟಿಷರ ಮೇಲೆ ಪ್ರಭಾವವನ್ನು ಹೇರುವಂತಾಗಬೇಕು ಅಂತ ಹೇಳಿದ್ರು. ಆಗೆಲ್ಲ ಗಾಂಧೀಜಿ ಈ ಮಾತನ್ನ ವಿರೋಧಿಸ್ತಾ ಇದ್ರು. ಆದರೆ ಚಿತ್ತರಂಜನ್ ದಾಸರಿಗೆ ಯಾವಾಗ ಸುಭಾಷ್ ಚಂದ್ರ ಬೋಸರ ಬೆಂಬಲ ದೊರೀತೋ ಅವರು ನೇರವಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧರಿಸಿದ್ರು. ಕಲ್ಕತ್ತಾದಲ್ಲಿ ಆಗ ನಗರಸಭೆ ಚುನಾವಣೆ ನಡಿಬೇಕು ಅಂತಂದಾಗ ಸುಭಾಷ್ ಚಂದ್ರ ಬೋಸರು ಚಿತ್ತರಂಜನ್ ದಾಸರೆಲ್ಲ ಈ ಚುನಾವಣೆಗೆ ತಾವು ನಿಂತರು. ಎಂತ ಅದ್ಭುತವಾದ ಪ್ರತಿಕ್ರಿಯೆ ಅಂತಂದ್ರೆ, ಚಿತ್ತರಂಜನ್ ದಾಸರ ಎಲ್ಲ ಗೆಳೆಯರು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ್ರು. ಪರಿಣಾಮವಾಗಿ ಚಿತ್ತರಂಜನ್ ದಾಸರು ಕಲ್ಕತ್ತಾದ ಮೇಯರ್ ಆದ್ರು. ಸುಭಾಷ್ ಚಂದ್ರ ಬೋಸರು ಅವರಿಗೆ ಆಪ್ತರಾಗಿ ನೆಲೆ ನಿಂತರು. ಇದರ ಪರಿಣಾಮವಾಗಿ ಇಡೀ ಕಲ್ಕತ್ತಾದಲ್ಲಿ ಸ್ವಾತಂತ್ರ್ಯದ ಘೋಷಣೆಗಳು ತೀವ್ರವಾಗಿ ಮೊಳಗಲಿಕ್ಕೆ ಆರಂಭಿಸಿದ್ವು. ಸುಭಾಷ್ ಚಂದ್ರ ಬೋಸರ ನೇತೃತ್ವದಲ್ಲಿ ಕಲ್ಕತ್ತಾದಾದ್ಯಂತ ಹೊಸ ಹೊಸ ಕಾರ್ಯಕ್ರಮಗಳು ಶುರುವಾದವು. ಬಡವರಿಗೆ ಉಚಿತ ಆಸ್ಪತ್ರೆಗಳು, ಉಚಿತ ಶಿಕ್ಷಣಾಲಯಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಈ ನಗರಸಭೆಯಲ್ಲಿ ಇವರು ವಿಶೇಷವಾದ ಪ್ರಭಾವವನ್ನ ಬೀರಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಕಲ್ಕತ್ತಾಗ ಬಂದಂತ ರಾಷ್ಟ್ರೀಯ ನಾಯಕರಾದಂತ ಮಹಾತ್ಮ ಗಾಂಧೀಜಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ನೆಹರು ಇರ್ಬೋದು, ಇವರೆಲ್ಲರಿಗೂ ವಿಶೇಷವಾದ ಗೌರವವನ್ನ ಚಿತ್ತರಂಜನ್ ದಾಸ್ ಮತ್ತು ಸುಭಾಷ್ ಚಂದ್ರ ಬೋಸರು ಜನರ ಮೂಲಕ ಅರ್ಪಿಸುವಂತ ಕೆಲಸ ಮಾಡಿಸಿದ್ರು.
ಅದುವರೆಗೂ ಯಾರಾದರೂ ಬ್ರಿಟಿಷ್ ಅಧಿಕಾರಿಗಳು ಬಂದಾಗ, ಗವರ್ನರ್ ಜನರಲ್ಗಳು ಬಂದಾಗ ಮಾತ್ರ ಈ ತರದ ಸಾರ್ವಜನಿಕ ಕಾರ್ಯಕ್ರಮಗಳಾಗ್ತಾ ಇದ್ವು. ಆದರೆ ರಾಷ್ಟ್ರೀಯ ನಾಯಕರು ಬಂದಾಗ ಈ ತರದ ಕಾರ್ಯಕ್ರಮಗಳಾಗುವಂತ ಕೆಲಸ ಸುಭಾಷ್ ಚಂದ್ರ ಬೋಸರ ನೇತೃತ್ವದಲ್ಲಿ ನಡೀಲಿಕ್ಕೆ ಶುರುವಾಯಿತು. ಬ್ರಿಟಿಷರಿಗೆ ಸಹಜವಾಗಿ ಬೋಸರ ಮೇಲೆ ಕಣ್ಣಿತ್ತು. ಈ ಮನುಷ್ಯನಿಗೆ ಕ್ರಾಂತಿಕಾರಿಗಳ ಮೇಲೆ ವಿಶೇಷವಾದ ಪ್ರೀತಿ ಇದೆ, ಅಭಿಮಾನವಿದೆ. ಸ್ವತಃ ಈತ ತಾನೂ ಕ್ರಾಂತಿಕಾರಿಯಂತೆ ವರ್ತಿಸ್ತಾನೆ. ಇವನನ್ನ ಬಂಧಿಸಿ ಜೈಲಿಗೆ ಕಳಿಸದೆ ಹೋದ್ರೆ ಆತ ಭಾರತೀಯ ಜನರ ಮಾನಸಕ್ಕೆ ನಾಯಕನಾಗಿ ಪ್ರತಿಬಿಂಬಿತವಾಗುವಂತ ಕ್ಷಣ ಹತ್ತಿರ ಆಗ್ಬಿಡುತ್ತೆ ಅಂತ 1924ರಲ್ಲಿ ಯಾವುದೇ ಕಾರಣ ಕೊಡದೆ ಸುಭಾಷರನ್ನ ಬಂಧಿಸಲಾಯಿತು. ಚಿತ್ತರಂಜನ್ ದಾಸರಂತೂ ಸುಭಾಷರು ಬಂಧಿಸಲಿಕ್ಕೆ ಅರ್ಹರು ಅನ್ನೋದಾದ್ರೆ ನನ್ನನ್ನೂ ಕೂಡ ನೀವು ಬಂಧಿಸಬೇಕಾಗುತ್ತೆ ಅಂತಂದ್ರು. ನೀವು ಸುಭಾಷರನ್ನ ಕ್ರಿಮಿನಲ್ ಅಂತ ಕರೆಯೋದಾದ್ರೆ ಚಿತ್ತರಂಜನ್ ದಾಸರು ಕೂಡ ಕ್ರಿಮಿನಲ್ಲೇ ಹೊರತು ಬೇರೇನೂ ಅಲ್ಲ ಅನ್ನುವಂತ ಘೋಷಣೆಯನ್ನ ಮೊಳಗಿಸಿದ್ರು. ಸುಭಾಷ್ ಚಂದ್ರ ಬೋಸರು ಜೈಲಿನಲ್ಲಿ ಹೋಗಿ ಕುಳಿತರು. ಜೈಲಿನಲ್ಲೂ ಕೂಡ ಅವರಿಗೇನು ಸಮಸ್ಯೆ ಆಗಲಿಲ್ಲ. ಎಷ್ಟಾದ್ರೂ ಅಂತರ್ಮುಖಿಯಾಗುವಂತ ಜೀವ ಅದು. ಜೈಲಿನಲ್ಲಿ ಅಂತರ್ಮುಖಿಯಾಗುವಂತ ಪ್ರಯತ್ನ ಮಾಡಿ ಯಶಸ್ವಿಯಾಗ್ಬಿಟ್ರು. ಸುಭಾಷ್ ಚಂದ್ರ ಬೋಸರ ಮಿತ್ರನೊಬ್ಬ ಈ ಸಂದರ್ಭದಲ್ಲಿ ಪತ್ರಿಕೆಗೊಂದು ಲೇಖನ ಬರೆದಿದ್ದಂತೆ, ನಿಜಕ್ಕೂ ಸುಭಾಷ್ ಚಂದ್ರ ಬೋಸರದ್ದು ಇದನ್ನ ಆತ್ಮಾರ್ಪಣೆ ಅಂತ ಕರಿಬೇಕು, ಅವ್ರು ಜೈಲಿಗೆ ಹೋಗಿ ಕುಳಿತಿದ್ದಾರೆ ಅಂತ. ಸುಭಾಷ್ ಚಂದ್ರ ಬೋಸರು ಬರೆದಂತ ಉತ್ತರ ನಿಜಕ್ಕೂ ಎಲ್ಲರಿಗೂ ಮನನೀಯವಾಗಬೇಕಾಗಿರುವಂಥದ್ದು. ಅವರು ಉತ್ತರ ಬರಿತಾ ಹೇಳ್ತಾರೆ, ಇದನ್ನ ಆತ್ಮಾರ್ಪಣೆ ಅಂತ ಕರೆಯೋದು ಮೂರ್ಖತನ. ಆತ್ಮಾರ್ಪಣೆ ನನ್ನ ಪಾಲಿಗೆ ಇನ್ನೂ ದೂರದಲ್ಲಿದೆ. ನಾನು ಅಲ್ಲಿವರೆಗೂ ಕ್ರಮಿಸಿ ಕೊನೆಗೆ ಆತ್ಮಾರ್ಪಣೆ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ತಮ್ಮನ್ನ ತಾವು ಹೊಗಳಿಕೊಳ್ಳೋದನ್ನ ಸುಭಾಷ್ ಚಂದ್ರ ಬೋಸರು ಧಿಕ್ಕರಿಸ್ತಾ ಇದ್ರು. ಈ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸರಿಗೆ ಬ್ರಾಂಕೋ ನ್ಯೂಮೋನಿಯಾ ಅನ್ನುವಂತ ಕಾಯಿಲೆ ಬಂದಿದ್ದು. ಬ್ರಿಟಿಷ್ ಸರ್ಕಾರ ಹೆದರು ಬಿಡ್ತು. ಹಾಗೇನಾದ್ರೂ ಕಾಯಿಲೆ ಬಂದು ಸುಭಾಷ್ ಚಂದ್ರ ಬೋಸರಿಗೆ ಜೈಲೊಳಗೆ ಏನಾದ್ರೂ ಆಗ್ಬಿಟ್ರೆ ಅದೇ ಸರ್ಕಾರಕ್ಕೊಂದು ಪ್ರತಿರೋಧಕ್ಕೆ ಕಾರಣ ಆಗ್ಬಿಡುತ್ತೆ ಅಂತ ತಿಳ್ಕೊಂಡಂತ ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸರು ಸ್ವಂತ ಖರ್ಚಿನಲ್ಲಿ ವಿದೇಶಕ್ಕೆ ಹೋಗಿ ತಾವು ಗುಣಪಡಿಸ್ಕೊಳ್ತೀವಿ ಅನ್ನೋದಾದ್ರೆ ನಾವು ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ರು. ಆದರೆ ಈ ಒಂದು ಕಂಡೀಷನ್ ಒಂದಿಗೆ ಇನ್ನೂ ಇತರ ಕಂಡೀಷನ್ಗಳನ್ನು ಸೇರಿಸಿದ್ದನ್ನು ನೋಡಿದ ಸುಭಾಷ್ ಚಂದ್ರ ಬೋಸರು ತಾನಂತೂ ವಿದೇಶಕ್ಕೆ ಹೋಗೋದಿಲ್ಲ ಅಂತ ಹಠ ಹಿಡಿದು ಕುಳಿತುಬಿಟ್ರು. ಸುಮಾರು 2.5 ವರ್ಷಗಳ ಕಾಲ ಸುಭಾಷ್ ಚಂದ್ರ ಬೋಸರು ಜೈಲಲ್ಲಿ ಇರಬೇಕಾಗಿ ಬಂತು. ಆನಂತರ ಅವರನ್ನ ಬಿಡುಗಡೆ ಮಾಡಿದ್ರು. ಸ್ವಲ್ಪ ಆಲೋಚನೆ ಮಾಡಿ, ರಾಷ್ಟ್ರೀಯ ನಾಯಕನಾಗಬೇಕಾಗಿರುವಂತ ಒಬ್ಬ ವ್ಯಕ್ತಿಯನ್ನ 2.5 ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಿ ಆನಂತರ ಹೊರಗೆ ಬಂದ ನಂತರವೂ ಆತ ತನ್ನ ಅಷ್ಟೂ ಪ್ರಭಾವವನ್ನ ಭಾರತೀಯ ಜನಮಾನಸದ ಮೇಲೆ ಬೀರ್ತಾನೆ ಅಂತಾದ್ರೆ ಆತನ ವ್ಯಕ್ತಿತ್ವ ಎಂಥದ್ದಿರಬೇಕು. ಹೊರಗೆ ಬಂದಂತ ಸುಭಾಷ್ ಚಂದ್ರ ಬೋಸರಿಗೂ ಬ್ರಿಟಿಷರ ಕಾಟ ತಪ್ಪಲಿಲ್ಲ. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ತಾನು ಸ್ವಲ್ಪ ದಿನಗಳ ಕಾಲ ಹೊರಗೆ ಹೋಗ್ತೀನಿ ಅಂತ ಹೇಳಿ ಆಸ್ಟ್ರಿಯಾಕ್ಕೆ ಹೋದ್ರು. ಆಸ್ಟ್ರಿಯಾದಲ್ಲಿ ಸುಭಾಷ್ ಚಂದ್ರ ಬೋಸರಿಗೆ ವಿಠಲ್ ಭಾಯ್ ಪಟೇಲ್ರ ಪರಿಚಯ ಆಯಿತು. ವಿಠಲ್ ಭಾಯ್ ಪಟೇಲ್ರು ಅಂತಂದ್ರೆ ಸರ್ದಾರ್ ಪಟೇಲ್ರ ಅಣ್ಣ. ಅವರಂತೂ ಪ್ರಖರ ಕ್ರಾಂತಿಕಾರಿಯಂತೆ ವರ್ತಿಸ್ತಾ ಇದ್ರು. ಆ ವಿಠಲ್ ಭಾಯ್ ಪಟೇಲ್ರನ್ನ ಸುಭಾಷ್ ಚಂದ್ರ ಬೋಸರು ಅತ್ಯಂತ ಆತ್ಮೀಯತೆಯಿಂದ ಕಂಡಿದ್ದಲ್ಲದೆ ಅವರಿಂದ ಅನುಭವಗಳನ್ನು ತಾವು ಪಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ವಿಠಲ್ ಭಾಯ್ ಪಟೇಲ್ರು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದಾಗ ಸುಭಾಷ್ ಚಂದ್ರ ಬೋಸರೆ ಅವರ ಸೇವೆಗೆ ನಿಂತು ಅವರ ಸೇವೆಯನ್ನ ಮಾಡ್ತಾ ವಿಠಲ್ ಭಾಯ್ ಪಟೇಲ್ರ ಪ್ರೀತಿಯನ್ನ ಗಳಿಸ್ಕೊಂಡಿದ್ರು. ಸುಭಾಷ್ ಚಂದ್ರ ಬೋಸರು ಆಸ್ಟ್ರಿಯಾಗೆ ಬಂದಿರುವಂತ ಸುದ್ದಿ ಅಲ್ಲಿನ ಪತ್ರಿಕೆಗಳಿಗೆ ಗೊತ್ತಾಯ್ತು. ವಿಯೆನ್ನಾದಲ್ಲಂತೂ ಒಬ್ಬ ಪತ್ರಕರ್ತ ಬಂದು ಸುಭಾಷ್ ಚಂದ್ರ ಬೋಸರನ್ನ ಮಾತಾಡಿಸ್ದ. ಸ್ವಾತಂತ್ರ್ಯಕ್ಕೋಸ್ಕರ ಯಾವ ತರದ ಮಾರ್ಗ ಬಳಸೋದು ನಿಮ್ಗೆ ಇಷ್ಟ ಅಂತ ಅನ್ಸುತ್ತೆ ಅಂತ. ಸುಭಾಷ್ ಚಂದ್ರ ಬೋಸರು ನೇರವಾಗಿ ಹೇಳಿದ್ರು, ಬರೀ ಮಾತುಕತೆಯಿಂದ ಅಷ್ಟೇ ಅಲ್ಲ, ಬದಲಾವಣೆ ತರುವಂತ ಶಕ್ತಿಗಳನ್ನ ಬಳಸ್ಕೊಂಡೇ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ. ಆ ಪತ್ರಕರ್ತ ಮುಂದಿನ ಪ್ರಶ್ನೆಯನ್ನು ಅತ್ಯಂತ ಸಹಜವಾಗಿ ಕೇಳ್ದ. ಅಂದಮೇಲೆ ದಂಗೆ ಮಾಡಬೇಕು, ರಕ್ತಕ್ರಾಂತಿ ಆಗ್ಬೇಕು ಅಂತ ನೀವು ಬಯಸ್ತೀರಾ ಅಂತ ಅರ್ಥ ಆಯ್ತಲ್ವೇ, ಈ ತಪ್ಪಲ್ವೇ ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಭಾರತ ರಕ್ತ ಬಸಿಯೋದಿಲ್ಲ ಅಂತ ತಿಳ್ಕೊಂಡಿದ್ದೀರೇನು? 35 ಕೋಟಿ ಜನ ತಮ್ಮ ರಕ್ತವನ್ನ ಬಸಿದು ಪ್ರಾಣವನ್ನೇ ಅರ್ಪಿಸ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ. ಇನ್ನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮಾತುಕತೆ ಆಡೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ವಿಠಲ್ ಭಾಯ್ ಪಟೇಲ್ರು ಹೆಮ್ಮೆಯಿಂದ ಆ ಪತ್ರಕರ್ತನಿಗೆ ಹೇಳಿದ್ರು, ನೋಡಿ, ಇದು ಭಾರತದ ಯುವಕರ ಪ್ರತೀಕವಾಗಿರುವಂತ ಸುಭಾಷನ ಮಾತು. ಅಂದ್ರೆ ಭಾರತದ ಯುವಕರ ಮಾತನ್ನ ಇವ್ರು ಆಡ್ತಿದ್ದಾರೆ. ಇನ್ನು ಮುಂದೆ ಬ್ರಿಟಿಷ್ ಸರ್ಕಾರಕ್ಕೆ ಏನಾಗ್ಬೋದು ಅನ್ನೋದನ್ನ ನೀವೇ ಊಹಿಸಿ ಅಂತ. ಅಂದ್ರೆ ಇಷ್ಟರ ಮಟ್ಟಿಗೆ ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿ ಇದ್ದುಕೊಂಡು ಬ್ರಿಟಿಷರ ವಿರುದ್ಧ ಸಾಕಷ್ಟು ಕೆಲಸ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಸುಭಾಷ್ ಚಂದ್ರ ಬೋಸರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ವಿದೇಶದ ಸಹಕಾರ ಪಡ್ಕೊಳ್ಬೇಕು. ಹಾಗೆ ಸಹಕಾರ ಪಡ್ಕೊಳ್ಳೋ ಮೂಲಕ ನಾವು ಭಾರತದಲ್ಲಿ ಜಾಗೃತಿ ಉಂಟು ಮಾಡಬೇಕು, ಬ್ರಿಟಿಷರ ಬುಡವನ್ನ ಅಲುಗಾಡಿಸುವಂತ ಪ್ರಯತ್ನ ಮಾಡಬೇಕು ಅಂತ. ಹೀಗಾಗಿ ಅವರು ಆ ಸಂದರ್ಭದಲ್ಲೇ ಯುರೋಪಿನ ಅನೇಕ ದೇಶಗಳನ್ನ ತಿರುಗಾಡ್ಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು. 1935ರ ಆರಂಭದಲ್ಲೇ ಬರ್ಲಿನ್ನಲ್ಲಿ, ಅಂದ್ರೆ ಜರ್ಮನಿಯಲ್ಲಿ, ಸುಭಾಷ್ ಚಂದ್ರ ಬೋಸರು ಜರ್ಮನಿಗೆ ಹೋಗಿದ್ದ ಕಾಲಕ್ಕೆ 2 ಸಿನಿಮಾಗಳು ಅವತ್ತಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ಬೇಕಿತ್ತು. ಒಂದು ಇಂಡಿಯಾ ಸ್ಪೀಕ್ಸ್ ಅಂತ, ಮತ್ತೊಂದು ಬೆಂಗಾಲಿ ಅಂತ.
ಈ ಎರಡೂ ಸಿನಿಮಾಗಳು ಭಾರತೀಯ ಚಿಂತನೆಗೆ ವಿರುದ್ಧವಾಗಿ ಭಾರತವನ್ನು ಅತ್ಯಂತ ಅವಹೇಳನಕಾರಿಯಾಗಿ ಕೆಟ್ಟದ್ದಾಗಿ ತೋರಿಸಿರುವಂತ ಸಿನಿಮಾಗಳು. ಈ ಸಿನಿಮಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವಾಗುತ್ತೆ ಅಂತ ಗೊತ್ತಾದ ಕೂಡಲೇ ಬರ್ಲಿನ್ನಲ್ಲೇ ಇದ್ದಂತ ಸುಭಾಷ್ ಚಂದ್ರ ಬೋಸರು ಉಗ್ರವಾಗ್ಬಿಟ್ರು. ಆ ಚಲನಚಿತ್ರೋತ್ಸವದ ಅನೇಕ ಪ್ರಮುಖರನ್ನೆಲ್ಲ ಇವರು ಮಾತಾಡಿಸಿದ್ರು. ಈ ಚಲನಚಿತ್ರಗಳು ಪ್ರದರ್ಶನವಾದ್ರೆ ನಾವೆಲ್ಲರೂ ಇದರ ವಿರುದ್ಧ ಗಲಾಟೆ ಮಾಡ್ತೀವಿ ಅಂತ ಹೇಳಿದ್ರು. ಇದರ ಪ್ರಭಾವ ಆಗ್ಲಿಲ್ಲ ಅಂತ ಗೊತ್ತಾದಾಗ ಸ್ಥಳೀಯ ಪತ್ರಿಕೆಗಳಿಗೆ ಅವರು ಉಗ್ರವಾಗಿ ಲೇಖನಗಳನ್ನು ಬರೆದಿದ್ದು ಅಷ್ಟೇ ಅಲ್ಲದೆ ಭಾರತ ಅಂದ್ರೆ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ ಚಲನಚಿತ್ರೋತ್ಸವದಲ್ಲಿ ಈ ಎರಡೂ ಚಿತ್ರಗಳು ಪ್ರದರ್ಶನ ಆಗಲೇ ಇಲ್ಲ. ಆಗ್ಲೇ ಸುಭಾಷ್ ಚಂದ್ರ ಬೋಸರು ಇದರ ಬಗ್ಗೆ ತೀವ್ರವಾಗಿ ಆಲೋಚನೆ ಮಾಡಿದ್ದು. ಜಗತ್ತಿನಾದ್ಯಂತ ಭಾರತವನ್ನ ಹೀಗಳೆಯುವಂತ, ಭಾರತ ಅಂದ್ರೆ ಏನೂ ಇಲ್ಲ ಅಂತ ಹೇಳುವಂತ ಪ್ರಯತ್ನಗಳು ಆಗ್ತಾನೆ ಇರ್ತವೆ. ಭಾರತವನ್ನ ಅತ್ಯಂತ ಕೆಟ್ಟದಾಗಿ ತೋರಿಸುವಂತ ಪ್ರಯತ್ನವನ್ನು ಎಲ್ಲರೂ ಮಾಡ್ತಿರ್ತಾರೆ. ಅದಕ್ಕೆ ನಾವೀಗ ಜಗತ್ತಿನ ಎಲ್ಲ ರಾಷ್ಟ್ರಗಳ ರಾಜಧಾನಿಗಳಲ್ಲೂ ಭಾರತದ ಬಗ್ಗೆ ಹೇಳುವಂತ ಸೆಂಟರ್ಗಳನ್ನು ತೆರಿಬೇಕು ಅಂತ. ಅಲ್ಲೆಲ್ಲ ಗ್ರಂಥಾಲಯಗಳಿರಬೇಕು. ಆ ಗ್ರಂಥಾಲಯದಲ್ಲಿ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳಬಲ್ಲಂತ ಸಾಕಷ್ಟು ಪುಸ್ತಕಗಳಿರಬೇಕು. ಯಾರಿಗೆ ಭಾರತ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೋ ಅಂಥವರೆಲ್ಲ ಆ ಗ್ರಂಥಾಲಯಕ್ಕೆ ಬಂದ್ರೆ ಅವ್ರಿಗೆ ಸಾಕಷ್ಟು ಮಾಹಿತಿಗಳು ಸಿಗುವಂತಾಗಬೇಕು. ಆ ಥರದ ಒಂದು ಲಾಬಿನ್ ಮಾಡಬೇಕು ಅಂತ ಸುಭಾಷ್ ಚಂದ್ರ ಬೋಸರು ಬಹಳ ಇಚ್ಛೆ ಪಟ್ಟಿದ್ರು. ಅದರ ಕುರಿತಾಗಿ ಅನೇಕ ಲೇಖನಗಳನ್ನು ಕೂಡ ಬರೆದಿದ್ರು. ಎಂಥ ದೂರದೃಷ್ಟಿ ಸುಭಾಷ್ ಚಂದ್ರ ಬೋಸರದು ನೋಡಿ. ಇವತ್ತಿಗೂ ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡ್ತಾರೆ. ಭಾರತೀಯ ರಾಯಭಾರಿಗಳು ಅನೇಕ ಕಡೆಯಲ್ಲಿ ಇರ್ತಾರೆ ನಿಜ, ಆದ್ರೆ ಭಾರತದ ಬಗ್ಗೆ ಆಯಾ ರಾಷ್ಟ್ರಗಳು ಕೆಟ್ಟದಾಗಿ ಮಾತಾಡಿದಾಗ ಅವರು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಹಾಗೆ ಪ್ರತಿಕ್ರಿಯೆ ಕೊಟ್ರೆ ನಾವು ಆ ರಾಷ್ಟ್ರದೊಂದಿಗಿನ ಸಂಬಂಧ ಕಳ್ಕೊಳ್ಬೇಕಾಗತ್ತೆ ಅಂತ. ಯಾರಾದ್ರೂ ನಮ್ಮ ತಾಯಿನ ಬೈತಿದ್ರೆ ನಾವು ಸುಮ್ಮನೆ ಇರ್ತೀವ? ಹಾಗೆ ನಮ್ಮ ತಾಯಿನ ಯಾರಾದ್ರೂ ಬೈತಾ ಇರಬೇಕಾದ್ರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕು ತಾನೆ. ಹಾಗೆ ಪ್ರತಿಭಟನೆ ಮಾಡಿದಾಗಲೇ ಜಗತ್ತಿಗೆ ಗೊತ್ತಾಗೋದು ನಮ್ಮ ಹತ್ರನೂ ಶಕ್ತಿ ಇದೆ ಅಂತ. ಸುಭಾಷ್ ಚಂದ್ರ ಬೋಸರು ಸರಿಸುಮಾರು 1930-31 ಇಸ್ವಿ ಅಂದ್ರೆ ಇವತ್ತಿಗೆ 75 ವರ್ಷಗಳಾದ್ರೂ ಕಳೆದು ಹೋಗ್ಬಿಟ್ಟಿವೆ. ಅಷ್ಟು ಹಿಂದೆನೆ ಅವರು ಭಾರತದ ಲಾಬಿ ಜಗತ್ತಿನಾದ್ಯಂತ ಇರಬೇಕು ಅಂತ ಆಲೋಚನೆ ಮಾಡಿದ್ರು. ಅವರ ಆ ಲಾಬಿಯ ಪರಿಣಾಮ ಹೇಗಿದ್ದಿರ್ಬೋದು, ಲಾಬಿ ಇದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಇತ್ತೀಚಿನ ಕ್ರಿಕೆಟ್ನ ಘಟನೆಗಳಿಂದನೇ ನೋಡಿ ತಿಳ್ಕೊಳ್ಬಹುದು ಸ್ನೇಹಿತರೆ. ಇತ್ತೀಚೆಗೆ ನಾವು ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ನಮ್ಮ ಮೇಲೆ ಜನಾಂಗೀಯ ನಿಂದನೆಯ ಆರೋಪ ಹೊರಿಸಿದ್ರು. ಭಾರತ ಏನಾದ್ರೂ ಸುಮ್ಮನಿದ್ದಿದ್ದೇ ಆಗ್ಬಿಟ್ಟಿದ್ರೆ ಇಡೀ ಜಗತ್ತು ಭಾರತದ ಮೇಲೆ ಇವತ್ತು ಸವಾರಿ ಮಾಡ್ತಿತ್ತು. ಆದ್ರೆ ನಾವು ಪ್ರತಿಭಟನೆ ಮಾಡೋದ್ರ ಮೂಲಕ ನಮ್ದೊಂದು ಲಾಬಿಯನ್ನ ಜಗತ್ನಲ್ಲಿ ನಡೆಸಿದ್ರ ಮೂಲಕ ಇವತ್ತು ಯಾವ ಮಟ್ಟಕ್ಕೆ ಬಂದಿದೀವಿ ಅಂತಂದ್ರೆ ಯಾರು ನಮ್ಮ ಮೇಲೆ ಜನಾಂಗೀಯ ನಿಂದನೆಯ ಆರೋಪ ಹೊರಿಸಿದ್ರೋ ಅವರೆಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ನನಗೆ ಯಾವಾಗ್ಲೂ ಇದನ್ನ ಈ ಘಟನೆಗಳನ್ನ ಅವಲೋಕಿಸ್ತಾ ಇರಬೇಕಾದ್ರೆ ಸ್ಪಷ್ಟವಾಗುತ್ತೆ. ಸುಭಾಷ್ ಚಂದ್ರ ಬೋಸರು ಅವತ್ತೊಂದು ಲಾಬಿ ಬೇಕು ಭಾರತದ ಪರವಾಗಿ ಜಗತ್ತಿನಾದ್ಯಂತ ಅಂತ ಹೇಳಿದ್ರಲ್ಲ, ಆ ಲಾಬಿ ಇದ್ರೆ ಜಗತ್ತು ನಮ್ಮ ಅಡಿಯಲ್ಲಿ ಯಾವತ್ತೂ ಇರುತ್ತೆ. ಆ ಲಾಬಿನ ಕಳ್ಕೊಂಡ್ರೆ ನಮ್ಮ ಮೇಲೆ ಸವಾರಿ ಮಾಡುವಂತ ಪ್ರಯತ್ನ ಮಾಡುತ್ತೆ ಅಂತ ಅವತ್ತೇ ಸುಭಾಷ್ ಚಂದ್ರ ಬೋಸರು ಇಂಥದ್ದೊಂದು ಚಿಂತನೆ ಮಾಡಿದ್ರು. ಬರ್ಲಿನ್ನಲ್ಲಿ ಸುಭಾಷ್ ಚಂದ್ರ ಬೋಸರು ಈ ರೀತಿ ಕೆಲಸ ಮಾಡಿದ ನಂತರ ಅಲ್ಲಿಂದ ಜೆಕೋಸ್ಲೋವ್ಯಾಕಿಯಾಕ್ಕೆ ಹೋದ್ರು. ಜೆಕೋಸ್ಲೋವ್ಯಾಕಿಯಾದ ಅನೇಕ ಪ್ರಮುಖರನ್ನ ಭೇಟಿ ಮಾಡ್ತಾ ಸ್ವಾತಂತ್ರ್ಯದ ಕುರಿತಾಗಿ ಅವರ ಭಾವನೆಗಳನ್ನು ತಿಳ್ಕೊಂಡು ಭಾರತೀಯರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರೆ ನೀವು ಸಹಾಯ ಮಾಡ್ತೀರಾ ಅಂತೆಲ್ಲ ಅವರೊಂದಿಗೆ ಚರ್ಚೆ ಮಾಡ್ತಾ ಚೆಕ್ ಭಾರತ ಮೈತ್ರಿ ಸಂಘಟನೆ ಅಂತ ಒಂದು ಸಂಘಟನೆಯನ್ನು ಕೂಡ ಅವರು ಜೆಕೋಸ್ಲೋವ್ಯಾಕಿಯಾದಲ್ಲಿ ಕಟ್ಟಿದ್ರು. ಆನಂತರ ಜರ್ಮನಿಯಲ್ಲೇ ಹಿಟ್ಲರ್ನ ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಅವರಿಗೆ. ಹಿಟ್ಲರ್ಗೆ ಭಾರತವನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಭಾರತ ಅಂತಂದ್ರೆ ಹೇಡಿಗಳ ನಾಡು ಅಂತಾನೆ ಅವನು ಭಾವಿಸ್ಕೊಂಡ್ಬಿಟ್ಟಿದ್ದ. ಅಂತ ಹಿಟ್ಲರ್ನ ಮಾತಾಡಿಸ್ಬೇಕು, ಅವನಿಗೆ ಭಾರತದ ಬಗ್ಗೆ ಗೌರವ ಮೂಡಿಸ್ಬೇಕು ಅನ್ನೋ ಪ್ರಯತ್ನವನ್ನ ಸಹಜವಾಗಿ ಸುಭಾಷ್ ಬೋಸರು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಹಿಟ್ಲರ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಆದ್ರೆ ಸುಭಾಷ್ ಚಂದ್ರ ಬೋಸರು ಎಂಥ ಚತುರ್ಮತಿಗಳು ಅಂತಂದ್ರೆ ಹಿಟ್ಲರ್ನ ವಿರೋಧಿಗಳನ್ನ ಭೇಟಿ ಮಾಡಿದ್ರು. ಹಿಟ್ಲರ್ನ ಜೊತೆಯಲ್ಲಿ ಇದ್ದುಕೊಂಡೆ ಅವನ ವಿರುದ್ಧ ಕತ್ತಿ ಮಸಿತಾ ಇದ್ದಂತ ಜನರನ್ನ ಭೇಟಿ ಮಾಡಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಾದ್ರೆ ನೀವು ಯಾವ ತರ ಸಹಾಯ ಮಾಡ್ತೀರಾ ಅಂತ ಕೇಳಿದ್ರು. ಹಿಟ್ಲರ್ನ ವಿರೋಧಿಗಳು ಹೇಳಿದ್ರು, ನೀವು ಸೈನ್ಯ ಕಟ್ಟೋದೇ ಆದ್ರೆ ಶಸ್ತ್ರಾಸ್ತ್ರಗಳನ್ನ ಒದಗಿಸೋ ಜವಾಬ್ದಾರಿ ನಮ್ದು ಅಂತ. ಅಂದ್ರೆ ತಾವು ಆ ಸಂದರ್ಭದಲ್ಲಿಯೇ ಭಾರತಕ್ಕೊಂದು ಸೈನ್ಯ ಬೇಕು ಅನ್ನೋ ಆ ಕಲ್ಪನೆ ಏನ್ ಕಟ್ಕೊಂಡಿದ್ರೋ ಅದಕ್ಕೆ ಬೇಕಾದಂತ ಎಲ್ಲ ಕೆಲಸಗಳನ್ನ ಸುಭಾಷ್ ಚಂದ್ರ ಬೋಸರು ಮಾಡ್ತಾ ಇದ್ರು. ಫ್ರಾನ್ಸಿಗೆ ಹೋದ್ರು, ಫ್ರಾನ್ಸ್ನಲ್ಲಿಯೂ ತಮ್ಮ ಚಟುವಟಿಕೆಯನ್ನು ಮಾಡಿದ್ರು. ಆನಂತರ ಇಟಲಿಗೆ ಹೋಗಿ ಮುಸಲೋನಿಯೊಂದಿಗೆ ಭೇಟಿ ಮಾಡಿದ್ರು. ಇಟಲಿಯ ಮಹಾನ್ ಕ್ರಾಂತಿಕಾರಿ ಅಂತ ಕರೆಸ್ಕೊಳ್ಳಲ್ಪಡುವಂತ ಮುಸಲೋನಿ ಜೊತೆ ಸುಭಾಷ್ ಚಂದ್ರ ಬೋಸರು ಮಾತಾಡ್ತಿದ್ರು. ಮುಸಲೋನಿ ಸುಭಾಷ್ ಚಂದ್ರ ಬೋಸರನ್ನ ನೇರವಾಗಿ ಪ್ರಶ್ನೆ ಕೇಳ್ದ, ನೀವು ಯಾವ ತರದ ಹೋರಾಟವನ್ನ ನಿಮ್ಮ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಇಚ್ಛಿಸ್ತೀರೋ, ನೀವು ಯಾವ ತರದ ಹೋರಾಟವನ್ನ ನಿಮ್ಮ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಇಚ್ಛಿಸ್ತೀರಾ, ಸಾಧಾರಣ ಮಾರ್ಗವೋ ಅಥವಾ ಕ್ರಾಂತಿ ಮಾರ್ಗವೋ? ಸುಭಾಷ್ ಚಂದ್ರ ಬೋಸರು ನೇರವಾಗಿ ಹೇಳಿದ್ರು, ಕ್ರಾಂತಿಯ ಮಾರ್ಗದ ಮೇಲೆ ನನಗೆ ವಿಶ್ವಾಸ. ಮುಸಲೋನಿ ಮುಂದಿನ ಪ್ರಶ್ನೆ ಕೇಳ್ದ, ಹಾಗಿದ್ಮೇಲೆ ಕ್ರಾಂತಿಯ ಮಾರ್ಗಕ್ಕೋಸ್ಕರ ಏನಾದ್ರೂ ಯೋಜನೆ ಮಾಡ್ಕೊಂಡಿದ್ದೀರೋ?
ಸುಭಾಷ್ ಚಂದ್ರ ಬೋಸರು ತಲೆ ತಗ್ಗಿಸಿ ಕುಳಿತರು. ಅಲ್ಲಿವರೆಗೂ ಕ್ರಾಂತಿಯ ಮಾರ್ಗದ ಬಗ್ಗೆ ಅವ್ರು ಯಾವ ರೀತಿಯ ಆಲೋಚನೆ ಮಾಡಿರಲಿಲ್ಲ. ಕೂಡಲೇ ಮುಸ್ಲೋನಿ ಹೇಳ್ದ, ನೀವು ಹೋದ್ ಕೂಡಲೇ ಇಂಥದ್ದೊಂದು ಮಾರ್ಗದ ಬಗ್ಗೆ ಆಲೋಚನೆ ಮಾಡಿ ಯೋಜನೆಯನ್ನು ತಯಾರಿಸಿ ನಿಮ್ಗೆ ಎಂತ ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ. ಅಂದ್ರೆ ಜಗತ್ತಿನಾದ್ಯಂತ ಎಲ್ಲ ಪ್ರಮುಖ ನಾಯಕರನ್ನು ಭೇಟಿ ಮಾಡಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಾದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳುವಂತ ಆಶ್ವಾಸನೆಯನ್ನ ಸುಭಾಷ್ ಚಂದ್ರ ಬೋಸರು ಪಡ್ಕೊಂಡು ಬಂದಿದ್ರು. ಆಶ್ವಾಸನೆ ಒತ್ತಟ್ಟಿಗಿರ್ಲಿ, ಆ ನಾಯಕರಿಗೆ ಭಾರತದ ಬಗ್ಗೆ ಇದ್ದಂತ ಗೌರವ 100 ಮಡಿಯಾಗಿತ್ತು. ಜರ್ಮನಿಯ ಹಿಟ್ಲರ್ ಇರ್ಬೋದು, ಇಟಲಿಯ ಮುಸೋಲಿನಿ ಇರ್ಬೋದು, ಇವ್ರಿಗೆಲ್ರಿಗೂ ಭಾರತ ಅಂದ್ರೆ ನಿಕೃಷ್ಟ ಅಂತ ತಿಳ್ಕೊಂಡಿದ್ರು. ಭಾರತದಲ್ಲಿ ಹೋರಾಟಗಾರರೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಒಬ್ಬ ಸುಭಾಷ್ ಚಂದ್ರ ಬೋಸ್ರನ್ನ ನೋಡಿದ ನಂತರ, ಅವರ ಕಣ್ಣಲ್ಲಿದ್ದಂತ ತಾಕತ್ತನ್ನ ನೋಡಿದ ನಂತರ ಅವರಿಗೆ ಅನ್ನಿಸ್ತು, ಭಾರತ ಹೇಡಿಗಳ ನಾಡಲ್ಲ, ಒಂದಲ್ಲ ಒಂದಿನ ಭಾರತ ಸ್ವಾತಂತ್ರ್ಯ ಪಡ್ಕೊಳ್ಳುತ್ತೆ. ಹಾಗೆ ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಿಂತ ಮುಂಚೆ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನ ನಾವು ಹೊಂದಿರಬೇಕು ಅಂತ. ಈ ಪರಿಯ ಶ್ರೇಷ್ಠತೆ ಸುಭಾಷ್ ಚಂದ್ರ ಬೋಸ್ರಲ್ಲಿತ್ತು. ಅದಕ್ಕೆ ಸರಿಯಾಗಿ 1933-34 ವೇಳೆಗೆ ಸುಭಾಷ್ ಚಂದ್ರ ಬೋಸರು ವಿದೇಶ ಯಾತ್ರೆಯಲ್ಲಿ ಇರಬೇಕಾದ್ರೆ ಅವರ ತಂದೆ ತೀರ್ಕೊಳ್ಳುವಂತ 1934 ಅಲ್ಲಿಗೆ ತಗೊಳ್ಳಿ, ಹಿಂದಿನ ಸೆಂಟೆನ್ಸ್ಗೆ ಕನೆಕ್ಟ್ ಮಾಡ್ಬಿಡಿದೆ. ಈ ವೇಳೆಗೆ ಸುಭಾಷ್ ಚಂದ್ರ ಬೋಸರಿಗೆ ಅವ್ರ ತಂದೆ ಹುಷಾರಿಲ್ಲ ಅನ್ನುವಂತ ಸುದ್ದಿ ಸಿಕ್ತು. ಅವರ ತಾಯಿ ಪ್ರಭಾವತಿ ದೇವಿ ಈ ಟೆಲಿಗ್ರಾಮ್ ಅನ್ನು ಕಳಿಸ್ಕೊಟ್ಟಿದ್ರು. ಸುಭಾಷ್ ಚಂದ್ರ ಬೋಸರು ಎದ್ನೋ ಬಿದ್ನೋ ಅಂತ ಹೇಳಿ ತಾವು ಕೂಡಲೇ ಭಾರತಕ್ಕೆ ಮರಳೋ ವೇಳೆಗೆ ಅವ್ರ ತಂದೆ ತೀರ್ಕೊಂಡು ಒಂದಿನ ಆಗಿತ್ತು. ತನ್ನ ತಂದೆಯನ್ನ ಈ ಕ್ಷಣದಲ್ಲಿ ನೋಡ್ಲಿಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ಅವ್ರನ್ನ ಖಂಡಿತವಾಗಿ ಕಾಡ್ತಾ ಇತ್ತಾದ್ರೂ ಕೂಡ ಸುಭಾಷ್ ಚಂದ್ರ ಬೋಸರು ಆ ತಂದೆಯ ಚಿತೆ ಎದುರು ನಿಂತ್ಕೊಂಡು ಮತ್ತೆ ರಾಷ್ಟ್ರಕ್ಕೋಸ್ಕರ ತಮ್ಮ ಬದುಕನ್ನ ಅರ್ಪಿಸುವಂತ ಚಿಂತನೆಯನ್ನ ತೀವ್ರವಾಗಿಸ್ಕೊಂಡಿದ್ರು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ಬರೋದು ಒಂಚೂರು ಇಷ್ಟ ಇರಲಿಲ್ಲ. ಈ ಮನುಷ್ಯ ಭಾರತದಲ್ಲಿದ್ರೆ ಮತ್ತೇನಾದ್ರೂ ವಿಶೇಷವಾದ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಅವರನ್ನು ಮತ್ತೆ ವಿದೇಶಕ್ಕೆ ಕಳಿಸ್ಕೊಟ್ಬಿಟ್ರು. ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿ ಇದ್ದಷ್ಟು ದಿನ ಅವರನ್ನ ಬ್ರಿಟಿಷ್ ಗೂಢಚಾರಿಗಳು ಅನುಸರಿಸಿಕೊಂಡೇ ತಿರುಗಾಡ್ತಿದ್ರು. ಸುಭಾಷ್ ಚಂದ್ರ ಬೋಸರು ಎಲ್ಲಿಗೆ ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಪ್ರಯತ್ನ ಪಟ್ಟು ನೋಡ್ತಾನೆ ಇದ್ರು. ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳನ್ನ ಅವರು ಭೇಟಿ ಮಾಡದೇ ಇರೋ ತರ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕೋ ಆ ಎಲ್ಲ ಕೆಲಸಗಳನ್ನ ಬ್ರಿಟಿಷ್ ಗೂಢಚಾರರು ತಪ್ಪದೇ ಮಾಡ್ತಿದ್ರು. ಆದ್ರೆ ಸುಭಾಷ್ ಚಂದ್ರ ಬೋಸರು ಮಾತ್ರ ಭಾರತಕ್ಕೋಸ್ಕರ ಏನೇನ್ ಮಾಡ್ಬೇಕೋ ಆ ಎಲ್ಲ ಕೆಲಸಗಳನ್ನ ಖಂಡಿತವಾಗಿ ಮಾಡಿದ್ರು. ಇಷ್ಟಾಗೋ ವೇಳೆಗೆ ಅವರಿಗೆ ಅನ್ನಿಸ್ತು, ಎಷ್ಟು ದಿನ ಅಂತ ವಿದೇಶಗಳಲ್ಲೇ ತಿರುಗಾಡ್ತಿರ್ಲಿ, ನಾನು ಮತ್ತೆ ನನ್ನ ದೇಶಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರು. ದೇಶಕ್ಕೆ ಹೋದ್ರೆ ಅವರು ಬ್ರಿಟಿಷರು ನನ್ನನ್ನು ಬಂಧಿಸ್ತಾರೆ ಅಂತ ಗೊತ್ತಿದ್ಕೊಂಡು ಅವರು ಭಾರತಕ್ಕೆ ಮರಳಿ ಬಂದ್ರು. ಹೇಳಿಕೊಂಡಂತೆ ಅವರು ಹಡಗಿನಿಂದ ಕೆಳಗಿಳಿತಾ ಇದ್ದಂತೆ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸಿತು. ಈ ಬಾರಿ ಅವರನ್ನ ಅವರ ಅಣ್ಣನ ಮನೆಯಲ್ಲಿಯೇ ಗೃಹ ಬಂಧನದಲ್ಲಿ ಇರಿಸಲಾಯಿತು. ಎಲ್ಲೆಡೆ ಅಲ್ಲೋಲ ಕಲ್ಲೋಲಗಳಾದವು. ಇಡೀ ದೇಶ ಸುಭಾಷ್ ಚಂದ್ರ ಬೋಸರನ್ನ ಬಿಡುಗಡೆ ಮಾಡಬೇಕು ಅಂತ ಗಲಾಟೆ ಮಾಡಿದ್ದರ ಪರಿಣಾಮವಾಗಿ ಬೇಷರತ್ತಾಗಿ ಸುಭಾಷ್ ಚಂದ್ರ ಬೋಸರನ್ನ ಬಿಡುಗಡೆ ಮಾಡಲಾಯಿತು. नमस्कार स्नेहितरे, कदम कदम बढ़ाए जा, खुशी का गीत गाए जा, यह जिंदगी है कौम की, तू कौम पे लुटाए जा, तू शेरे हिंद आगे बढ़, मरने से फिर भी तू न डर, आसमान तक उठा के सर, जोश वतन बढ़ाए जा. ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸಂಚಲನ ಗೀತೆ ಇದು. ಈ ಗೀತೆಗೆ ಇನ್ನೂ 2 ಚರಣಗಳಿವೆ. ಈ ಗೀತೆಯನ್ನು ಹಾಡ್ತಾನೆ ದಿಲ್ಲಿ ಚಲೋ ಘೋಷಣೆಯನ್ನ ಸುಭಾಷ್ ಚಂದ್ರ ಬೋಸರು ಮೊಳಗಿಸಿದ್ದು. ನಾವಿನ್ನೂ ಬಹಳ ದೂರ ಇದ್ದೀವಿ. ನಾವದಾಗ್ಲೇ ಸುಭಾಷ್ ಚಂದ್ರ ಬೋಸರು ವಿದೇಶ ಯಾತ್ರೆಯನ್ನು ಮುಗಿಸಿ ಭಾರತಕ್ಕೆ ಬಂದಂತ ವಿಚಾರ ನೋಡಿದ್ವಿ. ಹೀಗೆ ಮೊದಲ ಬಾರಿ ವಿದೇಶ ಯಾತ್ರೆ ಮಾಡಬೇಕಾದ್ರೇನೆ ಸುಭಾಷ್ ಚಂದ್ರ ಬೋಸರು ತಮ್ಮ ಜೀವನದಲ್ಲಿ ತಾವು ಮುಂದೆ ಮಾಡಬೇಕಾಗಿರುವಂತ ಸಾಧನೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಆಲೋಚಿಸಿದ್ರು. 1936 ಏಪ್ರಿಲ್ 8ಕ್ಕೆ ಅವರು ಭಾರತಕ್ಕೆ ಬಂದ್ರು. ಹಾಗೆ ಬಂದವರನ್ನ ಆಗಿಂದಾಗಲೇ ಬಂಧಿಸಲಾಯಿತು. ಬಂಧಿಸಿಕೊಂಡು ಅವರನ್ನ ಜೈಲಿಗೆ ಕಳಿಸಿದ್ರು. ಅಲ್ಲಿ ಸುಭಾಷ್ ಚಂದ್ರ ಬೋಸರು ಸಾಧನಾ ನಿರತರಾದ್ರು. ಈಗ ಅವರು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸನ್ನ ವದನರಾಗಿ ಕಂಡು ಬರ್ತಾ ಇದ್ರು. ಈ ಪ್ರಸನ್ನ ವದನರಾಗ್ಲಿಕ್ಕೆ ಕಾರಣಗಳು ಬಹುತೇಕ ಇದ್ವು. ಅವರು ಭಾರತದಲ್ಲಿದ್ದಷ್ಟು ಕಾಲ ಸದಾಕಾಲ ಜಂಜಡಗಳಲ್ಲೇ ಇರ್ತಾ ಇದ್ರು. ಭಾರತದಲ್ಲಿರುವಂತ ಹೇಡಿ ಜನಾಂಗವನ್ನ, ಸದಾಕಾಲ ಬೇಡಿಕೆಗಳನ್ನ ಮುಂದಿಟ್ಕೊಂಡೇ ಸ್ವಾತಂತ್ರ್ಯ ಪಡ್ಕೊಳ್ತೀನಿ ಅಂತ ಭಾವಿಸುವಂತ ಕಾಂಗ್ರೆಸ್ ಅನ್ನ, ಇದೆಲ್ಲವನ್ನು ನೋಡಿ ಸ್ವಾತಂತ್ರ್ಯ ಬರೋದು ಕಷ್ಟ ಅಂತ ಅವರಿಗೆ ಅನ್ನಿಸ್ಬಿಟ್ಟಿತ್ತು. ಆದ್ರೆ ವಿದೇಶದ ಯಾತ್ರೆ ಮುಗಿಸಿ ಬಂದ್ಮೇಲೆ ಅವರಿಗೆ ಗೊತ್ತಾಯ್ತು, ಭಾರತ ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಇಚ್ಛೆ ಜಗತ್ತಿಗಿದೆ ಅಂತ. ಹೀಗಾಗಿ ಆ ವಿಶ್ವಾಸವೇ ಅವರಲ್ಲಿ ಸ್ಫೂರ್ತಿಯನ್ನ ತುಂಬಿತ್ತು, ಧೈರ್ಯವನ್ನ ತುಂಬಿತ್ತು. ನೇತಾಜಿಯನ್ನ ಕಂಡ ಅನೇಕರು ಈ ಮಾತನ್ನ ಆಡ್ಕೊಳ್ತಿದ್ರು. ನೇತಾಜಿಯವರಲ್ಲಿ ವಿಶ್ವಾಸ ಎಷ್ಟರ ಮಟ್ಟಿಗೆ ಕಂಡು ಬರ್ತಿದೆ ಅಂತ. ಆದ್ರೆ
ಸರ್ಕಾರ ನೇತಾಜಿಯವರನ್ನ ಜೈಲಿಂದ ಹೊರಗೆ ಕಳಿಸಲೇಬೇಕಾದ ಪರಿಸ್ಥಿತಿ ಬಂತು. ಯಾಕೆ ಅಂತಂದ್ರೆ ಇಡೀ ದೇಶಾದ್ಯಂತ ನೇತಾಜಿಯವರ ಬಂಧನದ ಕುರಿತಂತೆ ಪ್ರತಿಭಟನೆಗಳಾದವು, ಗಲಾಟೆಗಳಾದವು. 1938ರ ಮೇ ತಿಂಗಳಲ್ಲಿ ಸುಭಾಷ್ ಚಂದ್ರ ಬೋಸರನ್ನ ಬಿಡುಗಡೆ ಮಾಡಬೇಕಾಗಿ ಬಂತು. 1938ರಲ್ಲಿ ಹರಿಹರಪುರದಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಎಲ್ಲ ಕಡೆ ಸಜ್ಜಾಗ್ತಿತ್ತು. ಈ ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸರನ್ನೇ ಆಯ್ಕೆ ಮಾಡಬೇಕು ಅಂತ ಎಲ್ಲ ಕಾಂಗ್ರೆಸ್ಸಿಗರು ಆಲೋಚನೆ ಮಾಡಿದ್ರು. ಸುಭಾಷ್ ಚಂದ್ರ ಬೋಸರಿಗೂ ಇದು ಸರಿ ಅಂತ ಅನ್ನಿಸ್ತು. ಕಾಂಗ್ರೆಸ್ಸು ಪಥಭ್ರಷ್ಟವಾಗಿದೆ, ಕಾಂಗ್ರೆಸ್ಸು ಬೇಡಿಕೆಗಳನ್ನ ಮುಂದಿರಿಸಿಕೊಂಡೇ ಸ್ವಾತಂತ್ರ್ಯ ಪಡ್ಕೊಂಡ್ ಬಿಡ್ತೀನಿ ಅಂತ ಭಾವಿಸಿದೆ. ಈ ಕಾಂಗ್ರೆಸ್ಸಿಗೆ ಸ್ವಲ್ಪ ತೀಕ್ಷ್ಣ ಮತಿಯನ್ನು ತಂದುಕೊಡ್ಬೇಕು, ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಅಂತ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗೋದಕ್ಕೆ ಒಪ್ಕೊಂಡ್ರು. ಇನ್ನು ವಿಶೇಷ ಏನು ಅಂತಂದ್ರೆ ಇದು ಕಾಂಗ್ರೆಸ್ಸಿನ 51ನೇ ಅಧಿವೇಶನ. ಹೀಗಾಗಿ ಎಲ್ಲ ಕಡೆ ಸಂಭ್ರಮದ ವಾತಾವರಣ ಇತ್ತು. ಸುಭಾಷ್ ಚಂದ್ರ ಬೋಸರು ಇಂಥ ಸಂಭ್ರಮದ ವಾತಾವರಣದಲ್ಲಿಯೇ ಕಾಂಗ್ರೆಸ್ನ ಅಧ್ಯಕ್ಷರಾಗುವ ನಿರ್ಧಾರ ಮಾಡಿದ್ರು. ಅದಕ್ಕೂ ಮುನ್ನ ಮತ್ತೊಮ್ಮೆ ವಿದೇಶಕ್ಕೆ ಭೇಟಿ ಕೊಟ್ಟು ಸುಮಾರು 2-3 ತಿಂಗಳುಗಳ ಕಾಲ ವಿದೇಶದಲ್ಲಿ ಅಡ್ಡಾಡಿ ಅಲ್ಲಿನ ಪರಿಸ್ಥಿತಿಯನ್ನ ಮತ್ತು ಅಧ್ಯಯನ ಮಾಡ್ತಾ ಅಲ್ಲೆಲ್ಲ ಭಾರತದ ಪರವಾದ ಒಂದು ಲಾಬಿಯನ್ನು ಹುಟ್ಟಾಕುವಂತ ಪ್ರಯತ್ನ ಮಾಡಿ ಭಾರತಕ್ಕೆ ಮರಳಿದ್ರು. ಹರಿಹರಪುರ ಅಧಿವೇಶನ ಅದ್ದೂರಿಯಾಗಿ ಜರುಗಿತು. ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ವಿಚಾರವಂತೂ ಎಲ್ಲೆಡೆ ವೇಗೋತ್ಕರ್ಷದಂತೆ ಕೆಲಸ ಮಾಡಿತು. ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಸುಭಾಷರನ್ನ ನೋಡ್ಲಿಕ್ಕೆ ಮಹಾಪೂರ್ವವಾಗಿ ಹರಿದು ಬರ್ತಾ ಇದ್ರು. ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸುಭಾಷರು ಮಾಡಿದ್ದ ಭಾಷಣವನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸರು ಅವತ್ತು ದೂರದೃಷ್ಟಿಯಿಂದ ಏನೆಲ್ಲ ಮಾತು ಹೇಳಿದ್ರೋ ಅದು ಸುಮಾರು 1 ದಶಕದ ನಂತರ ಸತ್ಯವಾಯಿತು ಅಂತ ಹೇಳಬೇಕಾದ್ರೆ ಅಚ್ಚರಿಯಾಗುತ್ತೆ. 1938ರಲ್ಲಿ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ಬ್ರಿಟಿಷರು ಸಾಮಾನ್ಯದವರಲ್ಲ, ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ, ಕೊಡದೇ ಏನು ಹೋಗೋದಿಲ್ಲ, ಆದ್ರೆ ಹೀಗೆ ಕೊಡಬೇಕಾದ್ರೆ ದೇಶವನ್ನ ವಿಭಜಿಸುವಂತ ಸಾಧ್ಯತೆಗಳು ಬಹಳ ಇವೆ ಅಂತ. ಈ ಬ್ರಿಟಿಷರು ಪ್ಯಾಲೆಸ್ತೈನ್ನಲ್ಲಿ ಅರಬ್ಬರಿಗೂ ಮತ್ತು ಯಹೂದ್ಯರಿಗೂ ಕಿತ್ತಾಟ ಹಚ್ಚಿರೋದನ್ನು ನೋಡಿದಾಗ್ಲೇ ಅವರು ಎಲ್ಲಿಗೆ ಹೋದ್ರು ವಿಭಜಿಸಿ ಆಳೋ ನೀತಿಯನ್ನ ಅನುಸರಿಸ್ತಾರೆ ಅನ್ನೋದನ್ನ ಸುಭಾಷ್ ಚಂದ್ರ ಬೋಸರು ಮೊದಲೇ ಗ್ರಹಿಸಿದ್ದರಲ್ಲದೆ ಅದನ್ನ ತಮ್ಮ ಭಾಷಣದ ಮೂಲಕ ಕೂಡ ಹೇಳಿದ್ರು. ಅನೇಕರು ಆಗ ಮೂಗು ಮುರಿದಿದ್ರಾದ್ರೂ ಮುಂದಿನ 1 ದಶಕದ ವೇಳೆಗೆ ಈ ವಿಚಾರ ಸತ್ಯವಾಗೋದನ್ನ ಅವರೆಲ್ಲರೂ ಸ್ಪಷ್ಟವಾಗಿ ಗಮನಿಸಿದ್ರು. ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ನ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ಸು ಅನಿವಾರ್ಯವಾಗಿ ತೀವ್ರತರವಾಗಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿಗೆ ಬಿದ್ದ್ಬಿಡ್ತು. ಕಾಂಗ್ರೆಸ್ನ ಚಟುವಟಿಕೆಗಳು ಎಷ್ಟು ತೀವ್ರವಾದವು ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ನ ಮೆರುಗು ತೀವ್ರವಾಗ್ತಾ ಹೋಯ್ತು. ಅದಾಗಲೇ ಕಾಂಗ್ರೆಸ್ನಿಂದ ಅನೇಕ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಸರಿಸುಮಾರು 5 ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನದೇ ಸರ್ಕಾರ ಇತ್ತು. ಸುಭಾಷ್ ಚಂದ್ರ ಬೋಸರು ಎಲ್ಲೆಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆಯೋ ಅಲ್ಲೆಲ್ಲ ಆರ್ಥಿಕ ಚಟುವಟಿಕೆಗಳು ತೀವ್ರವಾಗಬೇಕು, ಈ ಆರ್ಥಿಕ ಚಟುವಟಿಕೆಗಳ ಮೂಲಕ ಕೆಳವರ್ಗದವರನ್ನ, ತುಳಿತಕ್ಕೊಳಗಾದವರನ್ನ, ಹಾಗೆ ಸಾಮಾನ್ಯ ವರ್ಗದವರನ್ನೆಲ್ಲ ಮೇಲೆತ್ತುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿಶೇಷವಾದ ಪ್ರಯತ್ನವನ್ನ ಹಾಕಿದ್ರ ಪರಿಣಾಮವಾಗಿ ಕಾಂಗ್ರೆಸ್ನ ಸರ್ಕಾರ ಇದ್ದ ಕಡೆಯಲ್ಲೆಲ್ಲ ಸಾಮಾನ್ಯ ವರ್ಗದವರು ಆನಂದದಿಂದ ಇರುವಂತ ವಾತಾವರಣ ನಿರ್ಮಾಣ ಆಯಿತು. ಒಟ್ನಲ್ಲಿ ಸುಭಾಷ್ ಚಂದ್ರ ಬೋಸರ ಚರಿಷ್ಮಾ ಅಂತ ಹೇಳ್ತೀವಲ್ಲ ಅದು ಹೆಚ್ಚು ಹೆಚ್ಚು ಪ್ರಖರವಾಗಲಾರಂಭಿಸಿತು. 1939 ಅಂದ್ರೆ ಮರು ವರ್ಷ ಮತ್ತೆ ಕಾಂಗ್ರೆಸ್ಸಿಗೆ ನಾನೇ ಅಧ್ಯಕ್ಷನಾಗ್ತೀನಿ ಅಂತ ಸುಭಾಷ್ ಚಂದ್ರ ಬೋಸರು ಘೋಷಣೆ ಹೊರಡಿಸಿದ್ರು. ಇದು ಕಾಂಗ್ರೆಸ್ನಲ್ಲಿ ಅನೇಕರಿಗೆ ಇರಿಸು ಮುರುಸು ಉಂಟು ಮಾಡಿತು. ಅಲ್ಲಿವರೆಗೂ ಪ್ರತೆ ಹೇಗಿತ್ತು ಅಂತಂದ್ರೆ ಗಾಂಧೀಜಿ ಯಾರು ಅಧ್ಯಕ್ಷರಾಗಬೇಕು ಅಂತ ಹೇಳ್ತಾರೋ ಅವರೇ ಅಧ್ಯಕ್ಷರಾಗಬೇಕು, ಬೇರೆ ಯಾರಿಗೂ ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳುವಂತ ಅಧಿಕಾರ ಇರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸರು ನೇರವಾಗಿ ನಾನೇ ಅಧ್ಯಕ್ಷನಾಗ್ತೀನಿ ಅಂತ ಹೇಳಿದ್ರು. ತುಂಬಾ ಜನ ಗಲಾಟೆ ಮಾಡಿದ್ರು. ಕಾಂಗ್ರೆಸ್ನ ಅನೇಕ ಸದಸ್ಯರಂತೂ ಗಾಂಧೀಜಿ ಯಾರು ಹೇಳ್ತಾರೋ ಅವರೇ ಆಗಬೇಕು, ನೀವು ಆಗುವಂತಿಲ್ಲ ಅಂತೆಲ್ಲ ಗಲಾಟೆ ಮಾಡಿದ್ರು. ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, 1 ವರ್ಷಗಳ ಕಾಲ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ, ಮುಂದೆಯೂ ಈ ತರದ ಆಡಳಿತ ಕೊಡೋ ಅಗತ್ಯ ಇದೆ, ಹೀಗಾಗಿ ನಾನೇ ಅಧ್ಯಕ್ಷನಾಗಬೇಕು. ಅಕಸ್ಮಾತ್ ಮತ್ತೊಬ್ಬ ತೀವ್ರಗಾಮಿ ಯಾರಾದ್ರೂ ಇದ್ರೆ ಅವನನ್ನು ಅಧ್ಯಕ್ಷನನ್ನಾಗಿ ಮಾಡೋದಾದ್ರೆ ನಾನು ಈ ಅಧ್ಯಕ್ಷ ಸ್ಥಾನದಿಂದ ಹಿಂದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಗಾಂಧೀಜಿ ಕೇಳಲಿಲ್ಲ. ಪಟೇಲ್ರನ್ನ ಒಳಗೊಂಡಂತೆ 7 ಜನ ಕಾಂಗ್ರೆಸ್ನ ಪ್ರಮುಖ ಸದಸ್ಯರಿಂದ ಪತ್ರ ಬರೆಸಿದ್ರು, ಸುಭಾಷರ ಮೇಲೆ ಒತ್ತಡ ತರುವಂತ ಪ್ರಯತ್ನ ಮಾಡಿದ್ರು. ಸುಭಾಷರಿಗೆ ತಾನಿಟ್ಟಿರೋ ಹಾದಿ ಸರಿ ಅಂತ ಗೊತ್ತಿದ್ರಿಂದ ಅವರು ಯಾವುದೇ ಕಾರಣಕ್ಕೂ ತಾನು ಅಧ್ಯಕ್ಷ ಪದವಿಯಿಂದ ಹಿಂದೆ ಸರಿಯೋದಿಲ್ಲ, ಬೇಕಿದ್ರೆ ಚುನಾವಣೆ ಆದರೂ ಚಿಂತೆ ಇಲ್ಲ ಅಂತಾನೆ ಘೋಷಣೆ ಮಾಡಿದ್ರು. ಗಾಂಧೀಜಿ ಈ ಸಂದರ್ಭದಲ್ಲಿ ಪಟ್ಟಾಭಿ ಸೀತಾರಾಮಯ್ಯನವರನ್ನ ಸುಭಾಷರ ಎದುರಿಗೆ ಚುನಾವಣೆಗೆ ಅಂತ ನಿಲ್ಲಿಸಿದ್ರು. ಸುಭಾಷರ ಪರವಾಗಿ ಜವಾಹರ್ಲಾಲ್ ನೆಹರು ಮಾತ್ರ ಇದ್ರು.
ಜವಾಹರ್ಲಾಲ್ ನೆಹರು ಗಾಂಧೀಜಿಗೆ ಅನೇಕ ಬಾರಿ ಸುಭಾಷರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸೋಣ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಗಾಂಧೀಜಿ ಎದುರಾಗಿ ಸುಭಾಷರ ಪರವಾಗಿ ನಿಲ್ಲಿಸುವಂತ ಧೈರ್ಯವನ್ನ ಅವ್ರು ಯಾವತ್ತಿಗೂ ತೋರಿಸಲೇ ಇಲ್ಲ. ಇದರ ಪರಿಣಾಮವಾಗಿ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವರಿಗೆ ಬೆಂಬಲ ಕೊಟ್ರೆ ಸುಭಾಷ್ ಚಂದ್ರ ಬೋಸರು ತಾವೇ ಪ್ರತ್ಯೇಕವಾಗಿ ನಿಂತರು. ಚುನಾವಣೆ ನಡೀತು, ಅಚ್ಚರಿಯ ಫಲಿತಾಂಶ ಹೊರಬಂತು. ಅಲ್ಲಿವರೆಗೂ ಕಾಂಗ್ರೆಸ್ ಅಂತಂದ್ರೆ ಗಾಂಧೀಜಿ ಅಂತಾನೆ ಎಲ್ಲರೂ ತಿಳ್ಕೊಂಡಿದ್ರು. ಗಾಂಧೀಜಿ ಯಾರಿಗೆ ಹೇಳ್ತಾರೋ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಭಾವ ಎಲ್ರಿಗೂ ಇತ್ತು. ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವರು ನಿಂತಾಗ ಪಟ್ಟಾಭಿ ಸೀತಾರಾಮಯ್ಯನವರು ನನ್ನ ಕ್ಯಾಂಡಿಡೇಟ್ ಅಂದ್ರೆ ನಾನ್ ನಿಲ್ಸಿರುವಂತ ವ್ಯಕ್ತಿ, ಅವ್ರು ಗೆಲ್ಲಲೇಬೇಕು ಅನ್ನೋ ರೀತಿ ಪ್ರಚಾರ ಎಲ್ಲ ಮಾಡಿದ್ರು. ಗೆದ್ದೇ ಬಿಡ್ತಾರೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಪರಿಣಾಮ ಉಲ್ಟಾ ಹೊಡೆದಿತ್ತು. ಪಟ್ಟಾಭಿ ಸೀತಾರಾಮಯ್ಯನವರಿಗೆ 1375 ಓಟುಗಳು ಬಂದಿದ್ರೆ ಸುಭಾಷ್ ಚಂದ್ರ ಬೋಸರಿಗೆ 1580 ಓಟ್ ಬಂದಿತ್ತು. ಸರಿಸುಮಾರು 250 ಮತಗಳ ಅಂತರದಿಂದ ಸುಭಾಷ್ ಚಂದ್ರ ಬೋಸರು ಗೆದ್ದಿದ್ರು. ದೇಶದ ಯುವಕರೆಲ್ಲ ಸುಭಾಷರ ಪರವಾಗಿ ನಿಂತಿದ್ರು. ಇದು ಕಾಂಗ್ರೆಸ್ ಸಾಗ್ತಾ ಇರುವಂತ ದಿಕ್ಕನ್ನ ಸ್ಪಷ್ಟವಾಗಿ ತೋರ್ತಾ ಇತ್ತು. ಗಾಂಧೀಜಿಗೆ ಇದನ್ನ ಸಹಿಸಿಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. ಗಾಂಧೀಜಿ ಸ್ಪಷ್ಟವಾಗಿ ಹೇಳಿದ್ರು, ಇದು ಪಟ್ಟಾಭಿ ಸೀತಾರಾಮಯ್ಯನವರ ಸೋಲಲ್ಲ, ಇದು ನನ್ನ ಸೋಲು. ಸುಭಾಷ್ ಚಂದ್ರ ಬೋಸರು ಮತ್ತು ನಾನೇ ಕಣದಲ್ಲಿದ್ವಿ ಅಂತ ನಾನು ಭಾವಿಸಿದ್ದೆ, ನಾನು ಸೋತಿದ್ದೀನಿ ಅಂತ ಈಗ ತಿಳ್ಕೊಳ್ತೀನಿ. ಹೀಗಾಗಿ ಯಾರ್ಯಾರು ಅಂದ್ರೆ ಸುಭಾಷರ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ರೋ ಅವರು ಕಾಂಗ್ರೆಸ್ನಿಂದ ಹೊರಬರಬೇಕು ಅಂತ ಕರೆ ಕೊಟ್ಟರು. ಇದೊಂದು ರೀತಿ ಹೇಗಿತ್ತು ಅಂತಂದ್ರೆ, ನಾನು ಇಲ್ಲದೆ ಹೋದ್ರೆ ಸುಭಾಷ್ ಚಂದ್ರ ಬೋಸರು ಅದು ಹೇಗೆ ಕಾಂಗ್ರೆಸ್ ಅನ್ನ ನಡೆಸ್ತಾರೋ ನೋಡೇ ಬಿಡೋಣ ಅಂತ. ಯಾವಾಗ ಗಾಂಧೀಜಿ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೋ ಅನೇಕ ಕಾಂಗ್ರೆಸ್ಸಿಗರು ನಿಧಾನವಾಗಿ ಸುಭಾಷ್ ಚಂದ್ರ ಬೋಸರಿಗೆ ಕೊಡ್ತಾ ಇದ್ದಂತ ಸಹಾಯವನ್ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಅಧ್ಯಕ್ಷೀಯ ಭಾಷಣ ಮಾಡೋ ದಿನ ಸುಭಾಷ್ ಚಂದ್ರ ಬೋಸರ ಆರೋಗ್ಯ ಸರಿ ಇರಲಿಲ್ಲ. ತಮ್ಮ ಅಣ್ಣನ ಜೊತೆ ಸ್ಟ್ರೆಚರ್ ಮೇಲೆ ಮಲ್ಕೊಂಡು ಬಂದವರು ಅಲ್ಲೇ ಮಲ್ಕೊಂಡೇ ಒಂದು ಭಾಷಣವನ್ನ ಕೂಡ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಎಷ್ಟು ಜನ ಎಷ್ಟು ಹೀನಾಯವಾಗಿ ವರ್ತಿಸಿದ್ರು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಆರೋಗ್ಯ ಸರಿ ಇಲ್ಲದೆ ಇರೋ ನಾಟಕ ಮಾಡ್ತಿದ್ದಾರೆ ಅಂತೆಲ್ಲ ಹೀಗಳಿದ್ರು. ಸುಭಾಷ್ ಚಂದ್ರ ಬೋಸರು ಎಲ್ಲವನ್ನೂ ಸಹಿಸಿಕೊಂಡ್ರು. ಅವರಿಗೆ ಗೊತ್ತಿತ್ತು, ಕಾಂಗ್ರೆಸ್ಸಿಗೆ ಈಗ ತೀವ್ರಗಾಮಿ ಚಳವಳಿಯ ರೂಪ ಕೊಡ್ಲಿಲ್ಲ ಅಂತಂದ್ರೆ ಇನ್ಯಾವತ್ತೂ ಇದು ರಾಷ್ಟ್ರವನ್ನ ಸಂಭಾಳಿಸುವಂತ ರೂಪವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಏನ್ ಮಾಡೋದು, ಸರ್ದಾರ್ ಪಟೇಲ್ ರಾದಿಯಾಗಿ ಎಲ್ಲರೂ ಸುಭಾಷರ ವಿರುದ್ಧವಾಗಿ ನಿಂತುಬಿಟ್ರು. ಗಾಂಧೀಜಿ ವಿರುದ್ಧವಾಗಿರುವಂತ ಸುಭಾಷ್ ಚಂದ್ರ ಬೋಸರು ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗಿ ಮುಂದುವರಿಯೋ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇದರ ಪರಿಣಾಮವಾಗಿ ಸುಭಾಷ್ ಚಂದ್ರ ಬೋಸರು ಹೊಸ ಕಾರ್ಯಕಾರಿಣಿ ಸಮಿತಿಯ ನಿರ್ಮಾಣ ಮಾಡೋದಕ್ಕೂ ಸಾಧ್ಯ ಆಗಲಿಲ್ಲ. ಕೊನೆಗೆ ಬೇಸತ್ತ ಸುಭಾಷ್ ಚಂದ್ರ ಬೋಸರು 1939ರಲ್ಲಿಯೇ ಅಧ್ಯಕ್ಷ ಗಾದಿಗೆ ರಾಜೀನಾಮೆ ಇಟ್ಟು ಕಾಂಗ್ರೆಸ್ನಿಂದ ಹೊರಗೆ ಬಂದ್ಬಿಟ್ರು. ಕಾಂಗ್ರೆಸ್ ಸುಭಾಷರೊಂದಿಗೆ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರನ್ನ ಕಾರ್ಯಕಾರಿಣಿ ಸಮಿತಿಯಿಂದ ಕಿತ್ತಾಕ್ತು. ಅಷ್ಟೇ ಅಲ್ಲದೆ ಸುಭಾಷ್ ಚಂದ್ರ ಬೋಸರನ್ನ ಕಾಂಗ್ರೆಸ್ನಿಂದಲೇ ಉಚ್ಚಾಟನೆ ಮಾಡಲಾಯಿತು. ಸುಭಾಷ್ ಚಂದ್ರ ಬೋಸರು ಯಾವುದಕ್ಕೂ ಆಲೋಚನೆ ಮಾಡಲಿಲ್ಲ. ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಕಾಂಗ್ರೆಸ್ನಲ್ಲೇ ಒಂದು ಸಂಸ್ಥೆಯನ್ನ ಕಟ್ಕೊಂಡ್ರು. ಅದರ ಮೂಲಕ ತೀವ್ರಗಾಮಿ ಪಥದಲ್ಲಿಯೇ ನಡೆಯುವಂತ ಕೆಲಸ ಮಾಡ್ತಾ ಇದ್ರು. ಈ ಫಾರ್ವರ್ಡ್ ಬ್ಲಾಕ್ ಕಾಂಗ್ರೆಸ್ನೊಳಗೆ ಇದ್ದುಕೊಂಡೇ ಕೆಲಸ ಮಾಡುತ್ತೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳಿದ್ರು. ಕಾಂಗ್ರೆಸ್ ಭಾರತಕ್ಕೆ ಅವಶ್ಯಕ, ಆದ್ರೆ ಈ ಕಾಂಗ್ರೆಸ್ಸಿಗೆ ಒಂದು ದಿಕ್ಕನ್ನ ಕೊಡಬೇಕು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಇಷ್ಟಾದ್ರೂ ಕೂಡ ಸುಭಾಷ್ ಚಂದ್ರ ಬೋಸರಿಗೆ ತಾವು ಮಾಡ್ತಿರುವಂತ ಕೆಲಸದಲ್ಲಿ ತೃಪ್ತಿ ಇರಲಿಲ್ಲ. ಈಗ ಅವರು ಫಾರ್ವರ್ಡ್ ಬ್ಲಾಕ್ ಮೂಲಕ ಜನರಲ್ಲಿ ಸಂಚಲನ ಉಂಟು ಮಾಡಲಿಕ್ಕೆ ದೇಶದಲ್ಲಿರುವಂತ ಬ್ರಿಟಿಷ್ ಪ್ರತಿಮೆಗಳನ್ನ ಒಡೆದಾಕಬೇಕು ಅನ್ನೋ ನಿರ್ಧಾರ ಮಾಡಿದ್ರು. ಬ್ರಿಟಿಷ್ ಪ್ರತಿಮೆಗಳನ್ನ ಒಡೆದಾಕುವ ಮೂಲಕ ದೇಶದ ಜನರಲ್ಲಿ ಮತ್ತೊಂದು ಜಾಗೃತಿ ಉಂಟು ಮಾಡಬೇಕು ಅನ್ನೋದು ಅವ್ರ ಕಲ್ಪನೆ ಆಗಿತ್ತು. ಆದ್ರೆ ಇದರ ಫಲ ಏನು ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಅದೊಮ್ಮೆ ಸುಭಾಷ್ ಚಂದ್ರ ಬೋಸರು ಸಾವರ್ಕರ್ನ ಭೇಟಿ ಮಾಡುವಂತ ಪ್ರಸಂಗ ಬಂತು. ಸಾವರ್ಕರ್ಗೆ ಸುಭಾಷ್ ಚಂದ್ರ ಬೋಸರನ್ನ ಕಂಡ್ರೆ ಅತೀವ ಪ್ರೀತಿ. ಹೀಗಾಗಿ ಅವರು ನೇರವಾಗಿ ಸುಭಾಷ್ ಚಂದ್ರ ಬೋಸರ ಜೊತೆ ಮಾತಿಗೆ ಶುರು ಬಿಟ್ರು. ಮುಂದೇನ್ ಮಾಡ್ತೀರಿ ಅಂತ ಕೇಳಿದ್ರು. ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ನಾನು ಇಲ್ಲಿರುವಂತ ಬ್ರಿಟಿಷ್ ಪ್ರತಿಮೆಗಳನ್ನ ಒಡೆದು ಹಾಕ್ತೇನೆ, ಅದ್ರ ಮೂಲಕ ಜನರಲ್ಲಿ ಸಂಚಲನ ಉಂಟು ಮಾಡ್ತೀನಿ ಅಂತ. ಸಾವರ್ಕರ್ ಜೋರಾಗಿ ನಕ್ಬಿಟ್ರು. ಏನಾಗುತ್ತೆ ಅದರಿಂದ? ಬ್ರಿಟಿಷ್ ಸರ್ಕಾರ ನೀವು ಒಂದು ಪ್ರತಿಮೆ ಉರುಳಿಸಿದ ಕೂಡಲೇ ನಿಮ್ಮನ್ನ ಜೈಲಿಗೆ ಹಾಕುತ್ತೆ. ಒಬ್ಬ ನಾಯಕ ಒಂದ್ ಸಣ್ಣ ಕೆಲಸ ಮಾಡಿ ಜೈಲಿಗೆ ಹೋದ್ರೆ ಅವನನ್ನು ಅನುಸರಿಸುವಂತ ಜನರ ಪರಿಸ್ಥಿತಿ ಹೇಗಿರ್ಬೋದು ಸ್ವಲ್ಪ ಆಲೋಚನೆ ಮಾಡಿ ಅಂತ. ಸುಭಾಷ್ ಚಂದ್ರ ಬೋಸರು ನಿಜಕ್ಕೂ ಆಲೋಚನೆಗೆ ಬಿದ್ರು. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಾವರ್ಕರ್ ದೂರದೃಷ್ಟಿ ಉಳ್ಳವರಂತೆ ಹೇಳಿದ್ರು, ವಿದೇಶಕ್ಕೆ ಹೋಗಿ, ನೀವಿದಾಗ್ಲೇ ಅನೇಕ ದೇಶಗಳಿಗೆ ಹೋಗಿ ಅಲ್ಲಿನ ಜನರನ್ನ ಒಲಿಸ್ಕೊಂಡು ಬಂದಿದ್ದೀರಾ, ಮತ್ತೆ ಆ ದೇಶಗಳಿಗೆ ಹೋಗಿ ಅಲ್ಲಿರುವಂತ ಯುದ್ಧ ಕೈದಿಗಳಲ್ಲಿ ಭಾರತೀಯರನ್ನ ಬಿಡಿಸ್ಕೊಂಡು ಒಂದ್ ಸೇನೆ ಕಟ್ಟಿ
ರಾಸ್ ಬಿಹಾರಿ ಬಸು ಅದಾಗಲೇ ಜಪಾನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರ ಸಹಾಯವನ್ನು ಪಡ್ಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡಿ ಅಂತ. ಸುಭಾಷ್ ಚಂದ್ರ ಬೋಸರ ಕಣ್ಣು ಅಗಲಾಯಿತು. ಇದೊಂದು ಒಳ್ಳೆ ವಿಚಾರ ಅಂತ ಭಾವಿಸಿದ ಸುಭಾಷ್ ಚಂದ್ರ ಬೋಸರು ತಾನು ದೇಶ ಬಿಟ್ಟು ಹೊರಡಬೇಕು ನಿರ್ಣಯ ಮಾಡೋ ವೇಳೆಗೆ ಅವರನ್ನ ಸರ್ಕಾರ ಪ್ರತಿಮೆಗಳನ್ನ ಒಡೆಯೋ ಕೆಲಸ ಮಾಡಲಿಕ್ಕೆ ಹವಣಿಕೆ ಹಾಕ್ತಿದ್ದಾರೆ ಅನ್ನೋ ಕಾರಣಕ್ಕೆ ಬಂಧಿಸಿ ಜೈಲಿಗಟ್ಟಿತು. ಸುಭಾಷ್ ಚಂದ್ರ ಬೋಸರು ಜೈಲಿನಲ್ಲಿ ಈ ವಿಚಾರಗಳ ಕುರಿತಾಗಿ ಆಳಕ್ಕಿಳಿದ್ರು. ಏನಾದ್ರೂ ಮಾಡಿ ತಾನು ಹೊರದೇಶಕ್ಕೆ ಹೋಗಿ ಸೈನ್ಯ ಕಟ್ಟಬೇಕು ಅನ್ನೋ ಚಿಂತನೆಯಲ್ಲಿ ಮುಳುಗಿದ್ರು. ಸರಿಸುಮಾರು 3 ತಿಂಗಳ ಕಾಲ ಜೈಲಿನಲ್ಲಿ ಇದ್ದಿರಬಹುದು. ಆದ್ರೆ ಜೈಲಲ್ಲಿ ಇದ್ದಷ್ಟೂ ಕಾಲ ಅವರು ಈ ತರದ ಚಿಂತನೆಯಲ್ಲೇ ಮುಳುಗಿದ್ರು. ಕೊನೆ ಹಂತಕ್ಕೆ ಬಂದಾಗ ಅವ್ರು ಹೇಳಿದ್ರು, ಈ ಜೈಲಿನಲ್ಲಿ ನಾನು ಇರೋದಕ್ಕಿಂತ ಪ್ರಾಣ ಬಿಡೋದು ಒಳ್ಳೇದು, ಹೀಗಾಗಿ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ. ಯಾವಾಗ ಅವರು ಉಪವಾಸ ಸತ್ಯಾಗ್ರಹ ಮಾಡ್ಲಿಕ್ಕೆ ಮುಂದಾದ್ರೂ ಸರ್ಕಾರಕ್ಕೆ ಹೆದರಿಕೆ ಶುರುವಾಗಿತ್ತು. ಸುಭಾಷ್ ಚಂದ್ರ ಬೋಸರು ಜೈಲಲ್ಲಿ ಸತ್ತು ಬಿಟ್ರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಿತ್ತು. ಜನ ಎಲ್ಲ ಜಾಗೃತರಾಗಿ ಬಂದು ಬ್ರಿಟಿಷರನ್ನ ಹಿಗ್ಗಾಮುಗ್ಗ ಥಳಿಸ್ತಾರೆ ಅಂತ ಗೊತ್ತಿತ್ತು. ಹೀಗಾಗಿ ಏಕಾಏಕಿ ಅವರನ್ನ ಜೈಲಿಂದ ಬಿಡುಗಡೆ ಮಾಡಿ ಗೃಹ ಬಂಧನದಲ್ಲಿ ಇರಿಸಲಾಯಿತು. ಸುಭಾಷ್ ಚಂದ್ರ ಬೋಸರು ಮನೆಯೊಳಗೆ ಒಂದು ಕೋಣೆಯಲ್ಲಿ ಹೊಕ್ಕಿ ಕುಳಿತು ಬಿಟ್ರು. ಆ ಕೋಣೆಯಲ್ಲಿ ಹೆಚ್ಚು ಕಡಿಮೆ ಧ್ಯಾನಸ್ಥ ಸ್ಥಿತಿಯಲ್ಲೇ ಇರ್ತಿದ್ರು. ಅವರ ಹಾಸಿಗೆಯ ಮೇಲೆ ಯಾವಾಗಲೂ ಜಪಮಣಿ ಭಗವದ್ಗೀತೆ ಇರ್ತಿತ್ತು ಅಂತ ಅವರ ಆತ್ಮಕಥೆ ಬರೆದವರೆಲ್ಲ ಹೇಳ್ತಾರೆ. ಅವರ ಕೋಣೆಯ ಒಳಗೆ ದೊಡ್ಡದಾಗಿರುವಂತ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಚಿತ್ರಪಟಗಳು, ಅನೇಕ ಸಂತರ ಚಿತ್ರಪಟಗಳು ಇರ್ತಿದ್ವಂತೆ. ಅವರು ಗಡ್ಡವನ್ನು ಬೆಳೆಸ್ಕೊಂಡು ಥೇಟ್ ಸನ್ಯಾಸಿಯಂತೆ ಕಾಣುವಂತ ಮಟ್ಟಕ್ಕೆ ಕೂಡ ಹೋಗಿದ್ರು. ಪ್ರತಿನಿತ್ಯ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅನೇಕರು ಬರ್ತಿದ್ರಾದ್ರೂ ಕ್ರಮೇಣ ಅವರು ತಾನು ಅಂತರ್ಮುಖಿ ಆಗ್ತಿದ್ದೇನೆ, ಇನ್ಮುಂದೆ ಯಾರನ್ನೂ ಭೇಟಿಯಾಗುವುದಿಲ್ಲ ಅಂತ ಹೇಳಿ ಕಳಿಸಿದ್ರು. ಅವ್ರ ಮನೆಯ ಸುತ್ತಲೂ 7-8 ಜನ ಪೊಲೀಸರು ಸದಾ ಕಾಲ ಕಾವಲು ಕಾಯ್ತಾನೆ ಇರ್ತಿದ್ರು. ಈ ಮನುಷ್ಯ ಯಾವ ಕ್ಷಣದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಲಿಕ್ಕಾಗೋಲ್ಲ, ಹೀಗಾಗಿ ಎಚ್ಚರದಿಂದ ಅವನನ್ನು ಕಾಯಿರಿ ಅಂತಾನೆ ಹೇಳಿದ್ರು. ಒಂದು 15-16 ದಿನ ಆದ್ರೂ ಕಳೆದಿದ್ದಿರ್ಬೋದು. ಸರಿಸುಮಾರು 1941ರ ಜನವರಿ 16ರವರೆಗೂ ಅವರ ಮನೆಯಲ್ಲಿ ಆರಾಮಾಗೇ ಇದ್ರು. ಅವ್ರ ಅಣ್ಣನ್ನ ಮತ್ತು ಅಣ್ಣನ ಮಗನನ್ನ ಮಾತ್ರ ಆಗಾಗ ಭೇಟಿ ಮಾಡ್ತಿದ್ರು. ಅವರಣ್ಣ ಪ್ರತಿನಿತ್ಯ ಊಟ ತಂದ್ಕೊಟ್ಟು ಹೋಗ್ತಿದ್ದ. 16ನೇ ತಾರೀಕಿನ ಸಂಜೆ ಅವರು ಅಣ್ಣನ ಜೊತೆ ಮಾತಾಡ್ತಾ ಮನೆಯಿಂದ ಹೊರಬಿದ್ರು. ಹೊರ ಬೀಳೋ ವೇಳೆಗೆ ಅವರಿಗೆ ಗಡ್ಡ ದೊಡ್ಡದಾಗಿದ್ದರಿಂದ ಹೊರಗಡೆ ಪೊಲೀಸರು ಕೂಡ ಅವರನ್ನು ಗುರುತು ಹಚ್ಚಲಿಲ್ಲ. ಪಠಾಣನ ವೇಷವೊಂದನ್ನು ಧರಿಸಿ ತಮಗಾಗಿ ಮೀಸಲಿಟ್ಟಿದ್ದ ಕಾರ್ನಲ್ಲಿ ಕೂತ್ಕೊಂಡು ಸುಭಾಷ್ ಚಂದ್ರ ಬೋಸರು ಹೊರಟೇ ಬಿಟ್ರು. ಹೀಗೆ ಹೊರಟಂತ ಸುಭಾಷ್ ಚಂದ್ರ ಬೋಸರು ಮನೆಯಲ್ಲಿ ಕಾಣೆಯಾಗಿದ್ದಾರೆ ಅನ್ನೋ ಸುದ್ದಿಯನ್ನ ಮನೆಯವರು ಹೊರಗೆ ಹಾಕಿದ್ದು ಜನವರಿ 26ಕ್ಕೆ, ಸರಿಸುಮಾರು 10 ದಿನಗಳ ನಂತರ. 10 ದಿನಗಳವರೆಗೂ ಹೊರಗಡೆ ಇರುವಂತ ಪೊಲೀಸರಿಗೆ ಒಳಗಡೆ ಸುಭಾಷ್ ಚಂದ್ರ ಬೋಸರು ಇರಲೇ ಇಲ್ಲ ಅಂತ ಗೊತ್ತೇ ಇರಲಿಲ್ಲ. ಅವರು ಹೊರಗಡೆ ಪ್ರತಿನಿತ್ಯ ತಮ್ಮ ಡ್ಯೂಟಿ ಮಾಡ್ತಿದ್ರು, ತಮ್ಮ ಕೆಲಸ ಮಾಡ್ತಿದ್ರು. ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗ್ತಿದ್ರು. ರಾತ್ರಿ ಪಾಳಿಗೆ ಮತ್ತೊಬ್ಬರು ಬರ್ತಿದ್ರು. ಅವರೆಲ್ಲ ಸುಭಾಷ್ರು ಒಳಗಡೆ ಇದ್ದಾರೆ ಅಂತಾನೆ ತಿಳ್ಕೊಂಡಿದ್ರು. ಆದ್ರೆ ಸುಭಾಷ್ರ ಮನೆಯವರು ಈ ವಿಚಾರವನ್ನ ಎಷ್ಟು ಗೌಪ್ಯವಾಗಿ ಕಾಪಾಡಿಕೊಂಡ್ರು ಅಂತಂದ್ರೆ 10 ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸರು ದೇಶ ಬಿಟ್ಟು ಹೊರಗೆ ಹೋಗಿರುವಂತ ಯೋಜನೆಯನ್ನ ಸ್ಪಷ್ಟವಾಗಿ ರೂಪಿಸ್ಕೊಂಡ್ಬಿಟ್ರು. ಸುಭಾಷ್ ಚಂದ್ರ ಬೋಸರು ಮೊದಲಿಗೆ ಒಬ್ಬ ಪಠಾಣನ ವೇಷ ಹಾಕೊಂಡು ಜಿಯಾವುದ್ದೀನ್ ಅಂತ ಹೇಳ್ತಾ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ನ ರೂಪದಲ್ಲಿ ಅಫ್ಘಾನಿಸ್ತಾನಕ್ಕೆ ಹೋದ್ರು. ಅಫ್ಘಾನಿಸ್ತಾನದಲ್ಲಿ ಅವರ ಗೆಳೆಯನೊಬ್ಬ ಇವರ ಈ ಪಠಾಣನ ವೇಷವನ್ನೇ ಮುಂದುವರಿಸ್ತಾ, ನಮ್ ಚಿಕ್ಕಪ್ಪನಿಗೆ ಹುಷಾರಿಲ್ಲ, ನಾನು ಇಲ್ಲಿರುವಂತ ಒಂದು ದೇವಸ್ಥಾನಕ್ಕೋ ಒಂದು ಮಸೀದಿಗೋ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ, ಅಲ್ಲಿ ಹೋದ್ರೆ ಹುಷಾರಾಗತ್ತೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಎಲ್ಲ ಪೊಲೀಸರ ಕಣ್ಣಿಗೆ ಮಣ್ಣೆರಚ್ತಾ ಆ ಮಸೀದಿಗೆ ಕರ್ಕೊಂಡು ಹೋದ. ಅಲ್ಲೆಲ್ಲ ವ್ಯವಸ್ಥೆಗಳನ್ನ ಮಾಡ್ದ. ಹೌದು, ಆದ್ರೆ ಅಫ್ಘಾನಿಸ್ತಾನದಿಂದ ಮುಂದೆ ಜರ್ಮನಿಗೆ ಹೋಗುವ ವಿಚಾರ ಹೇಗೆ ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ರಷ್ಯಾದ ಗೂಢಚಾರರನ್ನ ಹಾಗೆ ರಷ್ಯಾದ ವಿದೇಶಾಂಗ ಸಚಿವರನ್ನೆಲ್ಲ ಭೇಟಿ ಮಾಡಿದ್ರು, ಲಾಭ ಆಗ್ಲಿಲ್ಲ. ಕೊನೆಗೆ ಇವರ ಬಗ್ಗೆ ವಿಶೇಷ ಕಾಳಜಿ ಇದ್ದಂತ ಇಟಲಿಯ ಸಚಿವರೊಬ್ಬರು, ಇಟಲಿಯ ರಾಯಭಾರಿಯೊಬ್ಬರು ಇವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇವರನ್ನ ಮತ್ತೊಂದು ಹೆಸರಲ್ಲಿ ರಷ್ಯಾಕ್ಕೆ ಕಳಿಸ್ಕೊಟ್ರು. ಅಲ್ಲಿಂದ ಸುಭಾಷ್ ಚಂದ್ರ ಬೋಸರು ಜರ್ಮನಿಗೆ ಬಂದ್ಬಿಟ್ರು. ಈ ವೇಳೆಗಾಗಲೇ ಭಾರತದಲ್ಲಿ ಸುಭಾಷ್ ಚಂದ್ರ ಬೋಸರು ಕಾಣೆಯಾಗೋಗಿದ್ದಾರೆ ಅನ್ನೋ ಸುದ್ದಿ ತೀವ್ರವಾಗಿ ಹಬ್ಬಿತ್ತು. ಕೆಲವರು ಸುಭಾಷ್ ಚಂದ್ರ ಬೋಸರು ಎಲ್ಲೋ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಸುಭಾಷ್ ಚಂದ್ರ ಬೋಸರು ಅಂತರ್ಮುಖಿಯಾಗಿ ನಾಪತ್ತೆಯಾಗೋಗಿದ್ದಾರೆ ಅಂತ ಹೇಳಿದ್ರು. ಮತ್ತು ಕೆಲವರು ಸುಭಾಷ್ ಚಂದ್ರ ಬೋಸರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತಂದ್ರೆ, ಇನ್ನೊಂದಷ್ಟು ಜನ ಸುಭಾಷ್ ಚಂದ್ರ ಬೋಸರು ಕಾಡಿನಲ್ಲಿ ಸನ್ಯಾಸಿ ಆಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ್ರು. ಅವ್ರ ಅಣ್ಣ ತಮ್ಮಂದ್ರು ಕೂಡ ಯಾವ ರೀತಿ ವ್ಯವಸ್ಥಿತವಾಗಿ ಇದನ್ನ ಪ್ರಚಾರ ಮಾಡ್ತಿದ್ರು ಅಂತಂದ್ರೆ, ಅವ್ರ ಅಣ್ಣ ಜನವರಿ 26ಕ್ಕೆ 3 ಜನರನ್ನ ಬೇರೆ ಬೇರೆ ದಿಕ್ಕಿಗೆ ಕಳಿಸಿ ಸುಭಾಷ್ ಚಂದ್ರ ಬೋಸರು ಯಾವ್ದಾದ್ರು ತೀರ್ಥಕ್ಷೇತ್ರದಲ್ಲಿ ಸಿಗ್ತಾರಾ ಅಂತ ಹುಡುಕ್ಲಿಕ್ಕೆ ಕಳಿಸಿದ್ರು. ಸ್ವತಃ ಗಾಂಧೀಜಿ ಅವ್ರ ಅಣ್ಣನಿಗೆ ಒಂದು ಪತ್ರ ಬರೆದು
ಹೇಗಿದ್ದಾರೆ ಸುಭಾಷ್, ಅವರ ಆರೋಗ್ಯ ಹೇಗಿದೆ, ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತೆಲ್ಲ ವಿಚಾರಿಸ್ಕೊಂಡು ಪತ್ರ ಬರೆದ್ರೆ ಅವರನ್ನ ಹೇಳಿದ್ರು ನಮಗೂ ಗೊತ್ತಿಲ್ಲ, ನಾವು ಹುಡುಕಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಸರ್ಕಾರಕ್ಕೆ ಸುಭಾಷ್ ಚಂದ್ರ ಬೋಸರು ಸಾಮಾನ್ಯವಾಗಿ ನಾಪತ್ತೆಯಾಗುವಂತ ಅಥವಾ ತೀರ್ಥಕ್ಷೇತ್ರದಲ್ಲಿ ಕೂತ್ಕೊಂಡು ಜಪ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಗೊತ್ತಿತ್ತು. ಆದ್ರೆ ಎಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲದೆ ಹೋಗಿದ್ರಿಂದ ಅವರು ಕೂಡ ಈ ರೂಮರ್ಗಳನ್ನ ನಂಬ್ಕೊಂಡು ಸುಮ್ಮನೆ ಕೂತ್ಬಿಟ್ರು. ಸುಭಾಷ್ ಚಂದ್ರ ಬೋಸರು ಜರ್ಮನಿಗೆ ಹೋಗಿ ತಮ್ಮ ಕೆಲಸವನ್ನ ತೀವ್ರಗೊಳಿಸ್ಲಿಕ್ಕೆ ಶುರು ಮಾಡಿದ್ರು. ಜರ್ಮನಿಲಿ ಒಂದು ಫ್ರೀ ಇಂಡಿಯಾ ಸೊಸೈಟಿಯನ್ನ ಕಟ್ಟಿದ್ರು. ಆ ಸೊಸೈಟಿ ಮೂಲಕ ಅಲ್ಲಿರೋ ಭಾರತೀಯರನ್ನ ಒಗ್ಗೂಡಿಸುವಂತ ಪ್ರಯತ್ನ ಮಾಡಿದ್ರು. ಅವರು ಅಲ್ಲಿ ಹಿಟ್ಲರ್ನ ಭೇಟಿ ಮಾಡಿ ಅವನ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಹಿಟ್ಲರ್ಗೆ ಭಾರತವನ್ನು ಕಂಡ್ರೆ ಅತೀವ ಕೋಪ. ಭಾರತೀಯರು ಹೇಡಿಗಳು, ಭಾರತೀಯರು ಗುಲಾಮರಾಗಿರೋದಕ್ಕೆ ಲಾಯಕ್ಕು ಅಂತ ಅವನು ಭಾವಿಸ್ಬಿಟ್ಟಿದ್ದ. ಹೀಗಾಗಿ ಸುಭಾಷರು ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಭೇಟಿ ಕೊಡ್ಲಿಕ್ಕೆ ಅವನು ಒಪ್ಕೊಳ್ಳಿಲ್ಲ. ಆದ್ರೆ ಸುಭಾಷರು ಬಿಡ್ಲಿಲ್ಲ. ಅವನ ಆಪ್ತ ವಲಯದವರನ್ನೆಲ್ಲ ಭೇಟಿ ಮಾಡಿ ಅವರು ಸಹಾಯ ಪಡ್ಕೊಳ್ತಾ ಫ್ರೀ ಇಂಡಿಯಾ ಸೊಸೈಟಿನ ತೀವ್ರವಾಗಿ ಬೆಳೆಸಿದ್ರು. ಆ ಮೂಲಕ ಅನೇಕ ಕಾರ್ಯಗಳನ್ನ ಮಾಡ್ತಾ ಸೈನ್ಯವನ್ನ ಕಟ್ಟೋ ಚಿಂತನೆ ಮಾಡಿದ್ರು. ಅದೊಂದಿನ ಅವರ ಪ್ರಯತ್ನದ ಫಲವಾಗಿ ಹಿಟ್ಲರ್ನ ಭೇಟಿ ಕೂಡ ಆಯಿತು. ಹಿಟ್ಲರ್ನ ಜೊತೆ ಮಾತಾಡ್ತಾ ಸುಭಾಷ್ ಚಂದ್ರ ಬೋಸರು ಭಾರತಕ್ಕೆ ಸ್ವಾತಂತ್ರ್ಯ ಹೇಗ್ ಬರುತ್ತೆ ಅನ್ನೋ ವಿಚಾರವನ್ನ ಮಂಡಿಸಿದ್ರು. ಮೊದಲ ಬಾರಿಗೆ ಹಿಟ್ಲರ್ ಒಬ್ಬ ಧೈರ್ಯವಂತ ಭಾರತೀಯನ ನೋಡಿ ಅಚ್ಚರಿಗೊಳಗಾಗಿದ್ದ. ಆದ್ರೆ ಭಾರತ ಮತ್ತು ಜರ್ಮನಿ ತುಂಬಾ ದೂರದಲ್ಲಿರೋದ್ರಿಂದ ತಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಸುಭಾಷರು ಹೇಳಿದ್ರು, ನನಗೂ ಕೂಡ ಜರ್ಮನಿಯಲ್ಲಿದ್ದು ಸಾಕಾಗಿದೆ, ನಾನು ಏಷ್ಯಾದ ಯಾವ್ದಾದ್ರು ಒಂದು ಭಾಗಕ್ಕೆ ಹೋಗ್ತೀನಿ, ಅಲ್ಲಿದ್ದು ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಸುಭಾಷ್ ಚಂದ್ರ ಬೋಸರ ಈ ಮಾತನ್ನು ಕೇಳಿದ ಹಿಟ್ಲರ್ ಹೇಳ್ದ, ನೀವು ಹಾಗೆ ಮಾಡೋದಾದ್ರೆ ನಾನು ನಿಮ್ಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಷ್ಟೇ ಅಲ್ಲದೆ ಆತ ಸುಭಾಷ್ ಚಂದ್ರ ಬೋಸರಿಗೆ ಒಂದಷ್ಟು ಧನ ಸಹಾಯ ಮಾಡ್ದ. ಸುಭಾಷ್ ಚಂದ್ರ ಬೋಸರ ಸ್ವಾಭಿಮಾನ ಎಂತದ್ದು ಅಂತಂದ್ರೆ ಆ ಧನ ಸಹಾಯವನ್ನ ಅವ್ರ ಅನುದಾನ ಅಂತ ಸ್ವೀಕರಿಸಲಿಲ್ಲ. ಹಾಗೆ ನೋಡಿದ್ರೆ ಅವನ ಅನುದಾನ ಅಂತಾನೆ ಕೊಟ್ಟಿದ್ರು. ಸುಭಾಷ್ ಚಂದ್ರ ಬೋಸರು ಹೇಳಿದ್ರು, ಇದನ್ನ ನಾನು ಸಾಲ ಅಂತ ಸ್ವೀಕರಿಸ್ತಾ ಇದ್ದೀನಿ, ನನ್ನ ದೇಶದ ಹಣದಿಂದ ನಿಮ್ ಸಾಲವನ್ನ ತೀರಿಸ್ತೀನಿ ಅಂತ ಹೇಳಿದ್ರು. ಒಂದು ವಿಚಾರವನ್ನ ನಾವು ನೆನ್ಪಿಟ್ಕೋಬೇಕು. ಸುಭಾಷ್ ಚಂದ್ರ ಬೋಸರು ಜಗತ್ತಿನ ಯಾವುದೇ ವ್ಯಕ್ತಿ ಜೊತೆ ಮಾತಾಡಿದ್ರು ಕೂಡ, ಭಾರತದ ವಿಚಾರವಾಗಿ, ಸೈನ್ಯ ಕಟ್ಟೋ ವಿಚಾರವಾಗಿ ಮಾತಾಡಿದ್ರು ಕೂಡ ಅವರು ಭಾರತವಾಗಿ ಮಾತಾಡಿದ್ರು. ಎಲ್ಲೂ ಕೂಡ ಭಾರತದ ಗೌರವ ತಗ್ಗುವಂತೆ ನಡ್ಕೊಳ್ಳಿಲ್ಲ. ಈ ಹಣವನ್ನ ತಗೊಂಡ್ಬಿಟ್ಟು ಅನುದಾನ ಅಂತ ಸ್ವೀಕರಿಸಿ ನೀವು ಆಮೇಲೆ ಇಷ್ಟ ಬಂದಂತೆ ಭಾರತದಲ್ಲಿ ನಡ್ಕೊಳ್ಬಹುದು ಅಂತ ಹೇಳಲಿಲ್ಲ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದಾಗ್ಲೂ ಕೂಡ ಷರತ್ತುಬದ್ಧವಾದ ವ್ಯವಹಾರ ಮಾಡಿದ್ರು. ನೋಡಿದ್ರೆ ಒಂದು ಸ್ವತಂತ್ರ ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಹೇಗೆ ವ್ಯವಹಾರ ಮಾಡುತ್ತೋ ಅದೇ ರೀತಿ ವ್ಯವಹಾರವನ್ನ ಸುಭಾಷ್ ಚಂದ್ರ ಬೋಸರು ಮಾಡಿದ್ರು. ಅವರ ಹಿಟ್ಲರ್ನ ಭೇಟಿಯ ನಂತರ ಹಿಟ್ಲರ್ನ ಆಪ್ತರಾಗಿರುವಂತಹ ಅನೇಕ ಅಧಿಕಾರಿಗಳಿಗೆ ಸುಭಾಷ್ ಚಂದ್ರ ಬೋಸರು ಆಪ್ತರಾದ್ರು. ಅದರ ಪರಿಣಾಮವಾಗಿ ಜರ್ಮನಿಯಲ್ಲಿ ಸುಭಾಷರ ಕಾರ್ಯ ತೀವ್ರಗತಿಯಿಂದ ಸಾಗ್ತು. ಇಷ್ಟಾದ್ರೂ ಕೂಡ ಸುಭಾಷರಿಗೆ ತೃಪ್ತಿ ಆಗ್ಲಿಲ್ಲ. ಜರ್ಮನಿಯಲ್ಲಿ ತಾನು ಮಾಡಬೇಕಾಗಿರುವಂತ ಕೆಲಸ ಸಾಕಾಯ್ತು, ತಾನೀಗ ಪ್ರತ್ಯಕ್ಷ ಯುದ್ಧಕ್ಕಿಳಿಯುವಂತ ಕೆಲಸ ಆಗಬೇಕು ಅಂತ ಸುಭಾಷರು ಹೇಳೋ ವೇಳೆಗೆ ಸರಿಯಾಗಿ ಸಿಂಗಪುರ ಬ್ರಿಟಿಷರಿಂದ ಬಿಡಿಸ್ಕೊಂಡ್ಬಿಡ್ತು. ಬ್ರಿಟಿಷರು ಸಿಂಗಪುರವನ್ನ ಬಿಟ್ಕೊಡ್ಬೇಕಾಗಿ ಬಂತು. ಅವತ್ತು ಸುಭಾಷರು ತಮ್ಮ ರೇಡಿಯೋ ಮೂಲಕ ಭಾರತೀಯರಿಗೆ ಒಂದು ಸಂದೇಶವನ್ನ ಕೊಟ್ಟರು. ಆ ಸಂದೇಶದಲ್ಲಿ ಹೇಳ್ತಾರೆ, ನಾನು ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ, ಹೇಗೆ ಸಿಂಗಪುರ ಮುಕ್ತವಾಯ್ತೋ ಹಾಗೆ ಭಾರತವು ಮುಕ್ತವಾಗೋ ಕಾಲ ದೂರ ಇಲ್ಲ ಅಂತ. ಸುಭಾಷ್ ಚಂದ್ರ ಬೋಸರು ಯಾವಾಗ್ಲೂ ಹೇಳ್ತಿದ್ರು, ಇಂಗ್ಲೆಂಡು ಸತ್ತೋಗಿರೋ ಹಾವಿನ ತರ ಬಿದ್ದಿದೆ, ಆ ಹಾವಿಂದ ಹೆದರುವಂತ ಅಗತ್ಯ ಇನ್ಯಾವತ್ತಿಗೂ ಇಲ್ಲ, ನಾವು ಸ್ವಲ್ಪ ಧೈರ್ಯದಿಂದ ಆ ಹಾವನ್ನು ಎತ್ತು ಬಿಸಾಕುವಂತ ಕೆಲಸ ಮಾಡಿದ್ರೆ ಸಾಕು ಅಂತ. ಈ ಮಾತುಗಳನ್ನ ಅಂದ್ರೆ ಸುಭಾಷರು ದೇಶ ಬಿಟ್ಟು ಹೋದ ಒಂದೂವರೆ ವರ್ಷಗಳ ನಂತರ ಭಾರತೀಯರು ಕೇಳ್ತಾ ಇದ್ರು. ಈ ಮಾತನ್ನು ಕೇಳಿದ ಕೂಡಲೇ ಭಾರತೀಯರಿಗೆಲ್ಲ ಎಂಥ ರೋಮಾಂಚನ ಆಯ್ತು ಅಂತಂದ್ರೆ, ಸುಭಾಷ್ ಬಾಬು ಬದುಕಿದ್ದಾರೆ ಅನ್ನೋದೇ ಜನರ ಪಾಲಿಗೆ ಸ್ಫೂರ್ತಿಯ ಕಿರಣ ಆಯ್ತು. ಅದಾಗ್ಲೇ ಕಾಂಗ್ರೆಸ್ ಬ್ರಿಟಿಷರ ಒತ್ತಡಕ್ಕೆ ಪದೇ ಪದೇ ಮಣಿತಾ ಇತ್ತು. ಸ್ವಾತಂತ್ರ್ಯ ಬರೋದು ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡಿದ್ದ ಜನರಿಗೆ ಸುಭಾಷ್ ಬಾಬು ವಿದೇಶಕ್ಕೆ ಹೋಗಿದ್ದಾರೆ, ಅಲ್ಲೊಂದು ಸೈನ್ಯ ಕಟ್ಟಿ ಅದ್ರ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಕೇಳಿದಾಗ್ಲೆಲ್ಲ ರೋಮಾಂಚನಕಾರಿ ಅನುಭವ ಆಗ್ತಾ ಇತ್ತು. ಆದರೆ ಸುಭಾಷರಿಗೀಗ ತಾನು ಜರ್ಮನಿಯನ್ನ ಬಿಟ್ಟು ಜಪಾನಿಗೆ ಹೋಗ್ಬೇಕು, ಅಲ್ಲಿ ಸೈನ್ಯವನ್ನ ಕಟ್ಕೊಂಡು ಆ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡಬೇಕು ಅನ್ನುವಂತ ಉತ್ಕಟ ವಾಂಛೆ ಶುರುವಾಗಿತ್ತು. ಜಪಾನಿನಲ್ಲಿ ಅದಾಗಲೇ ರಾಸ್ ಬಿಹಾರಿ ಬಸು ಒಂದು ಸೈನ್ಯವನ್ನ ಕಟ್ಟಿ ಜಪಾನ್ನಲ್ಲಿರುವಂತ ಭಾರತೀಯ ಕೈದಿಗಳನ್ನೆಲ್ಲ ಬಿಡಿಸ್ಕೊಂಡು ಅವ್ರ ಮೂಲಕ ಸೈನ್ಯದ ತಯಾರಿಯನ್ನಂತೂ ನಡೆಸ್ತಾ ಇದ್ರು. ಸುಭಾಷ್ ಚಂದ್ರ ಬೋಸರಿಗೆ ಎಷ್ಟೊಂದು ಕೆಲಸ ಅಂತಂದ್ರೆ, ಒಂದ್ ಕಡೆ ಅವರು ಜಗತ್ತಿನ ಇಂಗ್ಲಿಷ್ ವಿರೋಧಿ ರಾಷ್ಟ್ರಗಳ ಜೊತೆ ಎಲ್ಲ ಮಾತುಕತೆ ನಡೆಸಿ ಅವ್ರ ಮೂಲಕ ಸಹಾಯ ಪಡಬೇಕು, ಮತ್ತೊಂದ್ ಕಡೆ
ಜಪಾನಿಗೆ ಹೋಗಿ ಪ್ರತ್ಯಕ್ಷ ಸೈನ್ಯವೊಂದನ್ನು ಅಲ್ಲಿ ಕಟ್ಟಿ ಆ ಸೈನ್ಯಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಭಾರತದ ಮೇಲೆ ಆಕ್ರಮಣ ಮಾಡಿ ಬ್ರಿಟಿಷರನ್ನ ಓಡಿಸಬೇಕು. ಎಷ್ಟೆಲ್ಲ ಕೆಲಸಗಳು ನೋಡಿ. ಅದಕ್ಕೆ ಸರಿಯಾಗಿ ಮಹಾಯುದ್ಧ ಕೂಡ ಆರಂಭ ಆಯಿತು. ಯಾವಾಗ ಎರಡನೇ ಮಹಾಯುದ್ಧ ಆರಂಭವಾಯಿತೋ ಸುಭಾಷ್ ಚಂದ್ರ ಬೋಸರಿಗೆ ಇದು ಅತ್ಯಂತ ಪ್ರಶಸ್ತ ಕಾಲ ಅನ್ನಿಸ್ತು. ತಮ್ಮ ರೇಡಿಯೋ ಮೂಲಕ ಅವರು ಪದೇ ಪದೇ ಭಾಷಣ ಮಾಡಿ ಭಾರತದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇದ್ರು, ಇದು ಒಳ್ಳೆ ಅವಕಾಶ, ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಆಯ್ತು ಅಂತಂದ್ರೆ ನಾವು ಬ್ರಿಟಿಷರನ್ನ ಮಟ್ಟ ಹಾಕ್ಬೋದು ಅಂತ. ಆದ್ರೆ ಕಾಂಗ್ರೆಸ್ಸರಿಗೆ ಬುದ್ಧಿಯೇ ಬರಲಿಲ್ಲ. ಗಾಂಧೀಜಿ ಅಂತೂ ಬ್ರಿಟಿಷ್ ಅಧಿಕಾರಿಗಳು ಹೇಳಿರೋ ಮಾತನ್ನು ಒಪ್ಕೊಂಡ್ರು. ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಹೇಳ್ತಾನೆ, ಈ ಸಂದರ್ಭದಲ್ಲಿ ಇಂಗ್ಲೆಂಡ್ ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಬೆನ್ನಿಗೆ ಚೂರಿ ಹಾಕಬಾರದು, ನೀವು ಈಗ ನಮ್ಗೆ ಸಹಕಾರ ಕೊಟ್ರೆ ನಾವು ಈ ಮಹಾಯುದ್ಧ ಮುಗಿದು ಕೂಡಲೇ ನೀವು ಕೇಳಿದಂತ ಸ್ವಾತಂತ್ರ್ಯವನ್ನ ಕೊಟ್ಟು ಬಿಡ್ತೀವಿ ಅಂತ. ಹಾಗೆ ನೋಡಿದ್ರೆ ಅವರು ಸ್ವಾತಂತ್ರ್ಯ ಅಂತ ಯಾವಾಗ್ಲೂ ಹೇಳ್ತಾನೆ ಇರಲಿಲ್ಲ, ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಡೊಮಿನಿಯನ್ ಸ್ಟೇಟಸ್ ಅಂತಂದ್ರೆ ಅರ್ಧ ಸ್ವಾತಂತ್ರ್ಯ ಅಂತ, ಅಧಿಕಾರಿಗಳು ನೀವು ಅಧಿಕಾರ ಚಲಾಯಿಸೋರು ಮಾತ್ರ ರಾಣಿ ಅಂತ. ಕಾಂಗ್ರೆಸ್ ಒಪ್ಕೊಳ್ತು. ಎರಡನೇ ಮಹಾಯುದ್ಧಕ್ಕೆ ಕಾಂಗ್ರೆಸ್ ಒಪ್ಪಿಗೆ ಕೊಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಆದ್ರೆ ಸುಭಾಷರ ಮನಸ್ಸು ಮಾತ್ರ ಒಂದು ಚೂರು ಹದಗೆಡ್ಲಿಲ್ಲ. ಅವರು ಜಪಾನಿಗೆ ಬಂದರು. ಜಪಾನ್ನಲ್ಲಿ ಅದಾಗಲೇ ಸೈನ್ಯವನ್ನ ಕಟ್ಟಿದ್ದಂತ ರಾಸ್ ಬಿಹಾರಿ ಬಸು ಸುಭಾಷರನ್ನ ನೋಡಿ ಆನಂದಾಶ್ರು ಸುರಿಸಿದ್ರು. ಇಬ್ರು ಒಬ್ಬರನ್ನೊಬ್ರು ಗಟ್ಟಿಯಾಗಿ ಅಪ್ಕೊಂಡ ನಂತರ ರಾಸ್ ಬಿಹಾರಿ ಬಸು ಹೇಳ್ತಾರೆ, ನೀವು ಯುವಕರು, ನಿಮ್ಮ ಮೇಲೆ ಇಡೀ ಭಾರತಕ್ಕೆ ವಿಶ್ವಾಸ ಇದೆ, ನಾನು ಕಟ್ಟಿರುವಂತ ಸೈನ್ಯವನ್ನ ನಿಮಗೆ ಒಪ್ಪಿಸ್ತೀನಿ, ಇದರ ಜವಾಬ್ದಾರಿ ಇನ್ ಮುಂದೆ ನಿಮ್ದು ಅಂತ. ಎಂತ ಅದ್ಭುತ ನೋಡಿ. ರಾಸ್ ಬಿಹಾರಿ ಬಸು ಭಾರತದಿಂದ ಜಪಾನಿಗೆ ಓಡ್ ಹೋಗಿ ಸುಮಾರು ವರ್ಷಗಳ ಕಾಲ ಅಲ್ಲಿ ಕೃಷಿ ಮಾಡಿ ಆನಂತರ ಒಂದು ಅದ್ಭುತವಾದ ಸೈನ್ಯವನ್ನು ಕಟ್ಟಿದ್ರು. ಈಗ ಏಕಾಏಕಿ ಒಬ್ಬ ಸಮರ್ಥ ನಾಯಕ ಬಂದಿದ್ದಾನೆ ಅಂತ ಕೂಡಲೇ ಈ ಇಡೀ ಸೈನ್ಯವನ್ನ ಅವ್ರಿಗೆ ಒಪ್ಪಿಸುವಂತ ಆ ಕೆಲಸ ಇದೆಯಲ್ಲ, ನಿಜಕ್ಕೂ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಮಾತ್ರ ಮಾಡುವಂತ ಕೆಲಸ. ತನಗೆ ಹೆಸರು ಬೇಡ, ತನಗೆ ಅಧಿಕಾರ ಬೇಡ, ನಾನು ಈ ಸೈನ್ಯ ಕಟ್ಟಿದ್ದೆ ಅಂತ ಜನರಿಗೆ ಗೊತ್ತಾಗೋ ಅಗತ್ಯವೂ ಇಲ್ಲ. ಆದ್ರೆ ನಮ್ಮಿಬ್ಬರ ಗುರಿ ಒಂದೇ, ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ಪಡಿಲಿಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ತಾನು ಕಟ್ಟಿದ್ದ ಸೈನ್ಯವನ್ನ ಸುಭಾಷರಿಗೆ ಅವರು ಅರ್ಪಣೆ ಮಾಡಿದ್ರು. ಸುಭಾಷರು ಏಕಾಏಕಿ ಆ ಸೈನ್ಯದ ಮಹಾದಂಡ ನಾಯಕರಾದರು. ಆ ಸೈನ್ಯಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ನಾಮಕರಣ ಮಾಡಲಾಯಿತು. ಸುಭಾಷ್ ಚಂದ್ರ ಬೋಸರು ಎಲ್ಲ ಯುದ್ಧ ಕೈದಿಗಳೊಂದಿಗೆ, ಅದಾಗಲೇ ಸಿಂಗಪುರದಲ್ಲಿದ್ದಂತ 20,000 ಭಾರತೀಯ ಕೈದಿಗಳನ್ನು ಸೇರಿಸಿಕೊಂಡಂತೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ವಿಸ್ತೃತವಾಗಿ ಬೆಳೆಸಿದ್ರು. ಈ ನ್ಯಾಷನಲ್ ಆರ್ಮಿಯಲ್ಲಿ ನೀವು ನಂಬೋದಿಲ್ಲ, 45,000 ಸೈನಿಕರಾದರೂ ಒಟ್ಟುಗೂಡಿದ್ರು ಅನ್ನೋದು ಅಚ್ಚರಿ ವಿಚಾರ. ಸುಭಾಷ್ ಚಂದ್ರ ಬೋಸರು ಹೋದ ಕಡೆ ಎಲ್ಲ ಉಗ್ರವಾದ ಭಾಷಣ ಮಾಡ್ತಿದ್ರು. ಭಾರತೀಯರೇ ಸೇರಿದ್ದಂತ ಜಾಗದಲ್ಲಿ ಹೇಳ್ತಾ ಇದ್ರು, ತುಂಬಾ ವಿಶೇಷವಾದ ಫ್ರೇಸ್ ಅದು, ನೀವು ನಿಮ್ಮ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ರಕ್ತ ಕೊಡಿ ಅಂತ ಹೇಳೋ ಮೂಲಕ ಪ್ರಾಣವನ್ನು ಕೊಡೋದಕ್ಕೆ ಪ್ರೇರೇಪಣೆ ಕೊಡ್ತಿದ್ದಂತ ಸುಭಾಷ್ ಚಂದ್ರ ಬೋಸರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೈನ್ಯ ಕಟ್ಟಿದ್ರು. ಒಂದ್ ಕಡೆ ಅಂತೂ ಸುಭಾಷ್ ಚಂದ್ರ ಭಾಷಣ ಮಾಡ್ತಾ, ನಮ್ಮ ದೇಶದ ಸೈನ್ಯಕ್ಕೆ ಹಣದ ಅಗತ್ಯ ಇದೆ, ನೀವು ಹಣ ದಾನ ಮಾಡಿ ಅಂತಂದಾಗ ಆ ಊರಿನ ಜನ ಎಲ್ಲ ಮೈಮೇಲಿನ ಒಡವೆ ತೆಗೆದು ಸುಭಾಷ್ ಚಂದ್ರ ಬೋಸರಿಗೆ ಅರ್ಪಣೆ ಮಾಡಿದ್ದರಂತೆ. ಅಂದಮೇಲೆ ಆ ಮನುಷ್ಯನ ಮಾತಿನಲ್ಲಿ ಎಂತ ಶಕ್ತಿ ಇದ್ದಿರ್ಬೋದು, ಜನಕ್ಕೆ ಆತನಲ್ಲಿ ಎಂತ ವಿಶ್ವಾಸ ಇದ್ದಿರ್ಬೋದು ಅನ್ನೋದನ್ನ ನಾವೊಂದು ಕ್ಷಣ ಊಹಿಸ್ಕೋಬೇಕು. ಈ ಯುದ್ಧದಲ್ಲಿ ಜಪಾನ್ ಭಾಗವಹಿಸಿದ ನಂತರವಂತೂ ಸುಭಾಷ್ ಚಂದ್ರ ಬೋಸರ ಕಾರ್ಯ ತೀವ್ರವಾಗಿ ಬೆಳಿಲಿಕ್ಕೆ ಶುರುವಾಯಿತು. ಜಪಾನಿನ ಸಹಕಾರದೊಂದಿಗೆ ಸುಭಾಷ್ ಚಂದ್ರ ಬೋಸರು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ವಶಪಡಿಸಿಕೊಂಡು ಅದಕ್ಕೆ ಸ್ವರಾಜ್ ಮತ್ತು ಶಹೀದ್ ಅನ್ನೋ ಹೆಸರುಗಳನ್ನ ಕೊಟ್ಟರು. ಆನಂತರ ಕೋಹಿಮಾದ ಮೂಲಕ ಬರ್ಮಾದಲ್ಲಿ ಒಂದು ನೆಲೆಯನ್ನು ಸ್ಥಾಪಿಸಿಕೊಂಡು ಕೋಹಿಮಾವನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ಅಂದ್ರೆ ಮೊದಲ ಬಾರಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದ ಒಂದೊಂದೇ ಭಾಗವನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡಿತ್ತು. ಈ ಮಾತನ್ನ ಇಲ್ಲಿ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ಹೇಳಬೇಕು. ಸುಭಾಷ್ ಚಂದ್ರ ಬೋಸರು ಈ ದೇಶದ ಮೊದಲ ಪ್ರಧಾನಿ ಅಂತ ಕೂಡ ಅನೇಕ ಬಾರಿ ಉಲ್ಲೇಖವಾಗುತ್ತೆ. ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿದ್ದಾಗಲೇ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವೊಂದನ್ನ ರಚನೆ ಮಾಡಿದ್ರು. ಆ ಹಂಗಾಮಿ ಸರ್ಕಾರದ ಮುಖ್ಯಸ್ಥರಾಗಿ ಸುಭಾಷ್ ಚಂದ್ರ ಬೋಸರೇ ನಿಂತಿದ್ರು. ಅಂದ್ರೆ ಸುಭಾಷ್ ಚಂದ್ರ ಬೋಸರು ವ್ಯವಸ್ಥಿತವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಪಡಿಬೇಕು ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಪಡೆದ ನಂತರ ಏನೆಲ್ಲ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಬಹುಶಃ ಕಾಂಗ್ರೆಸ್ನಲ್ಲಿ ಕೊರತೆ ಇದ್ದಿದ್ದು ಇದೆ. ಕಾಂಗ್ರೆಸ್ಸಿಗರು ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ಹೊರತು ಸ್ವಾತಂತ್ರ್ಯ ನಂತರ ಭಾರತ ಏನಾಗಬೇಕು, ಹೇಗಿರಬೇಕು ಅನ್ನೋದರ ಕಲ್ಪನೆ ಕಟ್ಕೊಂಡಿರಲಿಲ್ಲ. ಹೀಗಾಗಿಯೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಏಕಾಏಕಿ ಅರ್ಧ ರಾತ್ರಿಯಲ್ಲಿ ಪಡ್ಕೊಂಡಂತ ಸ್ವಾತಂತ್ರ್ಯವನ್ನ ಹೇಗೆ ಉಳಿಸ್ಬೇಕು ಅನ್ನೋದನ್ನು ನಾವು ಮರೆತು ಹೋಗ್ಬಿಟ್ವಿ. ಆದ್ರೆ ಸುಭಾಷ್ ಚಂದ್ರ ಬೋಸರು ಪಕ್ಕಾ ಸರ್ಕಾರವೊಂದನ್ನ ಎರಡನೇ ಮಹಾಯುದ್ಧದ ವೇಳೆಗೆ ರಚನೆ ಮಾಡಿದ್ರು. ಸರ್ಕಾರವೊಂದನ್ನ ನಾಮಕಾವಸ್ಥೆ ರಚನೆ ಮಾಡಿದವರಲ್ಲ, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ದೊರಕಬೇಕು ಅಂತ ಕೂಡ ಹೇಳಿದ್ರು. ಆ ಖಾತೆಗಳ ಕೆಲಸ ಏನು, ಯಾರ ಜವಾಬ್ದಾರಿ ಎಂಥದ್ದು ಅನ್ನೋದನ್ನೆಲ್ಲ ವಿಂಗಡಿಸಿ ಕೊಟ್ಟಿದ್ರು. ಅದರ ಜವಾಬ್ದಾರಿಯುತ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಟ್ಟಿದ್ರು. ಇದು ಸುಭಾಷ್ ಚಂದ್ರ ಬೋಸರ ದೂರದೃಷ್ಟಿಗೆ ಸಾಕ್ಷಿ.
ಈ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸರು ನೇತಾಜಿ ಅನ್ನೋ ಹೆಸರಿನಿಂದ ಖ್ಯಾತರಾದದ್ದು. ಜನ ಎಲ್ಲ ಅವರನ್ನ ಪ್ರೀತಿಯಿಂದ ನೇತಾಜಿ ಅಂತ ಕರೀತಿದ್ರು. ನೇತಾ ಅಂದ್ರೆ ನಾಯಕ ಅಂತ ಅರ್ಥ. ಸುಭಾಷ್ ಚಂದ್ರ ಬೋಸರು ಎಲ್ಲರ ಪಾಲಿಗೆ ನಾಯಕನಾಗಿ ಮೆರೆದ್ಬಿಟ್ರು. ಆದ್ರೇನು, ವಿಧಿ ಆಟ ಆಡ್ತಾನೆ ಇತ್ತು. ಜಪಾನಿನ ಮೇಲೆ ಅಮೆರಿಕ ಬಾಂಬ್ ಹಾಕಿದ ನಂತರ ಜಪಾನ್ ಯುದ್ಧದಿಂದ ಹಿಂದೆ ಸರಿಯುವಂತ ಪರಿಸ್ಥಿತಿ ಬಂತು. ಜಪಾನ್ ಶರಣಾಗುವಂತ ಹಂತಕ್ಕೆ ಹೋಯ್ತು. ಆ ವೇಳೆಗೆ ಸರಿಯಾಗಿ ಭಾರತದಲ್ಲಿ ಮಳೆಗಾಲ ಕೂಡ ಆಗಿತ್ತು. ಕೋಹಿಮಾ, ಮಣಿಪುರದಲ್ಲೆಲ್ಲ ಜಯಬೇರಿ ಬಾರಿಸಿದ್ದಂತ ಸುಭಾಷ್ ಚಂದ್ರ ಬೋಸರ ಸೇನೆ ಆ ಮಳೆಗಾಲದಲ್ಲಿ ತತ್ತರಿಸಿ ಹೋಯ್ತು. ಅವರಿಗೆ ಜಪಾನ್ ಸರ್ಕಾರದಿಂದ ಸಿಗಬೇಕಾದ ಅನ್ನ ಆಹಾರಗಳು ಸಿಗ್ಲಿಲ್ಲ, ಮದ್ದು ಗುಂಡುಗಳು ಸಿಗ್ಲಿಲ್ಲ. ಬ್ರಿಟಿಷ್ ಸರ್ಕಾರದ ಆ ಸೇನೆ, ಭಾರತೀಯ ಸೇನೆ ಅವರ ಮೇಲೆ ಯಾವ ಪರಿ ದಾಳಿ ಮಾಡ್ತು ಅಂತಂದ್ರೆ, INAಯ ಅನೇಕ ಸೈನಿಕರು ಹುಲ್ಲು ತಿಂದುಕೊಂಡು ದಿನಗಟ್ಟಲೆ ಹೋರಾಟ ಮಾಡಿದ್ದಾರೆ ಅಂತ ಕೇಳಿದಾಗ ಹೊಟ್ಟೆ ಕಿವುಚು ಬಂದ್ಬಿಡತ್ತೆ. ಆ ಸೈನಿಕರು ಸುಭಾಷ್ ಚಂದ್ರ ಬೋಸರ ಆ ಮಾತಿಗೆ ಕಟ್ಟು ಬಿದ್ದು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ದೆಹಲಿಯನ್ನ ವಶಪಡಿಸ್ಕೊಳ್ಬೇಕು ಅನ್ನೋ ಕಲ್ಪನೆ ಕಾಣ್ತಾ ಹೊಟ್ಟೆಗೆ ಅನ್ನ ಇಲ್ಲದೆ ಎಷ್ಟೋ ದಿನಗಳ ಕಾಲ ಹೋರಾಟ ಮಾಡಿದ್ರು. ಅದು ಎಷ್ಟು ದಿನಗಳ ಕಾಲ ಹೋರಾಟ ಸಾಗಿತ್ ಹೇಳಿ? ಬ್ರಿಟಿಷರ ಕೈ ಮೇಲಾಯ್ತು. INA ಸೈನಿಕರನ್ನೆಲ್ಲ ಬಂಧಿಸಿದ್ರು. ಈ ಸುದ್ದಿನ ಕೇಳ್ತಾ ಕೇಳ್ತಾ ಸುಭಾಷ್ ಚಂದ್ರ ಬೋಸರ ನಿದ್ದೆ ಹಾರು ಹೋಯ್ತು. ಏನೇನೋ ಕನಸು ಕೊಟ್ಕೊಂಡಿದ್ದೆ, ಎಲ್ಲ ಹಾಳಾಯ್ತಲ್ಲ ಅಂತ ಕಣ್ಣೀರಿಡೋ ಪ್ರಸಂಗ. ಆದ್ರೆ ಸುಭಾಷ್ ಬಾಬು ಕಣ್ಣೀರಿಡ್ತಾ ಕೂತ್ಕೊಳ್ಳುವಂತ ಜಾಯಮಾನದವ್ರಲ್ವಲ್ಲ. ಮತ್ತೆ ತಾನು ರಷ್ಯಾಕ್ಕೆ ಹೋಗ್ಬೇಕು, ಅಲ್ಲಿನ ಸಹಕಾರ ಪಡ್ಕೊಂಡು ಮತ್ತೆ ಸೈನ್ಯ ಕಟ್ಟಿ ಭಾರತದ ಮೇಲೆ ಆಕ್ರಮಣ ಮಾಡಬೇಕು, ಈ ಬಾರಿ ಬಿಡ್ಲೇಬಾರ್ದು ಅಂತ ಆಲೋಚನೆ ಮಾಡ್ತಾ ಅವರು ಜಪಾನ್ನಿಂದ ಹೊರಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡ್ರು. ಒಂದ್ ಕಡೆ ಬಹಳ ನೋವು. ಜಪಾನ್ ಇಷ್ಟು ದಿನಗಳ ಕಾಲ ಸಹಕಾರ ಕೊಟ್ಟಿದೆ, ಈಗ ಜಪಾನ್ ಸೋತ ಮಾತ್ರಕ್ಕೆ ಹೊರಟ್ಬಿಡೋದ ಅಂತ ಆಲೋಚನೆ ಮಾಡ್ತಿದ್ರೆ ಅನೇಕ ಜಪಾನಿ ಮಿತ್ರರೇ ಬಂದು ಹೇಳಿದ್ರು, ನಿಮ್ ದೇಶ ಸ್ವತಂತ್ರವಾಗೋದನ್ನ ನೋಡಬೇಕು ಅನ್ನೋ ಆಸೆ ನಮಗೂ ಇದೆ, ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಡಿ, ಭಾರತ ಮುಕ್ತವಾಗೋದನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರು. ವಿಧಿಯ ಲೀಲೆ ಎಷ್ಟು ಅಂತ ಹೇಳೋದು. ಸುಭಾಷ್ ಬಾಬು ಜಪಾನ್ನಲ್ಲಿ ವಿಮಾನ ಹತ್ತಿದ್ರು. ಸೈಗಾನಿನ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕು ಅನ್ನೋ ನಿರ್ಧಾರ ಆಗಿತ್ತು. ಆದರೆ ವಿಮಾನ ಟೇಕ್ ಆಫ್ ಆಗೋ ವೇಳೆಗೆ ಸರಿಯಾಗಿ ಸಿಡಿದು ಬಿತ್ತು. ಸುಭಾಷ್ ಚಂದ್ರ ಬೋಸರು ಸಿಡಿದ ವಿಮಾನದಲ್ಲಿ ಸಿಕ್ಕಾಕೊಂಡ್ರು ಅಂತ ಹೇಳ್ತಾರೆ. ಆನಂತರ ಬಂದಂತ ರೇಡಿಯೋ ಸುದ್ದಿಯಲ್ಲಿ ಸುಭಾಷ್ ಚಂದ್ರ ಬೋಸರು ವಿಮಾನ ಅಪಘಾತದಲ್ಲಿ ತೀರ್ಕೊಂಡ್ರು ಅಂತ ಹೇಳಲಾಯ್ತು. ಆದ್ರೆ ದೇಶ ಇಂದಿನವರೆಗೂ ಆ ಸುದ್ದಿಯನ್ನ ನಂಬಲಿಕ್ಕೆ ಸಿದ್ಧರಿಲ್ಲ. ಸುಭಾಷ್ ಚಂದ್ರ ಬೋಸರು ರನ್ವೇ ಹತ್ತುತ್ತಾ ಇದ್ದಂತೆ, ಸುಭಾಷ್ ಚಂದ್ರ ಬೋಸರು ಹತ್ತಿದ್ದಂತ ವಿಮಾನ ಮಾರ್ಕ್ ಮಾಡಿ ನನ್ನ, ಸುಭಾಷ್ ಚಂದ್ರ ಬೋಸರು ಹತ್ತಿದಂತ ವಿಮಾನ ರನ್ವೇಯಿಂದ ಹೊರಟು ಕೂಡಲೇ ಆ ವಿಮಾನದಲ್ಲಿದ್ದಂತ ಇಂಜಿನ್ ಸಿಡಿದು ಬಿತ್ತು. ಸಿಡಿದು ಬಿದ್ದಿದ್ರ ಪರಿಣಾಮವಾಗಿ ವಿಮಾನ ಕೆಳಗೆ ಬಂದು ಬಿತ್ತಂತೆ. ಆಗ ಅದರೊಳಗೆ ಸುಭಾಷ್ ಚಂದ್ರ ಬೋಸರ ಜೊತೆಯಲ್ಲಿದ್ದಂತ ಹಬೀಬುರ್ ರೆಹಮಾನ್ ಕೂಡ ಸಿಕ್ಕಾಕೊಂಡಿದ್ರು. ಸುಭಾಷ್ ಚಂದ್ರ ಬೋಸರ ಹಣೆಗೆ ತೀವ್ರತರವಾದ ಗಾಯ ಆಗಿತ್ತಂತೆ. ಸುಭಾಷ್ ಚಂದ್ರ ಬೋಸರು ಆ ವಿಮಾನದಿಂದ ಹೊರಗೆ ಬಂದು ಒಳಗೆ ಸಿಕ್ಕಾಕೊಂಡಿದ್ದ ಹಬೀಬುರ್ ರೆಹಮಾನ್ರನ್ನು ಹೊರಗೆ ಕರೆದು ಅವ್ರಿಗೆ ಹೇಳಿದ್ರಂತೆ, ನೀನು ಉಳ್ಕೊಳ್ತೀಯಾ, ದೇಶಕ್ಕೆ ಹೋಗು, ದೇಶಕ್ಕೆ ಹೋಗಿ ಹೇಳು ಸುಭಾಷ್ ಚಂದ್ರ ಬೋಸರು ಕೊನೆಯ ಕ್ಷಣದವರೆಗೂ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಅನ್ನುವಂತ ವಿಚಾರವನ್ನ ತಿಳಿಸು ಅಂತ ಹೇಳಿದ್ರು. ಅದರಲ್ಲಿದ್ದಂತ ಎರಡೂ ಪೆಟ್ಟಿಗೆಯನ್ನ ಅವರು ಹಬೀಬುರ್ ರೆಹಮಾನಿಗೆ ಕೊಟ್ರು ಅಂತೆಲ್ಲ ಹೇಳ್ತಾರೆ. ಆನಂತರ ಇಬ್ಬರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ. ಇಬ್ರು ಮೂರ್ಛೆ ಹೋಗಿದ್ರಂತೆ. ಕೊನೆಗೆ ಸುದ್ದಿ ಬಂದಾಗ ಗೊತ್ತಾಯ್ತು ಹಬೀಬುರ್ ರೆಹಮಾನ್ ಉಳ್ಕೊಂಡ್ರು, ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅಂತ. ಈ ಸುದ್ದಿ ರೇಡಿಯೋದಲ್ಲಿ ಬಂದಾಗ ದೇಶದ ಜನ ನಂಬಲಿಕ್ಕೆ ಸಿದ್ಧರಿಲ್ಲ. ಒಂಥರ ಗಾಢಾಂಧಕಾರ ಎಲ್ಲ ಕಡೆ ಹರಿದು ಬಿಟ್ಟಿತ್ತು. ಸುಭಾಷ್ ಚಂದ್ರ ಬೋಸರು ಮನೆಯಿಂದ ಕಾಣೆಯಾದಾಗ್ಲೂ ಹೀಗೆ ಆಗಿತ್ತಲ್ವೇ. ಅನೇಕರು ಹೇಳಿದ್ರು ಸುಭಾಷ್ ಚಂದ್ರ ಬೋಸರು ಆಕ್ಸಿಡೆಂಟ್ ಅಲ್ಲಿ ಸತ್ರು ಅಂತ. ಇನ್ನು ಕೆಲವರು ಸುಭಾಷ್ ಚಂದ್ರ ಬೋಸರು ಸಂತರಾದ್ರು ಅಂತ ಹೇಳಿದ್ರು. ಏನೆಲ್ಲ ಕಥೆಗಳಿದ್ವು. ಆದ್ರೆ ಸುಭಾಷ್ ಚಂದ್ರ ಬೋಸರು ಇದ್ದಾರೆ ಅಂತ ಗೊತ್ತಾಗಿದ್ದು ಅವ್ರು ರೇಡಿಯೋದಲ್ಲಿ ಮಾತಾಡಿದಾಗ್ಲೇ. ಹೀಗಾಗಿ ಭಾರತದ ಜನ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡಿದ್ದಾರೆ ಅನ್ನೋದನ್ನ ನಂಬಲಿಕ್ಕೆ ಸಿದ್ಧರಿರಲಿಲ್ಲ. ಇವತ್ತೋ ನಾಳೆಯೋ ಅವ್ರು ಮತ್ತೆ ರೇಡಿಯೋದ ಮೂಲಕ ಮಾತಾಡ್ತಾರೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾಗ್ತಾರೆ ಅಂತ ಜನ ಕಾಯ್ತಾನೆ ಇದ್ರು. ಆದ್ರೆ ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸರ ಆ ಸಾವು ಈ ದೇಶದಲ್ಲಿ ಎಂಥ ಸಂಚಲನ ಉಂಟು ಮಾಡ್ತು ಅನ್ನೋದನ್ನ ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ. INAಯ ಅನೇಕ ಸೈನಿಕರನ್ನ ಕೋಹಿಮಾದಲ್ಲಿ ಬ್ರಿಟಿಷ್ ಸರ್ಕಾರ ಬಂಧಿಸಿತು. ಅವ್ರನ್ನ ಕರ್ಕೊಂಡು ಬಂದು ದೆಹಲಿಯಲ್ಲಿ ಕೋರ್ಟ್ ಮಾರ್ಷಲ್ ಮಾಡ್ತು. ಈ ಕೋರ್ಟ್ ಮಾರ್ಷಲ್ ಭಾರತದ ಸ್ವಾತಂತ್ರ್ಯದ ಒಂದು ಮಹತ್ವದ ತಿರುವು ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅದಾಗ್ಲೇ ಗಾಂಧೀಜಿ ಕೂಡ 1942ರಲ್ಲಿ ಕ್ವಿಟ್ ಇಂಡಿಯಾ ಅನ್ನುವಂತ ಒಂದು ಚಳವಳಿಯನ್ನು ಶುರು ಮಾಡಿದ್ರು. ಸ್ವಲ್ಪ ಆಲೋಚನೆ ಮಾಡಿ, ಕಾಂಗ್ರೆಸ್ ಎಂದಿಗೂ ಬ್ರಿಟಿಷರನ್ನ ತೊಲಗಿ ಅಂತ ಹೇಳ್ದಿರ್ಲಿಲ್ಲ. ಆದ್ರೆ ಏಕಾಏಕಿ 1942ರಲ್ಲಿ ಕ್ವಿಟ್ ಇಂಡಿಯಾ ಅಂತ ಹೇಳೋ ಅಗತ್ಯ ಯಾಕೆ ಬಂತು? ಗಾಂಧೀಜಿನ ಅವರ ಜೀವನ ಚರಿತ್ರೆ ಬರೆದಂತ ಒಬ್ಬ ಲೇಖಕ ಪ್ರಶ್ನಿಸಿದ, ಯಾಕೆ ಗಾಂಧೀಜಿ ಏಕಾಏಕಿ ಕ್ವಿಟ್ ಇಂಡಿಯಾ ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ಗಾಂಧೀಜಿ ಹೇಳಿದ್ರು, ಡೋಂಟ್ ಆಸ್ಕ್ ಮೀ, ಗೋ ಅಂಡ್ ಆಸ್ಕ್ ಬೋಸ್ ಅಂತ. ಗಾಂಧೀಜಿಗೆ ಬೋಸ್
ವಿದೇಶದಲ್ಲಿ ಒಂದು ಸೈನ್ಯವನ್ನ ಕಟ್ಟಿ ಭಾರತದಿಂದ ಬ್ರಿಟಿಷರನ್ನ ಓಡಿಸಿಯೇ ಬಿಡ್ತಾನೆ ಅನ್ನೋ ಅನುಮಾನ ಖಂಡಿತವಾಗಿತ್ತು. ಹೀಗಾಗಿ ಭಾರತೀಯರು ಅದಕ್ಕೆ ಪೂರಕವಾಗ್ಲಿ, ಭಾರತೀಯರು ಅದಕ್ಕೆ ಜೊತೆಗೂಡ್ಲಿ ಅನ್ನೋ ಕಾರಣದಿಂದ ಕ್ವಿಟ್ ಇಂಡಿಯಾ ಅಂತ ಘೋಷಿಸಿದ್ರು. ಅಂದ್ರೆ ಗಾಂಧೀಜಿಯನ್ನು ಕೂಡ ತನ್ನ ಕೆಲಸದಿಂದ ಪ್ರೇರೇಪಿಸಬಲ್ಲಂತ ಶಕ್ತಿ ಸುಭಾಷ್ ಬೋಸರಿಗಿತ್ತು. ಅಂತ ಸುಭಾಷ್ ಬೋಸರ ಸೇನೆ ಈಗ ಇಡೀ ಭಾರತವನ್ನೇ ಪ್ರಚೋದಿಸ್ತಾ ಇತ್ತು. ಈ ಸೈನಿಕರನ್ನ ಕರ್ಕೊಂಡು ಬಂದು ಇವರು ದೇಶದ್ರೋಹಿಗಳು ಅಂತ ಹೇಳಿ ಎಲ್ಲರ ಮುಂದೆ ಇವರನ್ನ ನೇಣಿಗೇರಿಸ್ಬಿಟ್ರೆ ಭಾರತದಲ್ಲಿರುವಂತ ಜನ ಇನ್ಯಾವತ್ತೂ ಸಿಡ್ದು ಹೇಳೋದಿಲ್ಲ ಅಂತ ಬ್ರಿಟಿಷ್ ಸರ್ಕಾರ ಭಾವಿಸ್ತು. ನಿಜಕ್ಕೂ ಅದರ ಭಾವನೆ ತಪ್ಪಾಗಿತ್ತು. INA ಸೈನಿಕರನ್ನ ಕರೆಸಿ ಆ ಸೈನಿಕರನ್ನ ಕಟಕಟೆ ನಿಲ್ಲಿಸಿ ವಿಚಾರಣೆ ಶುರು ಮಾಡಲಾಯಿತು. ವಿಚಾರಣೆ ಶುರುವಾಗ್ತಿದ್ದಂತೆ ದೇಶಾದ್ಯಂತ ಈ ವಿಚಾರಣೆಯ ಕುರಿತಾದಂತೆ ಜನ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಅನ್ನಿಸ್ತು ಈ ಸೈನಿಕರು ಕೂಡ ಭಾರತೀಯರೇ. ಬ್ರಿಟಿಷರೇ ಅವರನ್ನ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಿದ್ರು, ಜಪಾನಿನ ಮೇಲೆ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅವರೆಲ್ಲರೂ ಕೈದಿಗಳಾಗಿ ಸಿಕ್ಕಾಕೊಂಡಿದ್ರು. ಸುಭಾಷ್ ಬೋಸರು ಅದೇ ಸೈನಿಕರನ್ನ ಕಟ್ಕೊಂಡು ಸೈನ್ಯ ನಿರ್ಮಾಣ ಮಾಡಿ ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಿದ್ದಾರೆ. ಅಂದ್ರೆ ಈ ಸೈನಿಕರೆಲ್ಲ ಹೋರಾಟ ಮಾಡಿರೋದು ರಾಷ್ಟ್ರದ ಮುಕ್ತಿಗೋಸ್ಕರ. ಇವರು ಸೈನಿಕ ವಿಚಾರಣೆ ಮಾಡಬೇಕಾದವ್ರ ಅರ್ಹತೆ ಇರಲ್ಲ, ಇವರು ವಿದೇಶಿ ಯುದ್ಧ ಬಂದಿಗಳು ಅಂತ ತಿಳ್ಕೊಂಡು ಸರ್ಕಾರ ಅವರನ್ನ ಗೌರವಯುತವಾಗಿ ಬಿಡುಗಡೆ ಮಾಡಬೇಕು ಅನ್ನುವಂತ ಚಿಂತನೆ ದೇಶಾದ್ಯಂತ ಹರಡ್ಲಿಕ್ಕೆ ಶುರುವಾಯಿತು. ಬ್ರಿಟಿಷರು ಕೂಡ ಬಿಡ್ಲಿಲ್ಲ. ಈ ಸೈನಿಕರಿಗೆ ಘೋರಾತಿ ಘೋರ ಶಿಕ್ಷೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ಭೂಲಾಭಾಯಿ ದೇಸಾಯಿ ಇವರು ಈ ಸೈನಿಕರ ಪರವಾಗಿ ವಾದಕ್ಕೆ ನಿಂತರು. ವಾದ ಮಾಡ್ತಾ ಮಾಡ್ತಾ ಭೂಲಾಭಾಯಿ ದೇಸಾಯಿ ಎಂತ ಪ್ರಖರವಾದ ವಿಚಾರಗಳನ್ನ ಮಂಡಿಸಿದ್ರು ಅಂತಂದ್ರೆ ದೇಶಾದ್ಯಂತ ಅದೇ ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು. ಈ ಚರ್ಚೆ ಭಾರತೀಯ ಸೇನೆಯನ್ನು ಬಿಡ್ಲಿಲ್ಲ. ರಾಯಲ್ ನೇವಿ ಅನ್ನೋದು ಬ್ರಿಟಿಷರ ಅಧೀನದಲ್ಲಿದ್ದಂತ ಭಾರತೀಯ ನೇವಿ ಸೈನ್ಯ, ನೌಕಾ ಸೈನ್ಯ. ಆ ಸೈನ್ಯದವರು ಬಂಡಾಯವಿದ್ರು. ಬಂಡಾಯ ಎದ್ದು ಮಾರನೇ ದಿನದಿಂದಲೇ ನಾವು ರಾಯಲ್ ನೇವಿಯವರಲ್ಲ, ನಾವು ಇನ್ನು ಮುಂದೆ ಇಂಡಿಯನ್ ನೇವಿ ಅಂತ ನಮ್ಮ ಹೆಸರನ್ನು ಬದಲಾಯಿಸ್ಕೋತೀವಿ ಅಂತಂದ್ರು. ಸರ್ಕಾರಕ್ಕೆ ಇರುಸು ಮುರುಸು ಉಂಟಾಯಿತು. ಅನೇಕ ಸೈನಿಕರು ತಮ್ಮ ನೌಕಾ ಸೈನ್ಯದ ಒಳಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸುಭಾಷ್ ಬೋಸರ ದೊಡ್ಡ ದೊಡ್ಡ ಚಿತ್ರಗಳನ್ನ ಹಾಕೊಂಡ್ರು. ಇದು ಬಂಡಾಯದ ಸಂಕೇತ. ಸುಮಾರು 20,000 ನೌಕಾ ಸೈನಿಕರು ಅದೊಂದಿನ ಗಾಂಧೀಜಿಗೆ ಪಟೇಲ್ರಿಗೆ ಪತ್ರ ಬರೆದು ಹೇಳಿದ್ರು, ನಾವಂತೂ ಬಂಡಾಯ ಎದ್ದಿದ್ದೀವಿ, ಮುಂದಿನ ಸೂಚನೆ ಕೊಡಿ, ಈ ಬ್ರಿಟಿಷರನ್ನ ಭಾರತದಿಂದ ಓಡಿಸ್ತೀವಿ ಅಂತೆಲ್ಲ ಪತ್ರ ಬರೆದ್ರು. ಅನೇಕ ಸೈನಿಕರು ಗಾಂಧೀಜಿಯನ್ನ ಭೇಟಿ ಮಾಡಿ ನಾವು ಸುಭಾಷರ ಪರವಾಗಿದ್ದೀವಿ ಅಂತೆಲ್ಲ ಮಾತಾಡಿದ್ರು. ಗಾಂಧೀಜಿಯು ಕೂಡ ಸುಭಾಷರ ಪರವಾದ ಅನೇಕ ಮಾತುಗಳನ್ನಾಡಿದ ನಂತರ ಈ ಸೈನಿಕರೆಲ್ಲ ಕೇಳ್ಕೊಂಡ್ರು, ಗಾಂಧೀಜಿ ನಿಮ್ಮ ಅನುಮತಿ ಇದ್ರೆ ನಾವು 2 ಘೋಷಣೆ ಹಾಕಬೇಕು ಅಂತ. ವಾರ್ಧಾದಲ್ಲಿ ನಡೆದ ಘಟನೆ ಇದು. ಗಾಂಧೀಜಿ ಹಾಕಿ ಅಂತ ಅಂದ್ರೆ ಈ ಸೈನಿಕರು ಜೋರಾಗಿ ಉಚ್ಚ ಕಂಠದಲ್ಲಿ ಘೋಷಣೆ ಕೂಗಿದ್ರು. ಮೊದಲನೇ ಘೋಷಣೆ ಜೈ ಹಿಂದ್ ಆಗಿತ್ತು. ಈ ಜೈ ಹಿಂದ್ INA ಸೈನಿಕರ ಘೋಷಣೆ. ಎರಡನೇ ಘೋಷಣೆ ಸುಭಾಷ್ ಚಂದ್ರ ಬೋಸರಿಗೆ ಜೈವಾಗಲಿ ಅನ್ನೋದಾಗಿತ್ತು. ಈ 2 ಘೋಷಣೆ ವಾರ್ಧಾದಲ್ಲಿ ಉಚ್ಚ ಕಂಠದಲ್ಲಿ ಮೊಳಗಿತ್ತು. ಇದೇ ವಾರ್ಧಾದಿಂದ ಸುಭಾಷರು ಹಿಂದೊಮ್ಮೆ ಗಾಂಧೀಜಿಯವರ ಜೊತೆ ಗಲಾಟೆ ಮಾಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ವಾರ್ಧಾದಲ್ಲಿ ಇವತ್ತು ನೇತಾಜಿಯ ಚಿಂತನೆ ಮುಗಿಲಗಲ ಕೇಳಿಸುವಂತಾಗಿತ್ತು. ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗಿತ್ತು. 1857ರಲ್ಲಿ ಇದೇ ರೀತಿ ಒಂದು ಹೋರಾಟ ಶುರುವಾಗಿತ್ತು. ಈ ಹೋರಾಟ ಬ್ರಿಟಿಷರ ಅಂತ್ಯವೇ ಆಗುತ್ತೆ ಅನ್ಸೋಷ್ಟರ ಮಟ್ಟಿಗೆ ಹೋಗಿತ್ತು. ಆದ್ರೆ ಆವತ್ತು ಇಡೀ ದೇಶ ಒಗ್ಗಟ್ಟಾಗೋದ್ರಲ್ಲಿ ಸೋತ್ ಬಿಡ್ತು. ಒಂದಷ್ಟು ಜನ ಬ್ರಿಟಿಷರಿಗೆ ಸಹಕಾರಿಗಳಾಗಿ ನಿಂತು ಬಿಟ್ರು. ಆದ್ರೆ ಇವತ್ತೇನಾದ್ರೂ ಈ ಬಂಡಾಯ ಹೋರಾಟದ ರೂಪ ಪಡ್ಕೊಂಡ್ರೆ ಭಾರತದಲ್ಲಿ ಉಳಿಯೋದು ಸಾಧ್ಯ ಇಲ್ಲ ಅಂತ ಬ್ರಿಟಿಷರಿಗೆ ಗೊತ್ತಾಯ್ತು. ಆ ವೇಳೆಗೆ ಸರಿಯಾಗಿ ಬ್ರಿಟನ್ನಲ್ಲಿ ಕ್ಲೆಮೆಂಟ್ ಆಟ್ಲಿ ಒಂದು ಮಾತು ಹೇಳ್ದ. ಅವನು ಹೇಳ್ತಾನೆ, ಭಾರತವನ್ನ ಇನ್ನು ಸೈನಿಕ ಬಲದಿಂದ ಹಿಡ್ಕೊಳ್ಳಿಕ್ ಸಾಧ್ಯ ಇಲ್ಲ, INA ಅಂಥದ್ದೊಂದು ಕೆಲಸವನ್ನ ಭಾರತದಲ್ಲಿ ಮಾಡಿ ಮುಗಿಸಿದೆ ಅಂತ. ಈ ಕೆಲಸ ಆದ ನಂತರ ಅಲ್ಲಿದ್ದ ಚರ್ಚಿಲ್ ಕೇಳ್ದ, ಕಳೆದ ವರ್ಷದವರೆಗೂ ನಾನು ಪ್ರಧಾನಿ ಆಗುವವರೆಗೂ ನಾನು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದಿಲ್ಲ ಅಂತ ಹೇಳಿದ್ದೆ, ಆದ್ರೆ ಏಕಾಏಕಿ ನೀವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಮಾತನ್ನು ಯಾಕೆ ಆಡ್ತಿದ್ದೀರಾ ಅಂದ್ರೆ ಆಟ್ಲಿ ಹೇಳ್ತಾನೆ, ಇನ್ನು ಆ ಸೈನಿಕರನ್ನ ನಾವು ಕೈ ಕೆಳಗೆ ಇಟ್ಕೊಂಡು ಭಾರತವನ್ನ ಉಳಿಸ್ಕೊಳ್ಳೋದು ಸಾಧ್ಯ ಇಲ್ಲ. ನಾವು ಗೌರವಯುತವಾಗಿ ಭಾರತವನ್ನ ಬಿಟ್ಟು ಬರದೇ ಹೋದ್ರೆ ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಲ್ಬೇಕಾದ ಪರಿಸ್ಥಿತಿ ಒದಗುತ್ತೆ ಅಂತ. ಅಂದ್ರೆ ಸುಭಾಷ್ ಚಂದ್ರ ಬೋಸರು ದೇಹ ಬಿಟ್ಟ ನಂತರವೂ ಭಾರಿ ದೊಡ್ಡ ಸಂಚಲನವನ್ನ ಈ ದೇಶದಲ್ಲಿ ಉಂಟು ಮಾಡಿದ್ರು. ಅದರ ಪರಿಣಾಮವಾಗಿ ಕ್ಲೆಮೆಂಟ್ ಆಟ್ಲಿ ಮತ್ತು ಅವನ ಸಂಸತ್ ಸದಸ್ಯರೆಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದ್ರು. ಈ ನಿರ್ಧಾರವನ್ನ ಜಾರಿಗೊಳಿಸಬೇಕು ಅಂತಂದ್ರೆ, ಗೌರವಯುತವಾಗಿ ತಾವು ಹೊರಗೆ ಬರಬೇಕು ಅಂತಂದ್ರೆ ಭಾರತೀಯರನ್ನ ಕಚ್ಚಾಡಿಸಿ ಹೊರಗೆ ಬರಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗಾಗಿ ಭಾರತದಿಂದ ಹೊರಗೆ ಹೋಗ್ಬೇಕಾದ್ರೆ 1947ರಲ್ಲಿ ಭಾರತವನ್ನ ತುಂಡು ಮಾಡಿ ಒಂದು ಭಾಗವನ್ನ ಹಿಂದೂಸ್ತಾನ ಅಂತ ಕರೆದು ಮತ್ತೊಂದು ಭಾಗವನ್ನ ಪಾಕಿಸ್ತಾನ ಅಂತ ಕರೆದು ಹೋದ್ರು. ಹೀಗೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ಯಾರಿಗೂ ಆನಂದ ಇರಲಿಲ್ಲ ಬಂಧುಗಳೇ. ಯಾಕೆ ಆನಂದ ಇರಲಿಲ್ಲ ಅಂತಂದ್ರೆ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ರು.
ಈ ಕಡೆ ಬಂದರೆ ನೌಖಾಲಿಯಲ್ಲಿ ಲಕ್ಷಾಂತರ ಜನ ಸಾಯುವಂತ ಸ್ಥಿತಿಗೆ ಮುಟ್ಟಿದ್ರು. ದೇಶಾದ್ಯಂತ ಹಿಂದೂ ಮುಸ್ಲಿಂ ಜಗಳಗಳನ್ನ ಹಚ್ಚಿಟ್ಟು ಹೋಗಿದ್ರು. ನಾವು ನಮ್ಮ ನಡುವೆ ಕಿತ್ತಾಡ್ತಾನೆ ಉಳಿದ್ವಿ. ಸ್ವಾತಂತ್ರ್ಯ ಬಂದ ಆನಂದ ಕೂಡ ನಮ್ಗೆ ಉಳಿಲಿಲ್ಲ. ಇಡೀ ಜಗತ್ತು ನಮ್ಮನ್ನು ನೋಡಿ ನಕ್ಕು ಬಿಡ್ತು. ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟು ವರ್ಷ ಹೋರಾಟ ಮಾಡಿದ ಭಾರತ ಈ ಕ್ಷಣದಲ್ಲಿ ತನ್ನ ನಡುವೆ ಕಿತ್ತಾಡ್ಕೊಳ್ತಿದೆ ಅಂತ. ಎಂಥ ಬುದ್ಧಿವಂತರು ಬ್ರಿಟಿಷರು. ನಮ್ಮ ನಡುವೆ ಕಿತ್ತಾಟಕ್ಕೆ ಹಚ್ಚಿ ತಾವು ಆನಂದದಿಂದ ದೇಶವನ್ನು ಬಿಟ್ಟು ಹೋದ್ರು. ಈ ದೇಶ ಯಾವತ್ತಿಗೂ ಗುಲಾಮವಾಗಿರಬೇಕು ಅನ್ನುವಂಥ ಚಿಂತನೆಯನ್ನ ಶಾಶ್ವತವಾಗಿರುವಂತೆ ನೋಡ್ಕೊಂಡು ಹೋದ್ರು. ನಾವು ಆಲೋಚನೆ ಮಾಡಬೇಕು. ಈ ದೇಶವನ್ನ ಮುಕ್ತಗೊಳಿಸಬೇಕು, ಸ್ವಾತಂತ್ರ್ಯಗೊಳಿಸಬೇಕು ಅಂದ್ರೆ ನಮ್ಮ ಒಳಗೆ ಹೊಕ್ಕಿರುವಂತಹ ಗುಲಾಮಿ ಚಿಂತನೆಯನ್ನ ಕಿತ್ತೆಸಿಬೇಕು. ಮತ್ತೆ ಸುಭಾಷ್ ಚಂದ್ರ ಬೋಸ್ರೆ ನಮ್ಗೆ ಇದಕ್ಕೆಲ್ಲ ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯ. ತುಂಬ ಗೊತ್ತಾಯ್ತಾ?